ಯು ಹ್ಯಾವ್ ಶಾಟ್ ನಿಖಿಲ್ ಕುಮಾರಸ್ವಾಮಿ's wedding. ಆ ಒಂದು ಕಾಂಟ್ರಾಕ್ಟ್ ಹೆಂಗ್ ಬಂತು? ಫೋಟೋಗ್ರಾಫರ್ ಅಂದ್ರೆ ಲೈಕ್ ಆ ವಿಷನ್ ಬೇರೆ ತಾನೇ ಇತ್ತು ಮುಂಚೆ. ಹೆಗ್ಲ ಮೇಲೆ ಹಾಕೊಂಡು ಲೈಕ್ ಫ್ಲಾಶ್ ಹಾಕೊಂಡು ಸಾಧು ಕೋಕಿಲ ಮುಸ್ತಫಾ ಅಂತ ಮಾಡ್ಬಿಟ್ಟಿದ್ರು. ಸೇಮ್ ಅದೊಂಥರ ಏನೋ ಕ್ಯಾನ್ ಲುಕ್ ನ್ಯಾಚುರಲ್ ಬಿಕಾಸ್ ನಾಳೆ ಸಹ ನೀವು ಆ ಪೋರ್ಟ್ಫೋಲಿಯೋ ತೊಗೊಂಡೋಗಿ ಯಾರಿಗನ್ನ ತೋರಿಸಿದ್ರೆ ನೀನೇ ನಾ ಇದು ಅನ್ಬೇಕು, ಇದು ಫೋಟೋಶಾಪ್ ಅದು ಗೊತ್ತಾಗುತ್ತೆ ನೀನಲ್ಲ ಇದು ಅನ್ಬಾರ್ದು. ಸಪ್ರೇಟ್ ಆಗಿರ್ತಾರೆ ಅಂಡ್ ಸಪ್ರೇಟ್ ಆದ್ಮೇಲೆ ಅಂಡ್ ಅಗೇನ್ ಸೆಕೆಂಡ್ ವೆಡ್ಡಿಂಗ್ ಇಂಡಿವಿಜುವಲ್ ಇಬ್ರದ್ದು ಮಾಡಿದ್ವಿ. ಆಸ್ ಮೆನ್ ನಮಗ್ ಪೋಸ್ ಮಾಡಕ್ ಬರಲ್ಲ. ಕೈಯಲ್ಲಿ ಒಂದು ಪಾಕೆಟ್ ಅಲ್ಲಿ ಒಂದು ಕೈ ಹಾಕೋದ್ ಬಿಟ್ರೆ ಐ ಡೋಂಟ್ ನೋ ಹೌ ಟು ಪೋಸ್. ಹಿಂಗೆ ಬೇಕು ಹಂಗೆ ಬೇಕು ಅಂದ್ಬಿಟ್ಟು ಒಂದು 100 ರೆಫರೆನ್ಸ್ ತೊಗೊಂಡ್ಬೇಕು ಹಿಂಗೆ ಮಾಡೋ ಅಂದ್ರೆ ಅದಾಗಲ್ಲ. ಆ ರೆಫರೆನ್ಸ್ ತರ ಅವ್ರು ಇರೋದಿಲ್ಲ. It took almost like 72 hours to get that one image. I have done shoot with a private jet. ವಾವ್. With a private jet and supercars and runway. End of the day, it's a tool for you to help it out. First thing is respect the tool, understand the tool, what are the capabilities of the tool. You have shot many nude Yes. and semi-nude ಎಲ್ಲ. How do you prepare for this? For example, same venue ಇರುತ್ತೆ, same kind of decor, next ಏನೋ ಅದೇ ಇರುತ್ತೆ and even wearing the outfit same color and only the person faces are different ಅನ್ಸುತ್ತೆ. Randomly you're stopping someone on the street and doing those imagery. The only consent which they give you is to use that imagery for that particular thing. But if you're making a single penny out of it, share it. Who's shooting 17, sudden ಓಕೆ ಹೇಳ್ತಾರೆ ಎಷ್ಟು ಅಂತ 17, you look 20 ಅಂತಾರೆ. Bro, you're not even supposed to shoot a 17-year-old kid without their parents' consent. Here come the all-rounder. ನಮಸ್ಕಾರ ಆಲ್ರೌಂಡರ್ಸ್, ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡು ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಯಾಕಂದರೆ ಇಬ್ಬರು ಅಮೇಝಿಂಗ್ ಫೋಟೋಗ್ರಾಫರ್ಸ್ನ ಕರೆಸಿದ್ದೀವಿ, ಸಂದೀಪ್ MV ಆ್ಯಂಡ್ ದೀಪಕ್ ವಿಜಯ್ ಅಂತ. ಸೊ ಇವರು ಮಾಡದೇ ಇರೋವಂಥ ಫೋಟೋಗ್ರಫಿ ಇಲ್ಲ, ನೋಡದೇ ಇರೋವಂಥ ಮಾಡೆಲ್ಸ್ ಇಲ್ಲ, ನೋಡದೇ ಇರೋವಂಥ ವೆಡ್ಡಿಂಗ್ಸ್ಗಳಿಲ್ಲ. ಇನ್ ಆ್ಯಂಡ್ ಔಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬಿಸ್ನೆಸ್ ಮೆನ್ ಆಗಿರ್ಬೋದು, ವೈಲ್ಡ್ ಲೈಫ್ ಆಗಿರ್ಬೋದು, ನೇಮ್ ಇಟ್, ದೇ ಹ್ಯಾವ್ ಡನ್ ಇಟ್. ಇವತ್ತಿನ ಎಪಿಸೋಡು ಒಂಥರ ಎನ್ಸೈಕ್ಲೋಪೀಡಿಯಾ, ಯಾರ್ಯಾರಿಗೆ ಫೋಟೋಗ್ರಫಿ ಕಲಿಬೇಕು ಅಂತಿದೆ ಅವ್ರಿಗೆ. ಸೊ ಟಿಲ್ ದ ಎಂಡ್ ನೋಡಿ, ನಿಮ್ಮ ಫೇವ್ರೆಟ್ ಪಾರ್ಟ್ಸ್ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಲೆಟ್ಸ್ ಗೋ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಾರೆ. ಆದರೆ ಆ ಬ್ಯೂಟಿ ಜನ ನೋಡಬೇಕು ಅಂದರೆ ಯಾರು ಅಷ್ಟು ಬ್ಯೂಟಿನ ಚೆನ್ನಾಗಿ ಕ್ಯಾಪ್ಚರ್ ಮಾಡೋರ್ಬೇಕು. ಆ್ಯಂಡ್ ದೇರ್ ಕಮ್ ಅಮೇಝಿಂಗ್ ಫೋಟೋಗ್ರಾಫರ್ಸ್. ಸೊ ಇವತ್ತು ನಮ್ಮ ಜೊತೆ ಇಬ್ಬರು ಅಮೇಝಿಂಗ್ ಫೋಟೋಗ್ರಾಫರ್ಸ್ ಇದ್ದಾರೆ. ಬರೀ ಫೋಟೋಗ್ರಾಫರ್ಸ್ ಅಂತ ಕರೆದ್ರೆ ತಪ್ಪಾಗುತ್ತೆ, ಬ್ಯೂಟಿಫೈಯರ್ಸ್ ಅಂತ ಅವ್ರನ್ನ ಕರಿತೀನಿ. ಸಂದೀಪ್ MV ಮತ್ತು ದೀಪಕ್ ವಿಜಯ್ ಅವರು ಇದ್ದಾರೆ. ಸ್ವಲ್ಪ ಲೈಟಾಗಿ ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ, ಸಂದೀಪ್ MV ಈಸ್ ಅ ನಿಕಾನ್ ಕ್ರಿಯೇಟರ್, ಹಿ ಈಸ್ ಅ ಮೆಂಟೋರ್, ಮತ್ತೆ ಪ್ರೊಫೋಟೋ ಅಂತ ಒಂದು ಪೇಜ್ನ ಅಲ್ಲಿ ಮೆಂಟೋರ್ ಮಾಡ್ತಾ ಇದ್ದಾರೆ. ಇಲ್ಲ, Profoto is a lighting brand. ಲೈಟಿಂಗ್ ಬ್ರ್ಯಾಂಡ್, ಅದಕ್ಕೆ 464K ಫಾಲೋವರ್ಸ್ ಇದ್ದಾರೆ. ಏಂಜಲ್ ಬರ್ಡ್ ಮೀಡಿಯಾ 18.4K, ಮ್ಯಾನ್ ಫೋಟೋ 248K. ನೀವು ಒಬ್ಬರೇ 1 ಮಿಲಿಯನ್ ಸ್ಟ್ರಾಂಗ್ ಇದ್ದೀರಾ, ಅದ್ರ ಡಬಲ್ ವ್ಯೂಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇವತ್ತು. ಆ್ಯಂಡ್ ದೀಪಕ್ ವಿಜಯ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ನೋಡೋದಕ್ಕೂ ಅಷ್ಟೇ ಕ್ಲಾಸಿ ಆಗಿದ್ದಾರೆ, ಸ್ಟೈಲಿಶ್ ಆಗಿದ್ದಾರೆ. Oh my god. ಸೊ ನೋಡಿದಾಗಲೇ ಗೊತ್ತಾಗುತ್ತೆ, ಈಸ್ ಎ ಲಕ್ಸುರಿ ವೆಡ್ಡಿಂಗ್, ಸೆಲೆಬ್ರಿಟೀಸ್, ಕಪಲ್ಸ್ ಎಲ್ಲಾರನ್ನೂ ಇನ್ನೂ ಬ್ಯೂಟಿಫುಲ್ ಆಗಿ ತೋರಿಸಿ ಎಷ್ಟೋ ಫೋಟೋಗ್ರಾಫರ್ಸ್ಗೆ ಈ ಥರ ಕೂಡ ಶೂಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಈಸ್ ಆಲ್ಸೋ ಫೂಜಿ ಫಿಲ್ಮ್ ಬ್ರ್ಯಾಂಡ್ ಅಂಬಾಸಿಡರ್. ಜೆಂಟಲ್ಮೆನ್, ವೆಲ್ಕಮ್ ನಮ್ಮ ಆಲ್ರೌಂಡರ್ ಶೋಗೆ. Thank you Abhi. ಓವರ್ವೆಲ್ಮಿಂಗ್ ಏನು ಆಗ್ಲಿಲ್ವಲ್ಲ ನಿಮ್ಮ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ? ಓವರ್ವೆಲ್ಮಿಂಗ್ ಅಂತ ಅನ್ನಿಸ್ತಾ, ಅಥವಾ ಓ ಎಸ್ ಇಷ್ಟು ಜರ್ನಿ ನೋಡಿದೀವಿ ಲೈಫಲ್ಲಿ, ಇದೆಲ್ಲ ಮಾಡ್ತಿದೀವಿ ಅನ್ಸುತ್ತೆ. I'm kind of ಇನ್ನ ಮಾಡ್ಬೇಕು ಅಂತಾನೆ ಇದೆ ತುಂಬಾ. ಸೊ ಇನ್ನ ಇಷ್ಟರಲ್ಲೇ ಇದೀವ ಅಂತ ಅನ್ಸುತ್ತೆ. ನಮಗೂ ಅದೇ ಆಸೆ ಇದೆ, ನಿಮ್ಮ ಕ್ಯಾಮ್ರಾ ನಮ್ದು ಒಂದೆರಡು ಫೋಟೋ ಬರಲಿ ಅಂತ. ಬಟ್ ಐ ವಿಲ್ ಸ್ಟಾರ್ಟ್ ವಿತ್ ಸಂದೀಪ್ ಸರ್ ಅಲ್ಲಿ. ಸರ್, ಇವಾಗ ಯು ಕ್ಯಾನ್ ಕಾಲ್ ಮಿ ಸಂದೀಪ್. Yes. ಐ ಡೋಂಟ್ ರೆಸ್ಪಾಂಡ್. ಅದು ಕ್ಲಿಯರ್ ಆಗಿದೆ. ಸರ್ ಅಂದ್ರೆ ನಾನು ಮ್ಯೂಟ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು. ಅದು ನಾನು ಸರ್ ಅಂತ ಯಾಕೆ ಕೇಳ್ತೀನಿ ಅಂದ್ರೆ, ನಿಮ್ಮಿಂದನೇ ಬಂದ್ರೆ ನಮಗೂ ಈಸಿ ಆಗುತ್ತೆ ಅಂತ. ಬಿಕಾಸ್ ನಾವು ಎಲ್ಲ ಫಸ್ಟ್ ಟೈಮ್ ಇಂದನೇ ಕರೆಯೋದು ಕಾರ್ಪೊರೇಟ್ ಅಲ್ಲಿ ಇದ್ದು. ಅವನ ಲೈಟ್ ಹಾರ್ಟೆಡ್ ನೋಟ್ ಸಂದೀಪ್, ನಿಮ್ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಯಾವ ಆಕ್ಟರ್ಸ್ನು ಬಿಟ್ಟಿಲ್ಲ ನೀವು, ಅಂದ್ರೆ ಎಲ್ಲಾರನ್ನೂ ಕ್ಯಾಪ್ಚರ್ ಮಾಡಿದೀರಾ. ಆಶಿಕಾ ಆಗಿರ್ಬೋದು, ಶಾನ್ವಿ ಆಗಿರ್ಬೋದು, ತೇಜಸ್ವಿನಿ ಆಗಿರ್ಬೋದು, ಆರ್ ಇಟ್ ಮೈಟ್ ಬಿ ಧನ್ಯ. ಹೆಸರು ಹೇಳ್ತಾ ಹೋದ್ರೆ ಉಳಿದಿದ್ದ ಆಕ್ಟ್ರೆಸಸ್ ನಮ್ಮ ಹೆಸರು ಯಾಕೆ ಕೇಳಿಲ್ಲ ಅಂತ ಅನ್ಕೋತಾರೆ. ಬಟ್ ಇಷ್ಟು ಅವ್ರ ಫೋಟೋಗ್ರಫಿ ಮಾಡಿದಾಗ ಡ್ಯೂ ಗೆಟ್ ವೆರಿ ಕ್ಲೋಸ್ ವಿತ್ ಆಕ್ಟ್ರೆಸಸ್? ಬಿಕಾಸ್ ಎಷ್ಟೋ ಹುಡುಗರು ಹೇಳ್ತಿರ್ತಾರೆ, ಪಡ್ಡೆ ಹುಡುಗರು ನಿದ್ದೆ ಕೆಡಿಸ್ತಾರೆ ಇವರು ಅಂತ. ಬಟ್ ವಿತ್ ದೆಮ್ ಡ್ಯೂ ಗೆಟ್ ವೆರಿ ಕ್ಲೋಸ್. ಅದು ಯಾವ ಥರ ಈಕ್ವೇಷನ್ ಬಿಲ್ಡ್ ಆಗುತ್ತೆ? See, to be starting, I think when it comes to work, it's always on a professional front. That's how ನನ್ನ ಕೆಲಸ ನೋಡಿರ್ತಾರೆ. somewhere they wanted to shoot ಅಂತ ಮಾಡಬೇಕು ಅಂತ. But when you're shooting, I know, see, it's ನೀವು ಸಿನಿಮಾ ಲೈನಲ್ಲಿ ಇದ್ದೀರಾ, ನಿಮಗೂ ಗೊತ್ತು. So over a period of time when you work for a longer duration ಅಲ್ವಾ, so there is that kind of friendship which kind of comes up, and that the whole point here is they trust us. It's all about that. ಅಲ್ವಾ? ಸೊ ಇವಾಗ ನಾವು ನೀವು ಕೂತ್ಕೊಂಡು ಮಾತಾಡ್ತಿದ್ದೀವಿ. ಸೊ ಆಫ್ಟರ್ ಇಫ್ ಯು ಹ್ಯಾವ್ ಅವರ್ ಕನ್ವರ್ಸೇಷನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೆ ಸರ್ ಇಂದ ಲೈಕ್ ದಿಸೆ ನೀವು ಇಂದ ಏನೋ ಬಾರೋ ಹೋಗೋ ಥರ ಆಗೋಗುತ್ತೆ. ಸೊ ಆ ಥರ ಹೋಗೋದಿಲ್ಲ ಇಲ್ಲಿ ರಿಲೇಷನ್. ಬಟ್ ಓವರ್ ಆಲ್ ಪಾಯಿಂಟ್ ಆಫ್ ಇಟ್ಸ್ ಅವ್ರು ನಮ್ಮನ್ನು ಟ್ರಸ್ಟ್ ಮಾಡೋದ್ರಿಂದ ಅವ್ರಿಗೆ ಗೊತ್ತು ಏನು ಅಂತ, ಆ್ಯಂಡ್ ದೇ ಫೀಲ್ ಕಂಫರ್ಟಬಲ್ ಶೂಟಿಂಗ್ ಅರೌಂಡ್ ವಿತ್ ಅಸ್. ಸೊ ಹಾಗೆ ಅಂತ. ಸೊ ಎಂಡ್ ಆಫ್ ದ ಡೇ ಯು ಬಿಕಮ್ ಫ್ರೆಂಡ್ಸ್. ಇನ್ ಬೇರೆ ಆಪ್ಷನ್ ಐ ಡೋಂಟ್ ನೋ, ಲೈಕ್
And another back of mind, for me, it's I know I'm shooting a professionalism, and first thing is I have a huge responsibility because every time, even though I've shot everyone like multiple times, ನನಗೇನಾಗುತ್ತೆ ಅಂದರೆ ಈ ಸರಿ ನಾನು ಏನು ಕ್ರಿಯೇಟಿವ್ ಮಾಡಲಿ, ಹ್ಮ್. ವಾಟ್ ಶುಡ್ ಐ, ಬಿಕಾಸ್ ಇಟ್ ಬಿಕಮ್ಸ್ ಅ ಕೈಂಡ್ ಆಫ್ ಓಕೆ ಈ ಸರಿ ಇಮೇಜ್ ಬರ್ತೀನಿ ಅಂದರೆ ಏನು ಬರಬೇಕು ಆಚೆ, ಹೇಗೆ ಮಾಡಬೇಕು. ಸೊ ಇಟ್ಸ್ ಅ ಕೊಲಾಬ್ರೇಟಿವ್ ವರ್ಕ್. ಅವ್ರ ಹತ್ರನೂ ಜನರಲಿ ಕೇಳ್ತೀನಿ ಯಾವ ಥರ ಇರಬೇಕು, ವಾಟ್ ಈಸ್ ಯುವರ್ ಐಡಿಯಾಸ್ ಅಂತ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಇಟ್ಸ್ ನಾಟ್ ಲೈಕ್ ಒನ್ ವೇ ಕೈಂಡ್ ಆಫ್ ಅ ಥಿಂಗ್, ಆರ್ I don't become too pally with thing because I know there is a line which we shouldn't cross for vice versa anta. Because end of the day, that's the way it is. It's a bonding. ಕರೆಕ್ಟ್. ಸೊ ನೀವಿಬ್ರು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು 2012-11 ಅಂತ ಹೇಳಿದ್ರೆ 13 in 13. ಹಾ. between, Yeah, in between. ಸೊ ಅವಾಗ ಫೇಸ್ಬುಕ್ ವಾಸ್ ಅ ಥಿಂಗ್, ಅಂದ್ರೆ ಇನ್ಸ್ಟಾಗ್ರಾಮ್ ಕಿಂತ ಫೇಸ್ಬುಕ್ ವಾಸ್ ಅ ಥಿಂಗ್. ಫೇಸ್ಬುಕ್ ಅಲ್ಲಿ ಏನು ಅಂದ್ರೆ DSLR ಇತ್ತು ಅಂದ್ರೆ ದೇ ಆರ್ ಲೈಕ್ ಅಂದ್ರೆ ಸ್ಟಾರ್. ಎವ್ರಿಬಡಿ ಯೂಸ್ ಟು ಎಲ್ರು ಅವ್ರನ್ನ ರೆಸ್ಪೆಕ್ಟ್ ಮಾಡೋದಾಗಿರ್ಲಿ, ಅದೇ ಅವ್ರನ್ನ ಕ್ಲೋಸ್ ಸರ್ಕಲ್ ಇಟ್ಕೊಳ್ಳೋದು ಒಂದು ಇದಿತ್ತು. ಸೊ ಬೈ ದೆನ್ ನಿಮ್ಮ ಹತ್ರನು ಇತ್ತು ಅನ್ಸುತ್ತೆ No, I kind of ಯಾವಾಗ ಅಂದ್ರೆ I think we also had discussed. I am from the Flickr days. ಅಂದ್ರೆ There was used to be an website called FLICKR, Flickr by Yahoo. Okay, So I start from that. Hmm. So our days ಇಂದ ಅಲ್ಲಿ what you see as Instagram today or Facebook ಎಲ್ಲ ಅದಕ್ಕೆಲ್ಲ ಒಂಥರ ಬಾಪದು. nice. And if you talk to photographers basically, another it was one of Behance. Main in Behance. Behance, yeah. Behance ಈಗ್ಲೂ ಇದೆ. Behance Behance ಇವಾಗ್ಲೂ ಇದೆ, but ಅವಾಗ Flickr was like more like whatever you guys say. Hmm. Orkut was kind of expiring by then, Correct. and Flickr had taken over. Mhm. Facebook ಅವಾಗ ಹೊಸದಾಗಿ 2008-9 ಅಲ್ಲಿ ಬಂದಿದ್ದು. Hmm. So Flickr was there from 2005 ಇಂದ ಇತ್ತು. Okay. ಸೊ ಆ ಕಡೆಯಿಂದ ಬಂದಿದ್ದು ಫೇಸ್ಬುಕ್. ಎಸ್, ಎಲ್ಲರಿಗೂ ಪೇಜ್ ಇತ್ತು ಅವಾಗ. ಹ್ಮ್. ಒಂದು ಪೇಜ್ ಇರಲೇಬೇಕು, ಫೇಸ್ಬುಕ್ ಅಲ್ಲಿ ಹಾಕ್ಲೇಬೇಕು. ಹ್ಮ್. ಅಂಡ್ ಇನ್ಸ್ಟಾಗ್ರಾಮ್ ಅವಾಗ ಬಡ್ಡಿಂಗ್ ಅಲ್ಲಿ ಇತ್ತು. ಹ್ಮ್. ನಾಟ್ ಎವ್ರಿ ಒನ್ ವರ್ ಕಂಫರ್ಟಬಲ್ ಯೂಸಿಂಗ್ ಬಿಕಾಸ್ ಟು ಮೆನಿ ರೆಸ್ಟ್ರಿಕ್ಷನ್. ಸ್ಕ್ವೇರ್ ಇಮೇಜ್ ಇತ್ತು ಇನಿಷಿಯಲಿ, ಹ್ಮ್. ದೆನ್ ಓನ್ಲಿ ದ 4:3 ಕಾಂಪೋಸಿಷನ್ ratio ಸೂಟ್ ಆಗ್ತಿರಲಿಲ್ಲ. Correct. ನಾವೇನೋ ಪೋಸ್ಟ್ ಮಾಡೋದು ಅಕಾರ್ಡಿಂಗ್ ಟು ದ ಕಂಪೋಸಿಷನ್ ರಿಫ್ಲೆಕ್ಟ್ ಆಗ್ತಿರ್ಲಿಲ್ಲ. ಆಗ್ತಿರಲ್ಲ. ನಮ್ಗೆ ಅಂಡ್ feeling ಇವನ್ ಆಗ್ತಿರ್ಲಿಲ್ಲ. ಚಾಪ್ ಆಗ್ತಿತ್ತು ಲೈಕ್ Correct, correct. ಎಕ್ಸಾಕ್ಟ್ ಸ್ಕ್ವೇರ್ ಅಲ್ಲಿ. ಇಫ್ ಯು ಆರ್ ಯೂಸಿಂಗ್ ಮೀಡಿಯಂ ಫಾರ್ಮೆಟ್ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಕರೆಕ್ಟ್. ಸೊ ವರ್ಟಿಕಲ್ ಆಂಗಲ್ ಬೇರೆ ಇರುತ್ತೆ, ಹಾರಿಜಾಂಟಲ್ ಬೇರೆ ಇರುತ್ತೆ. ಅದು 100% ಫಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ದೆನ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಚೇಂಜ್. ಸ್ಟಿಲ್ ಹ್ಮ್. ಫುಲ್ ಇಮೇಜ್ ಹಾಕಕ್ಕೆ ಈಗಲೂ ಕೂಡ ಆಗೋದಿಲ್ಲ. ಬಟ್ ಫೇಸ್ಬುಕ್ ಆಕ್ಚುಲಿ ಚೇಂಜ್ ದ ಗೇಮ್ ಅಲ್ಲ. ಅಂದ್ರೆ ನಾರ್ಮಲ್ ಈಗ ಫ್ಲಿಕರ್ ಏನಂತಾರೆ, ನೀವು ಅವ್ರು ಕಳ್ಸ್ಬೋದು, ಅವ್ರು ನಿಮ್ಗೆ ಅಂದ್ರೆ ಒಂದು ಕಮ್ಯುನಿಟಿ ಮಾತ್ರ ಇಲ್ಲ, ಆಗ್ತಿತ್ತು. ಫ್ಲಿಕರ್ ಹೇಗಿತ್ತು ಅಂದ್ರೆ ಇಟ್ ವಾಸ್ ಜಸ್ಟ್ ಹೇಗಿತ್ತು ಅಂದ್ರೆ ಇಟ್ಸ್ ಜಸ್ಟ್ ಲೈಕ್ ಇನ್ಸ್ಟಾಗ್ರಾಮ್. ಇವಾಗ ಇನ್ಸ್ಟಾಗ್ರಾಮ್ ನಾವು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ ಲೈಕ್ ಆನ್ ಯರ್ ಡೆಸ್ಕ್ಟಾಪ್ ಹ್ಮ್. ಓಪನ್ ಮಾಡಿದ್ರೆ ನಿಮ್ಗೆ ಹ್ಮ್. ಹೇಗಿರುತ್ತೋ ಹಾಗೆ ಇರುತ್ತೆ. ಬಿಕಾಸ್ ಆಪ್ಸ್ ಬಂದಿರ್ಲಿಲ್ಲ ನಮ್ಮ ಕೈಗೆ. Correct. ಎವ್ರಿಥಿಂಗ್ ವಾಸ್ ಆನ್ಲೈನ್ ಥ್ರೂ ವೆಬ್. ವೆಬ್. ಹ್ಮ್. ಫೇಸ್ಬುಕ್ ಕೂಡ ಅಷ್ಟೇನೆ, ಇಟ್ ವಾಸ್ ಓನ್ಲಿ ವೆಬ್. ಪೇಜ್ ಒಂದು ಬರೋದು, ಬಟ್ ದ ಇಮೇಜ್ ಅಷ್ಟೆಲ್ಲ ಕ್ವಾಲಿಟಿ ಕೊಡ್ತಿರ್ಲಿಲ್ಲ ಅವರು. ಇಟ್ ವಾಸ್ ಮೋರ್ Right. ಲೈಕ್ ಅ ಟ್ವಿಟರ್ಸ್ earlier version of it. ಅದಾದ್ಮೇಲೆ ಟ್ವಿಟರ್ ಬಂತು. ಟ್ವಿಟರ್ ಬಂದ ತಕ್ಷಣ ಟ್ವಿಟರ್ ವಾಸ್ ಅಬೌಟ್ ವಾಟ್ ಯು ವಾಂಟ್ ಸ್ಪೀಕ್. Correct. ಫೇಸ್ಬುಕ್ ದೆನ್ ಇಟ್ ಬಿಕೇಮ್ ಮೋರ್ ಆಫ್ ಅ ಏನ್ ಹೇಳ್ತೀರಾ ಅದು, Photo. ಫೋಟೋ Photo ಮೀಡಿಯಾ, front. ವಿಡಿಯೋ ಮೀಡಿಯಾ Correct. ಹಾಗೆ. ಸೊ ಇಟ್ ವಾಸ್ ದೇರ್. ಫ್ಲಿಕರ್ ಹೇಗಿತ್ತು ಅಂದ್ರೆ ಇಟ್ ವಾಸ್ ಅ ಕಮ್ಯುನಿಟಿ. ಕರೆಕ್ಟ್. ನಾಟ್ ಎವ್ರಿ ಒನ್ ನ್ಯೂ. ಲೈಕ್ ಇನ್ಸ್ಟಾಗ್ರಾಮ್ ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ಎಲ್ಲರಿಗೂ ಗೊತ್ತಿರಲಿಲ್ಲ. ಕರೆಕ್ಟ್. ಕಮ್ಯುನಿಟಿ ಮಾತ್ರ. ಯಾ, ಫ್ಲಿಕರ್ ಹೇಗಿತ್ತು ಅಂದ್ರೆ ನಿಮ್ಗೊಂದು ಯು ಕ್ಯಾನ್ ಕ್ರಿಯೇಟೆಡ್ ಅ ಗ್ರೂಪ್ ಹ್ಮ್. ಲೈಕ್ ಮೈಂಡೆಡ್ ಪೀಪಲ್. ಬಟ್ ಇಟ್ ಇಸ್ ವೆರಿ ಎಕ್ಸ್ಕ್ಲೂಸಿವ್. ಅಂದ್ರೆ ನಾರ್ಮಲ್ ನಮ್ಮಂತವರೆಲ್ಲ ನೋಡಕ್ ಆಗ್ತಿರ್ಲಿಲ್ಲ. ಅಲ್ಲ, ನಿಮ್ಗೆ ಅದೇನೇ ಈಗ ವೆಬ್ಸೈಟ್ ಹೋಗಿ ನೋಡ್ಬೇಕು ಅಂದ್ರೆ ಹೋಗಿ ನೋಡ್ಬೇಕು. ಲಾಗಿನ್ ಆಗ್ಬೇಕು. ಅವಾಗ ನಮ್ಮ ಹತ್ರ ಆಪ್ಸ್ ಇರ್ಲಿಲ್ಲ. ಅವ ಡೇಟಾ Data was too expensive Exactly. also back ಹೌದು. then. 2012 ಅಲ್ಲೂ data was expensive. ರೈಟ್. ಬಟ್ ವಾಟ್ ವಾಸ್ ಯುವರ್ ಫಸ್ಟ್ ಫೋಟೋ? ಅಂದ್ರೆ ಇದು ವೈರಲ್, ಈಗ ವೈರಲ್ ಅಂತ ಕರಿತೀವಲ್ಲ, ಸೊ ಜನ ಇಷ್ಟಪಟ್ಟಿದಾಗ್ಲಿ, ತುಂಬಾ ಕಮೆಂಟ್ಸ್ ಬಂದಿದ್ದು, ಯಾವ ಏನ್ ಫೋಟೋ? ಗುರು ಹಿಂಗಿದೆ. ಬಿಗಿನಿಂಗ್ ಸ್ಟಾರ್ಟೆಡ್ ವಿತ್ ದ ಫ್ಯಾಷನ್. ಇಷ್ಟ ಆಗಿದ್ದೆ ಫ್ಯಾಷನ್ ಇಂದ. ಸೊ ನೆವರ್ ಎಕ್ಸ್ಪೆಕ್ಟೆಡ್ ನಾನು ವೆಡ್ಡಿಂಗ್ ಇಂಡಸ್ಟ್ರಿ ಇರ್ತೀನಿ. ಫಸ್ಟ್ ಆಫ್ ಆಲ್ ಫೋಟೋಗ್ರಫರ್ ಅಂತ ಈ ಒಂದು ಕೆಟಗರಿಲಿ ಬರ್ತೀನಿ ಅಂತ ನನಗೂ ಐಡಿಯಾ ಇರಲಿಲ್ಲ. Okay. ಸೊ ಬ್ಯಾಕ್ ದೆನ್ ವೆಲ್ ಸ್ಟಡಿಂಗ್ ಐ ಕೇಮ್ ಫ್ರಮ್ ವಿಜುವಲ್ ಆರ್ಟ್ ಬ್ಯಾಕ್ ಗ್ರೌಂಡ್. ನಾನು ಮಾಡಿರೋದು ಫೈನ್ ಆರ್ಟ್, ಸ್ಪೆಷಲೈಸೇಷನ್ ಪೇಂಟಿಂಗ್. ಅಗೇನ್ ಅದರಲ್ಲೇ ಮಾಸ್ಟರ್ಸ್ ಕೂಡ ಆಯಿತು. ಹ್ಮ್. ಅಗೇನ್ ದ ಜರ್ನಿ ಈಸ್ ಕಂಪ್ಲೀಟ್ಲಿ ಆಕ್ಸಿಡೆಂಟಲ್. ಆ್ಯಂಡ್ ತೊಗೊಂಡಿದ್ದ ಕ್ಯಾಮ್ರಾ ಟು ಟೇಕ್ ಪಿಕ್ಚರ್ಸ್ ಆಫ್ ಮೈ ವರ್ಕ್ಸ್, ಪೇಂಟಿಂಗ್ಸು ಮತ್ತು ಆಗ್ತಿರೋ ಒಂದು ಆ್ಯಕ್ಟಿವಿಟೀಸ್, ಕಾಲೇಜಲ್ಲಿ ಏನೇನು ನಡೀತಿರುತ್ತಲ್ಲ, ಸೊ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕಂತ ಯಾವ್ದು ನಿಮ್ ಫಸ್ಟ್ ಕ್ಯಾಮ್ರಾ? ಕೆನಾನ್ ಓಕೆ. ಓಕೆ, ಸ್ಪೆಸಿಫಿಕ್ 60D 60D. ಓಕೆ ಆ್ಯಂಡ್ ವಿತ್ ಪ್ರೊಫೆಷನಲ್ ಲೆನ್ಸಸ್. ಓಕೆ. ಓಕೆ. ಅದು ಕೂಡ ತೊಗೊಂಡಿದೆ ಅಂದರೆ ನಮ್ಮ ಗ್ಯಾಲರಿಲೆಲ್ಲ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗ್ತಿರುತ್ತೆ. ಹ್ಮ್. ಆ ಒಂದು ಬಂದಿದ್ದ ದುಡ್ಡಲ್ಲಿ ಅಡಿಷನಲ್ ಮತ್ತೊಂದು 50,000 ಮನೇಲಿ ಇಸ್ಕೊಂಡು ತೊಗೊಂಬಂದಾಗ ದೊಡ್ಡ ಫೈಟ್ ಆಯ್ತು ಅವತ್ತು. ಹಾ. ಇಲ್ಲ, ಬೆಂಗಳೂರು ನೀವು? ಇಲ್ಲ, ಪ್ರಾಪರ್ ದಾವಣಗೆರೆ. ಓ, ದಾವಣಗೆರೆ. ಓದಿದ್ದೆಲ್ಲ ಅಲ್ಲೇ. ನೈಸ್. ಈ ಒಬ್ಬ ಮಂಥನ ನಡೆಯುತ್ತೆ ಈ ಒಂದು ಕ್ಯಾಮ್ರಾದಲ್ಲಿ. ನೀನು ತೊಗೊಂಡು ಏನಕ್ಕೆ ತೊಗೊಂಬಂದು ಇಷ್ಟು ಕಾಸ್ಟ್ಲಿದು? ಎಷ್ಟಿತ್ತು ಅವಾಗ ಪ್ರೈಸ್? ಅವಾಗ ಆಲ್ ಟುಗೆದರ್ 1.5 lakh ಆಯ್ತು ವಿತ್ ಲೆನ್ಸಸ್ ಅದು ಇದು ಎಲ್ಲ ಅಂದ್ಬಿಟ್ಟು.
ಒಬ್ಬ ಫೋಟೋಗ್ರಾಫರ್ ಅಂದರೆ ಯೂಶಲಿ ಫೋಟೋಗ್ರಾಫರ್ ಅಂದರೆ ಲೈಕ್ ಆ ವಿಷನ್ ಬೇರೆ ತಾನೇ ಇತ್ತು ಮುಂಚೆ. ಹ್ಮ್. ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಎಸ್ ಸೊ ಲೈಕ್ ಫ್ಲಾಶ್ ಹಾಕ್ಕೊಂಡು ಸಾಧು ಕೋಕಿಲ ತೆಗಿಯೋದು. ಮುಸ್ತಫಾ ಅಂತ ಹಾಂ, ಮಾಡ್ತಾರೆ ಸೇಮ್ ಅದೊಂಥರ ಏನೋ ಈ ಫೋಟೋಗ್ರಫಿ ಮಾಡ್ತೀಯ ಅಂದರೆ ದೇಸ್ ನೋ ವೆಲ್ ಫೋಟೋಗ್ರಾಫರಾ ಹಾ. ಆ ಥರ ಹಾ. ಒಂದು ಇತ್ತು. ಅಗೇನ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಚೇಂಜ್ಡ್ ಹಾ. ಆಫ್ಟರ್ ಗ್ರಾಜುಯೇಷನ್. ಹಾ. ಹೆಂಗಿದ್ರು viral ಕ್ಯಾಮ್ರಾ moment. ಇದೆಯಲ್ಲ, ಹಾ. ತಗೋ ಒಂದು ಕೋರ್ಸ್ ಮಾಡೋಣ ಇದಕ್ಕೆ ಅಂದ್ಬಿಟ್ಟು ಹಾ. ಆಫ್ಟರ್ ಮಾಸ್ಟರ್ ಡಿಗ್ರಿ ಓಕೆ. ದೆನ್ ಐ ಸ್ಟಾರ್ಟೆಡ್ ಒನ್ ಮೋರ್ ಹಾ. journey like ಡಿಪ್ಲೊಮೊ ಇನ್ ಫ್ಯಾಷನ್ ಫೋಟೋಗ್ರಫಿ. ಹ್ಮ್. ದೆನ್ ಅಗೇನ್ ಎಲ್ಲ ಸಂದೀಪ್ ಎಲ್ಲರೂ ಮೀಟ್ ಆಗಿ ಸ್ಟಾರ್ಟ್ ಆದರು. Okay. ಆ್ಯಂಡ್ ಫಸ್ಟ್ ಮೀಟಪ್ ಇನ್ BFW. ಯಾ ಒಂದು ಫ್ಯಾಷನ್ ವೀಕಲ್ಲಿ ಮೀಟ್ ಆದ್ವಿ Yeah. ಬೆಂಗಳೂರು ಫ್ಯಾಷನ್ ಟು ವೀಕ್ ಸ್ಟಾರ್ಟ್ ಅಪ್. ರೈಟ್ ಅದೇ ನಂದೊಂಥರ ಸಿಮಿಲರ್ ಸ್ಟೋರಿ. ಹಾ. ನಂದು ಬೇಸಿಕಲಿ ಐ ವಾಸ್ ಇನ್ ಹೈದರಾಬಾದ್ ಹಾ. ವರ್ಕಿಂಗ್ ಇನ್ ಸತ್ಯಂ. ಹಾ. ಐ ಥಿಂಕ್ ಹೋಪ್. ಓ ನೈಸ್ ಇಂಜಿನಿಯರ್ ನೀನು ಡ್ಯಾಮ್ ಎಲ್ಲ ಇಂಜಿನಿಯರ್ಸ್ ಇಲ್ಲ bro, ಆಗ ಇಂಜಿನಿಯರ್ಸ್ ಫೋಟೋಗ್ರಫಿ ಆಗೋದು ನೆಕ್ಸ್ಟ್ ಲೆವೆಲ್. ಸೊ ಬೇಸಿಕಲಿ ಅಲ್ಲಿದ್ದಾಗ ವೀಕೆಂಡ್ಸ್ ಏನ್ ಮಾಡೋದು ಗೊತ್ತಿರ್ಲಿಲ್ಲ. ಓಕೆ. ಸೊ ಐ ವಾಸ್ ಟೈಟ್. ಇವಾಗ ವಾಟ್ ಯು ಸಿ ಇಸ್ ಎಲ್ಲರಿಗೂ ಅನ್ಸುತ್ತೆ ಏನಿದು ಮಾಡೆಲ್ ಜೊತೆ ಶೂಟ್ ಮಾಡ್ತಾರೆ ಇಲ್ಲ ಆಕ್ಟರ್ಸ್ ಜೊತೆ ಶೂಟ್ ಮಾಡ್ತಾರೆ, ಇಟ್ ಡಸ್ ಲಾಟ್ ಆಫ್ ಪೋರ್ಟ್ಫೋಲಿಯೋ ಮಾಡ್ತಾರೆ ಹ್ಮ್. ಅದಿದು ಅಂತ. ಐ ವಾಸ್ ಕಂಪ್ಲೀಟ್ಲಿ, ಐ ಥಿಂಕ್ ವಿ ಬೋತ್ ಕ್ಯಾನ್ ರಿಲೇಟ್ ವಿತ್ ಇಂಟ್ರೋವರ್ಟ್ಸ್. ಹ್ಮ್. ಸೊ ಮೈ ಜಾಬ್ ವಾಸ್ ಓನ್ಲಿ ಲೈಕ್ ಐ ಯೂಸ್ ಟು ಕ್ಲಿಕ್ ಲಾಟ್ ಆಫ್ ಸ್ಟ್ರೀಟ್. ಹ್ಮ್. ನನ್ನ ಉದ್ದೇಶ ಏನಂದ್ರೆ ಅಲ್ಲಿ ಇರ್ತೀವಿ, ಅಲ್ಲಿ ಆ ಕಡೆ ಅಡ್ಡಾಡ್ತೀವಲ್ಲ, ಅದು ಹೋದಾಗ ಕ್ಯಾಪ್ಚರ್ ಮಾಡೋದು ಕ್ಯಾಮ್ರಾ ಬೇಕು ಅಂತ ನಾನು ತಗೊಂಡಿದ್ದು. ಸ್ಟ್ರೀಟ್ ಫೋಟೋಗ್ರಫರ್. ಸುಮ್ಮನೆ ಐ ಜಸ್ಟ್ ಲೈಕ್ ಅ ರ್ಯಾಂಡಮ್ ಗೈ. ಫೋಟೋಗ್ರಫಿ ಇಸ್ ನಾಟ್ ಇವನ್ ಇನ್ ದೇರ್ ಅಂಡ್ ಒನ್ ಆಫ್ ದಿ Okay. ಕಾರ್ನರ್ಸ್ ಆಫ್ ಮೈ ಮೈಂಡ್ ಟು ಡೂ ಅಂತ. ಓಕೆ. ಬಟ್ ಸತ್ಯಂ ಸಾಗ ಆಯ್ತು, ಪ್ಲಸ್ Hmm. ಥಿಂಗ್ಸ್ ವರ್ ಆಲ್ ಗೆಟಿಂಗ್ ಮಿಕ್ಸ್ಡ್ ಅಪ್. ಸೊ ಥಿಂಗ್ಸ್ ಹ್ಯಾಪನ್ ಇನ್ ಮೈ ಪರ್ಸನಲ್ ಲೈಫ್ ಇನ್ ಅ ಡಿಫ್ರೆಂಟ್ ವೇ ಆಲ್ ಟುಗೆದರ್. ಸೊ ಎಲ್ಲೋ ನಂಗೊಂದು ಏನೋ ಬೇಕಾಗಿತ್ತು. ಸೊ ದ ಓನ್ಲಿ ಥಿಂಗ್ ವಿಚ್ ಕೈಂಡ್ ಆಫ್ ಸೈಡೆಡ್ ಮೀ ವಾಸ್ ಐ ಥಿಂಕ್ ಕ್ಯಾಮೆರಾ ಓನ್ಲಿ. ಐ ಥಿಂಕ್ ಐ ವೆಂಟ್ ಆನ್ ಮೈ ಓನ್ ಜರ್ನಿ ಫಾರ್ ಇಯರ್ ಆರ್ ಸಮಥಿಂಗ್. ಟ್ರಾವೆಲ್ಡ್ ಎಲ್ಲಿ ಬೇಕಂದ್ರೆ ಅಲ್ಲಿ, ಹೇಗಂದ್ರೆ ಅಲ್ಲಿ, ಹ್ಮ್. ಎಲ್ಲೆಲ್ಲಿ ಫ್ರೆಂಡ್ಸ್ ಇದ್ರು ಅವ್ರ ಮನೆಗೆಲ್ಲ ಹೋದೆ. ಹ್ಮ್. ಸೊ ಹಾಗೆ ಹ್ಮ್. ಸೊ ಐ ಕೈಂಡ್ ಆಫ್ ಟ್ರಾವೆಲ್ಡ್ ಆಲ್ಸೋ. ಆಸ್ ಯೂಶುವಲ್ ಎವ್ರಿ ಒನ್ ಹ್ಯಾಡ್ ಅ ಚೆಕ್ ಲಿಸ್ಟ್ ಆಫ್ ಲದಾಖ್ ಲೇ. I went there. ಅಲ್ಲಿಂದ ಬಂದು I did some weddings with my friends in Mumbai and Hyderabad. Hmm. And ಅಲ್ಲಿ because I started my photography there, so I have lot of friends there. So ಕೆಲವರು ಅಲ್ಲಿಂದ ಮುಂಬೈಗೆ ಹೋಗಿದ್ರು, ಸೊ ಅವ್ರ ಜೊತೆ ಹೋಗಿ ಅಲ್ಲಿ ವೆಡ್ಡಿಂಗ್ಸ್, ರ್ಯಾಂಡಮ್ ಶೂಟ್ಸ್, Hmm. just like nothing like what these people do. But I was just And, another camera for another company which used to work. ದೇರ್ ಈಸ್ ನೋ ಮೈಂಡ್ ಸೆಟ್ ಅಂದರೆ ಇದು ಕ್ಯಾಮ್ರಾ ಇದೆ ಇದರಿಂದ ಅರ್ನ್ ಮಾಡಬೇಕು, ಇದು ಮುಟ್ಟಿದ್ರೆ ದುಡ್ಡು ಬೇಕು, ಆ ಒಂದು ಮೈಂಡ್ ಸೆಟ್ ಇರಲಿಲ್ಲ. ಹ್ಮ್. ಸೊ ಮೋರ್ ಇಂಟು Passion driven. ಇವಾಗ ಎಲ್ಲರೂ ಒಂದು ವರ್ಕ್ ಮಾಡ್ಬೇಕು. ನಾನು ಸಂದೀಪ್ ಈ ತರ ಶೂಟ್ ಮಾಡಿದ್ರ ನಾನು ಅದೇ ತರ ಬೇರೆ ಇನ್ನೊಂದು ಏನಾದ್ರು ಮಾಡ್ಬೇಕು. ಸೊ Yes. ನಮ್ಗೆ ನಾಟ್ ಮನಿ ಓರಿಯೆಂಟೆಡ್. ನಮ್ಗೆ ಮೋರ್ ಇಂಟು ಯು ವಿಲ್ ಗೆಟ್ ಮೋರ್ ಹ್ಯಾಪಿನೆಸ್ ವೈಲ್ ಡೂಯಿಂಗ್ ದ ವರ್ಕ್, ಲೈಕ್ ಹೌ ಯು ಡೂ ದ ಸ್ಕೆಚಸ್ ವರ್ಕ್ ಹಾಬಿ. ಕರೆಕ್ಟ್ ನಾನು ಹೇಳ್ತೀನಿ ನಿಮಗೆ, ಜಸ್ಟ್ ಲೈಕ್ ವೇರ್ ವಿ ಮೆಟ್ ಅಂತ ಫ್ಯಾಷನ್ ವೀಕಲ್ಲಿ ವಿ ಯೂಸ್ ಟು ಶೂಟ್ ದ ಸೇಮ್ ರ್ಯಾಂಪ್, ಸೇಮ್ ಮಾಡೆಲ್, ವಾಕಿಂಗ್ ಅಟ್ ದ ಸೇಮ್ ಟೈಮ್. ಹ್ಮ್. ಒಂದು ಡಿಸೈನರ್ ಆದ್ಮೇಲೆ ಇನ್ನೊಂದು ಡಿಸೈನರ್ ಬರ್ತಿತ್ತು, ಅದ್ರಲ್ಲಿ ಗ್ಯಾಪ್ ಇರೋದು. ಆ ಗ್ಯಾಪ್ ಅಲ್ಲಿ ವಿ ಯೂಸ್ ಟು ಸಿ ವಾಟ್ ಡಿಡ್ ಹಿ ಕ್ಲಿಕ್, ವಾಟ್ ಡಿಡ್ ಐ ಕ್ಲಿಕ್ ಅಂತ. ಗುರು ಕಂಪ್ಯಾರಿಸನ್. ಹೆಂಗ್ ಗುರು ಇದು ಅಂತ ಸಿಮಿಲರ್ ಇರೋದು, ಆಲ್ಮೋಸ್ಟ್ ಗೇರ್ ಎಲ್ಲ ಸಿಮಿಲರ್ ಇರೋದು. ಬಿಕಾಸ್ ಎವ್ರಿಯನ್ ಯೂಸ್ ಟು ಹ್ಯಾವ್ ಎ ಟೆಲಿ ಆರ್ ಮ್ಯಾಕ್ಸಿಮಮ್ ಇಸ್ 85. ಅದ್ರ ಮೇಲೆ ಶೂಟ್ ಮಾಡ್ತಿದ್ರು. ಹ್ಮ್. 85 mm ಲೆನ್ಸಸ್ ಅಗೇನ್. ಹ್ಮ್. ಸೊ ಬಟ್ ಇದಂಗ್ ಬಂತು, ಈ ಲೇಟ್ ನೀವೇನ್ ಕ್ಯಾಪ್ಚರ್ ಮಾಡಿ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಕಲರ್ ಟೆಂಪರೇಚರ್ ಬಂದಿದೆ, ನನ್ಗೆ ಯಾಕೆ ಬಂದಿಲ್ಲ, ನಿನ್ಗೆ ಯಾಕೆ ಬಂದಿಲ್ಲ. ಸೊ ಸಮ್ಟೈಮ್ಸ್ ಐ ಯೂಸ್ ಟು ಸೇ ಲೈಕ್ ಇವರು ಕೆಲವು ಜೆಪೆಗಳು ಮಾಡೋರು, ಖಾಲಿ ಜೆಪೆಗ್ ಶೂಟ್ ಮಾಡೋರು. ಐ ಯೂಸ್ ಟು ಶೂಟ್ ರಾ. ಫ್ರಮ್ ದ ಡೇ ಐ ಪಿಕ್ಡ್ ಅಪ್ ದ ಕ್ಯಾಮೆರಾ, ಐ ಥಿಂಕ್ ದ ಫಸ್ಟ್ ಪರ್ಸನ್ ಒಬ್ರು ಸತ್ಯ ಸರ್ ಅಂತ ಒಬ್ರು ಇದ್ರು ಅಂದ್ರೆ ಹೈದರಾಬಾದಲ್ಲಿ. ಅವ್ರು ಹೇಳ್ತಿದ್ರು, ಇವಾಗ ನೀನ್ ಫಿಲಮ್ ಶೂಟ್ ಮಾಡ್ತಿದ್ಯಾ ಅಂದ್ರೆ ನಿನಗೆ ಜೆಪೆಗ್ ಆಪ್ಷನ್ ಇಲ್ಲ, ನೀನ್ ಫಿಲಮ್ ಅಲ್ಲೇ ಶೂಟ್ ಮಾಡ್ಬೇಕು. ಆ ಫಿಲಮ್ ನಿಮ್ ಡೆವಲಪ್ ಮಾಡ್ಬೇಕು. ಆ ಡೆವಲಪ್ ಮಾಡ್ಬೇಕಂದ್ರೆ ದಟ್ ಈಸ್ ಯುವರ್ ರಾ. ಅದನ್ನ ಏನಕ್ಕೆ ಅಂದ್ರೆ ಇದನ್ನ ಯಾವ ಬೇಕಂದ್ರೆ ಯೂಸ್ ಮಾಡ್ಬೋದು. ನೀನ್ ಜೆಪೆಗ್ ಅಲ್ಲಿ ಶೂಟ್ ಮಾಡಿದೆ ಅನ್ಕೋ, ಇಟ್ ವಿಲ್ ಡೈ ಆಫ್ಟರ್ ಇಯರ್ಸ್, ಇಟ್ ವಿಲ್ ನಾಟ್ ಹ್ಯಾವ್ ದ ಸೇಮ್ ಕ್ವಾಲಿಟಿ. ಸೊ ನನ್ಗೊಂದೊಂಥರ ರಿಜಿಸ್ಟರ್ ಆಯ್ತು. ಇವತ್ತವರೆಗೂ ಐ ಡೂ ವಾಟ್ ಎವರ್ ಶೂಟ್ ಐ ಡೂ, my first thing is I have to shoot in RAW. And I have all the images I've shot from 2007 when I picked up my camera till yesterday. See, now there is Everything is tech. RAW. I have all the images. You have all the All the Nice. images. I've stored it. ಎಷ್ಟು TB ಇದೆ? I don't know. I've piled up. ಅವ್ರಿಗೆ ಎಷ್ಟು ಹಾರ್ಡ್ ಡಿಸ್ಕ್ ಇರ್ಬೋದು? ಎಷ್ಟು ಅದೇ ಆಗುತ್ತೆ? piled up. ಅದೇ Piled up. piled up. Yeah, yeah. ಓಕೆ. ಅಂದ್ರೆ ಈಗ ನೀವು ಹೇಳಿದ್ರಿ ರಾ ಏನೋ ಇಷ್ಟ ಆಗುತ್ತೆ ಶೂಟ್ ಮಾಡೋದು ಅಂತ. ಎವ್ರಿ ಫೋಟೋಗ್ರಾಫರ್ ಹ್ಯಾಸ್ ದಿಸ್ ಏನೋ ಪ್ರಾಬ್ಲಮ್. ಕ್ಲಿಕ್ ಮಾಡೋದು ಖುಷಿ ಪಡ್ತೀರಾ, ಇಲ್ಲ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಖುಷಿ ಪಡ್ತೀರಾ? ಬಿಕಾಸ್ ಯು ಆರ್ ನೋನ್ ಫಾರ್ ಪೋಸ್ಟ್ ಪ್ರೊಡಕ್ಷನ್. ಬೋತ್ ಆಫ್ ಯು ಆರ್ ನೋನ್ ಫಾರ್ ಪೋಸ್ಟ್ ಪ್ರೊಡಕ್ಷನ್. No, my thing is 90-95% I have to get it in the camera. My 5% on the system is unless until client requirement ಇದೆ, ಅದಕ್ಕೆ ಎಕ್ಸ್ಟ್ರಾ ಏನಾದ್ರು ಮಾಡಬೇಕು, CG kind of a thing ಎಲ್ಲ ಮಾಡ್ಬೇಕಂದ್ರೆ ಅದು ಅವ್ರು ಕೊಟ್ಬಿಡ್ತೀನಿ, ಬೇರೆ ಹತ್ರ ಮಾಡಿಸ್ಕೊಳ್ಳಿ. ಇಲ್ಲ ಐ ವಿಲ್ ಫಿಗರ್ ಔಟ್ ಹೂ ದ ಎಡಿಟರ್ ಇಸ್ ಅಂಡ್ ಡೂ ಇಟ್. ಬಟ್ ಫಾರ್ ಮೀ ನಾನು 90-95% ನನ್ನ ಲೈಟ್ ನನಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಐ ನೋ ಇಫ್ ಐ ಆಮ್ ಟೇಕಿಂಗ್ ದಿಸ್ ಇಮೇಜ್ ಟು ನನ್ನ ಸಿಸ್ಟಮ್ಗೆ ತೊಗೊಂಡು ಹೋಗ್ತಿದ್ದೀನಿ ಅಂದ್ರೆ ನಾನು ಯಾವ ಥರ ಔಟ್ಪುಟ್ ಕೊಡ್ತೀನಿ ಅಂತ. ಸೊ ಅದು ನನಗೆ ಐಡಿಯಾ ಇರುತ್ತೆ, ಅದ್ರ ಪ್ರಕಾರನೇ ನಾನು ಶೂಟ್ ಮಾಡ್ತೀನಿ. ಓಕೆ. ನೀವು
ಸೊ ಅಕಾರ್ಡಿಂಗ್ ಟು ಮೀ ಯೂಶಲಿ ನಾನು ಆಂಬಿಯಂಟ್ ಲೈಟ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಮೋರ್ ಇಂಟು ದ ಆರ್ಟಿಫಿಷಿಯಲ್ ಲೈಟ್. ಓಕೆ. ಅಫ್ಕೋರ್ಸ್ ಆರ್ಟಿಫಿಷಿಯಲ್ ಲೈಟಲ್ಲಿ ಅದು ಬೇರೆ ಥರನೇ ಮೂಡ್ ಆ್ಯಂಡ್ ಇದು ಸೆಟ್ ಆಗುತ್ತೆ. ಅಲ್ಲಿ ಬಿಫೋರ್ ಶೂಟಿಂಗ್ ವಿಲ್ ಗೆಟ್ ಟು ನೋ ಪೋಸ್ಟ್ ಪ್ರೊಡಕ್ಷನ್ ಎಷ್ಟರ ಮಟ್ಟಿಗೆ ರಿಕ್ವೈರ್ಡ್ ಇದೆ ಅಂತ. ಇಟ್ಸ್ ಡಸಂಟ್ ಮೀನ್ ಲೈಕ್ ಎಲ್ಲ ಇಮೇಜಿಗೆ ಪೋಸ್ಟ್ ಪ್ರೊಡಕ್ಷನ್ ಮಾಡಲೇಬೇಕು ಬೇಕು ಅಂತಿಲ್ಲ. ಕಂಪಲ್ಸರಿ ಆ ಥರ ಅಲ್ಲ. ಸೊ ಡಿಪೆಂಡ್ಸ್. ಕಲರಿಂಗ್ ಬಗ್ಗೆ ಇಫ್ ಯು ಆರ್ ಇಂಟ್ರೆಸ್ಟ್, ಐ ಲವ್ ಕಲರ್ಸ್. ಗ್ರೇಡಿಂಗ್ ನನಗೆ ಇಷ್ಟ. ಸಿನ್ಸ್ ಯು ಆರ್ ಪೇಂಟರ್, ಸೊ ಅದು ಹಾ. ಕೂಡ ಒಂದು Yeah. So, See, I will to be very frank, he's trained. He's trained. He's learned photography and things and all. For me, it's like I picked it up. I'm shooting. I'm learning on the go. There's a lot of fall here and there. So ಸೆಲ್ಫ್ ಥಾಟ್. ಎಕ್ಸಾಕ್ಟ್ಲಿ ನನ್ನ ಕ್ವಶನ್ ಅವಾಗ ಅದನ್ನೇ ಕೇಳೋಣ ಅಂತಿದ್ದೆ. ಇವಾಗ ಟ್ರೆಂಡ್ ಯಾವ ತರ ಅನ್ನೋದಕ್ಕಿಂತ ರಿಯಾಲಿಟಿ ಯಾವ ತರ ಅಂದ್ರೆ ಜನ ಯೂಟ್ಯೂಬ್ ಇಂದ ಕಲಿತಾ ಇದಾರೆ. ರೈಟ್ ಆರ್ ರಾಂಗ್ ಇಸ್ ಅನದರ್ ಡಿಬೇಟಬಲ್ ಟಾಪಿಕ್. I'm YouTube guy. ಯಾ, ಸ್ವಲ್ಪ ಜನ ಎಕ್ಸ್ಪೀರಿಯನ್ಷಿಯಲ್ ಆಗಿ ಕಲಿತಾರೆ ಆನ್ ದ ಗೋ, ಸ್ವಲ್ಪ ಜನ ಡಿಗ್ರಿ ಲೈಕ್ ಯು ಕಲಿತಾರೆ. ಸೊ ನಿಮಗೇನ್ ಅನ್ಸುತ್ತೆ, ಇನ್ ದ ಪ್ರೆಸೆಂಟ್ ಡೇ ಬೇಕಾ ಬೇಡವಾ? ಇಲ್ಲ, ಮೋರ್ ಇಂಟು ಪ್ರಾಕ್ಟೀಸ್ ಮ್ಯಾಟರ್ಸ್ ಅ ಲಾಟ್. ಓಕೆ, ಬಟ್ ಹೌ ಡಸ್ ಎ ಏನೇ- ಡಿಗ್ರಿ ಎಲಿವೇಟ್ ಯುವರ್ ಸ್ಕಿಲ್? ಡಿಗ್ರಿ ನನ್ನ ಕೇಸಲ್ಲಿ ಏನಾಗಿದೆ ಅಂದರೆ, ನಾನು ಬಂದಿರೋದು ಫೈನ್ ಆರ್ಟ್ ಬ್ಯಾಕ್ಗ್ರೌಂಡ್ ಇದ್ದ. ಸೊ ಇಲ್ಲಿ ನನಗೆ ಟೆಕ್ನಿಕಾಲಿಟಿ ಆ್ಯಂಡ್ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಅದೊಂದು ನಾಲೆಜ್ ಮೇನ್ ಬೇಕಾಗಿದ್ದು. ಲೈಕ್ Okay. ವಿಚ್ ಲೆನ್ಸ್ ಯಾವುದು, ವಿಚ್ ಏನು ವರ್ಕ್ ಆಗುತ್ತೆ, ಡೆಪ್ತ್ ಆಫ್ ಫೀಲ್ಡ್ ಅಂದ್ರೆ ಏನು, ಈ ಒಂದು ಅಥ್ಸೆಟಿಕ್ಸ್, ಫೋಟೋಗ್ರಫಿ ಅಥ್ಸೆಟಿಕ್ಸ್ ಅದೊಂದು ತಿಳ್ಕೊಬೇಕಿತ್ತು. ಸೊ ಅಪಾರ್ಟ್ ಫ್ರಮ್ ದಟ್ ಫ್ರೇಮಿಂಗ್ ಆ್ಯಂಡ್ ಆಲ್ ವಿ ಯೂಸ್ ಟು ಡ್ರಾ. ಈ ಒಂದು ಫ್ರೇಮ್ಲಿ ಇದು ಹಿಂಗೆ ಕೂರಿಸಿದ್ರೆ ದಿಸ್ ಈಸ್ ಕ್ವೈಟ್ ಗುಡ್. ಸೊ ಒಂದು ನಾಲೆಜ್ ಹಂಗಂತ ಅಂದ್ಬಿಟ್ಟು ಎಲ್ಲ ನನಗೆ ಗೊತ್ತು ಆ ಥರನೂ ಅಲ್ಲ. ಸೊ ಐ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟ್ ವಿತ್ ಫ್ರೇಮ್ಸ್ ಆ್ಯಂಡ್ ಮೋರ್ ಇಂಟು ಐ ಲವ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ಐ ಕ್ಯಾನ್ ಪ್ಲೇ ಅರೌಂಡ್. ಹಂಗಂತ ಎಲ್ಲ ಪಿಕ್ಚರ್ಸ್ ಬೇಕಂತ ಇಲ್ಲ. ಕರೆಕ್ಟ್. ಸೊ ಇವಾಗ ಲರ್ನಿಂಗ್ ಪ್ರೋಸೆಸ್ ಅಂದರೆ ಅಫ್ಕೋರ್ಸ್ ಯೂಟ್ಯೂಬ್ ಆ್ಯಂಡ್ ಬೇರೆ ಬೇರೆ ಏನೇ ಲರ್ನ್ ಇನ್ ಕೇಸ್ ನಾನೇ ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಅಂದ್ರೆ ಏನೂ ಅರ್ಥ ಆಗಲ್ಲ ಇಮಿಡಿಯೇಟ್ಲಿ. ದೇ ನೀಡ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ವಿತೌಟ್ ಪ್ರಾಕ್ಟೀಸ್ ಸೊ ಪೋಸ್ಟ್ ಪ್ರೊಡಕ್ಷನ್ ಅಂದ್ರಿ, ಟು ಆರ್ ವ್ಯೂವರ್ಸ್ ಹಾಂ ವಾಟ್ ಇಸ್ ದಟ್ ಪ್ರಾಸೆಸ್? ಅಂದ್ರೆ ಯಾವ್ಯಾವ ಆಪ್ಸ್ ನ ಯೂಸ್ ಮಾಡ್ತೀರಾ ಬ್ಯೂಟಿಫೈ ಮಾಡೋದಕ್ಕೆ, ಅಂಡ್ ಕೆನ್ ಯು ರನ್ ಅಸ್ ಥ್ರೂ? ಯಾ, ಮೋರ್ ಇಂಟು ಅಡಾಬ್. ಹಾ. ಸೊ ಫೋಟೋಶಾಪ್ ಆಗಿರ್ಬೋದು ಆ್ಯಂಡ್ ಲೈಟ್ ರೂಮ್ ಆಗಿರ್ಬೋದು. ಸೊ ಬೇಸಿಕ್ ಮೇನ್ ಟೂ ಟೂಲ್ಸ್ ವಿ ಆರ್ ಯೂಸಿಂಗ್. ಸೊ ಫೋಟೋಶಾಪ್ ಅಂದ ಕೂಡಲೇ ಇನ್ನೊಂದು ಜನಗಳಿಗೆ ಏನಂದರೆ, ಓ ಫೋಟೋಶಾಪ್ ಮಾಡಿಬಿಟ್ಟ. ಫೋಟೋಶಾಪ್ ಅಂದರೆ ದರ್ ಇಸ್ ಅ ಟೂ ಕೆಟಗರಿ. ಮೆನಿಪ್ಯುಲೇಷನ್ ಅಂದರೆ ಬೇರೆ ಆಗುತ್ತೆ, ಇರೋದನ್ನೇ ಸ್ವಲ್ಪ ಇನ್ನೂ ಚೆನ್ನಾಗಿ ಕಲರಿಂಗ್ ತೋರಿಸಿ ಅದನ್ನ ನೋಡೋಕ್ಕೆ ಅಟ್ರಾಕ್ಟಿವ್ ಮಾಡೋ ಅದು ಬೇರೆ ಆಗುತ್ತೆ. ರೈಟ್. ಸೊ ಸಡನ್ನಾಗಿ ಫೋಟೋಶಾಪ್ ಅಂತ ಅಂದ್ಕೂಡಲೇ ನಾಟ್ ಮ್ಯಾನ್ ಮೇಡ್, ಏನೋ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಥರನೂ Graphics ಟ್ರೀಟ್ ಮಾಡ್ತಾರೆ. ಟ್ರೀಟ್ ಮಾಡ್ತಾರೆ. ಒಂದು ಯಾವುದೋ ಒಂದು ಇವೆಂಟ್ ಮಾಡಿದಾಗ ಫುಲ್ ಗ್ರಾಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ. ಓಕೆ. ಸೊ ಅವಾಗ ಅಷ್ಟೆಲ್ಲ ಎಫರ್ಟ್ ಹಾಕಿ ಆ ಒಂದು ಲೊಕೇಶನಿಗೆ ಹೋಗಿ ಈ ಥರ ಎಲ್ಲ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ರಿ, ಯಾರು ಹಿಂದೆ ಕಟ್ ಆ್ಯಂಡ್ ಪೇಸ್ಟ್ ಅಂದ್ಬಿಡ್ಬೇಕಾ? ನನಗಾಗಿದೆ ಅದು. ನಾನು ಕಟ್ ಆ್ಯಂಡ್ ಪೇಸ್ಟ್ ಆಗಿದೆ. ಬೇಸಿಕಲಿ ಮೇ ಬಿ ನೋಡಿರ್ಬೋದು, ಒಂದು ಕನ್ನಡ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಶೂಟ್ ಮಾಡಿದ್ದೆ ವಿತ್ ದ ಪ್ಯಾಲೇಸ್ ಬ್ಯಾಕ್ಗ್ರೌಂಡ್ ಅಂಡ್ ಸ್ಟಫ್ ಅಂಡ್ ಥಿಂಗ್ಸ್. ನಾವು ತೋರಿಸಿದಾಗ ಎಷ್ಟೋ ಜನ ಇದೇನಿದು ಕಟ್ ಆ್ಯಂಡ್ ಪೇಸ್ಟಾ ಅಂದ್ರು, ಬಿಕಾಸ್ ದಟ್ ಇಸ್ ಗಾಟ್ ಫೋಟೋಶಾಪ್ ಅಂತ ಹೇಳಿದ್ರು. ಮೇ ಬಿ ಐಲ್ ಜಸ್ಟ್ ಶೋ ಯು ದ ಇಮೇಜ್ ಲೇಟರ್. ಅದು ಲಿಟ್ರಲಿ ಎಲಿಫೆಂಟ್ಸ್ ಎಲ್ಲ ಇದೆ. ಓಕೆ. So I know what is the pain I took. It took almost like 72 hours to get that one image. Because I had to coordinate with many people there. Okay. And one thing, ನನಗೆ ಗೊತ್ತಿರೋ ಪ್ರಕಾರ, as a photographer, one thing which has kind of helped me to personally is keep your ego aside. ಓಕೆ. ಓಕೆನಾ? ಸೊ ನಿಮ್ಗೆ ಈಗೋ ಇದ್ರೆ ನೀವು ಎಲ್ಲೂ ಹೋಗಲ್ಲ. ಐ ಮೀನ್ ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್. ಬಟ್ ಅಗೇನ್ ನಮ್ಮ ಇದರಲ್ಲಿ ಏನಂದ್ರೆ, ಯು ನೀಡ್ ಟು ಲರ್ನ್ ಫ್ರಮ್ ಎನಿ ಒನ್ ಆ್ಯಂಡ್ ಎವ್ರಿ ಒನ್. ಕರೆಕ್ಟ್. ಸೊ ನನಗೆ ಇಷ್ಟು ದಿವಸ ಮಾಡ್ತಿದ್ದೀನಿ, ನಾನು ಇವ್ರ ಜೊತೆ ಶೂಟ್ ಮಾಡ್ತೀನಿ, ಅವ್ರು ನನ್ನ ಜೊತೆ ಶೂಟ್ ಮಾಡ್ತಾರೆ, ನಾನ್ ತೋಪು ಅವೆಲ್ಲ ಇಲ್ಲ, ಆಗೋದಿಲ್ಲ. ಬಿಕಾಸ್ ನಾನು ನಾಳೆ ನೋಡಿದ್ರೆ ನಾನು ಚೆನ್ನಾಗಿದೆಯಲ್ಲಪ್ಪ ಇದು, ನಾನು ವೈ ಶುಡಂಟ್ ಐ ಟ್ರೈ, ಆರ್ ಹೌ ಡು ಐ ಟ್ರೈ ಇಟ್. ಎಷ್ಟೋ ಸರಿ ನಾನು ಇವ್ರನ್ನ ಕೇಳಿದ್ದೀನಿ, ಬ್ರೋ ಹೆಂಗೆ ಅಂತ. ಇವ್ರು ನನಗೆ ಕೇಳ್ತಾರೆ, ಬ್ರೋ ಇದು ಇಟ್ಕೊಂಡಿದ್ದೀನಿ ಈಗ ಲೈಟು, ನಾನು ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಸಡನ್ ಆಗಿ ಕಾಲ್ಸ್ ರ್ಯಾಂಡಮ್ ಫ್ರಮ್ ಹೀಸ್ ಕಾಲ್ ಮಿ ಫ್ರಮ್ ಯುರೋಪ್ ಅಂಡ್ ಆಲ್. ಬ್ರೋ ಇದು ಮಾಡ್ತಿದ್ದೀನಿ ನಾಳೆ ಬೆಳಗ್ಗೆ ನನಗೆ ಹೆಂಗೆ ಅಂತ. ನಾನು ಹೇಳ್ತೀನಿ, ಬ್ರೋ ನಾನು ಇದನ್ನ ಮಾಡ್ಬೇಕು, ಹೇಗೆ ಎಡಿಟಿಂಗ್ ಮಾಡ್ಬೇಕು. ಸೊ ಇಟ್ಸ್ ಕೈಂಡ್ ಆಫ್ ಮ್ಯೂಚುವಲ್ ಕಮ್ಯುನಿಕೇಶನ್ ಅಂಡ್ ಥಿಂಗ್ಸ್. ಈವನ್ ಸೆಟಲ್ ಇದ್ದಾಗೂ ಅಷ್ಟೇ. ಸೊ ಯು ಜಸ್ಟ್ ನೀಡ್ ಟು ಕೀಪ್ ಯುವರ್ ಇಯರ್ಸ್ ಅಂಡ್ ಐ ಓಪನ್. ನಿಮ್ಗೊಬ್ಬ ಯಾರೊಬ್ರು ಸೆಲ್ ಫೋನ್ ತಗೊಂಡು ಶೂಟ್ ಮಾಡ್ತಿರ್ತಾರೆ ಇವಾಗ. ಪ್ರತಿ ಯು ಹ್ಯಾವ್ ಎ ಮೇಕಪ್ ಆರ್ಟಿಸ್ಟ್ ಆರ್ ಎ ಸ್ಟೈಲಿಸ್ಟ್, ಯಾರೊಬ್ರು ಇನ್ನೊಂದು ಫ್ರೇಮ್ ಶೂಟ್ ಮಾಡ್ತಿರ್ತಾರೆ. ಸೊ ಕೀಪ್ ಯು ಐಸ್ ಓಪನ್. ನಿಮ್ಗೊಂದು ಫ್ರೇಮ್ ಕಾಣಿಸಿದ್ರೆ ಗೋ ಗ್ರ್ಯಾಬ್ ಇಟ್. ಕರೆಕ್ಟ್. ಸೊ ಡ್ಯೂ ಗೆಟ್ ಇನ್ಸ್ಪೈರ್ಡ್ ಬೈ ಜೆನ್ಸೀಸ್? ಯಾಕಂದ್ರೆ ನನಗೆ ತುಂಬಾ ಇನ್ಸ್ಪೈರ್ ಆಗುತ್ತಾರೆ ಅವರು. ಏನ್ ಎಸ್ಥೆಟಿಕ್ ಸೆನ್ಸ್ ಇದೆ ಅಂದ್ರೆ, ನನ್ನ ಕ್ಯಾಮ್ರಾ ಹಿಡಿದ್ರೆ ಕ್ಲಿಕ್ಕೇ ಮಾಡಕ್ ಬರಲ್ಲ. ಇಫ್ ದಸ್ ಅ ಜೆನ್ಸಿ ಬಿಸೈಡ್ ಮೀ ಕೊಡ್ತೀನಿ, ಒಂದು ಪಿಕ್ಚರ್ ಕ್ಲಿಕ್ ಮಾಡ್ಕೊಡಿ, ಐ ಡೋಂಟ್ ನೋ ಹೌ ಟು ಕ್ಲಿಕ್ ಅಂತ. ಬಟ್ ಈಗೋ ಅಂತ ಹೇಳಿದ್ರಲ್ಲ, ಗೊತ್ತಿದ್ದೋ ಗೊತ್ತಿಲ್ದಿರೋ ಅದು ಇನ್ಫಿಲ್ಟ್ರೇಟ್ ಆಗುತ್ತೆ ಅಂತ ಅನ್ಸುತ್ತೆ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಇನ್ ಲೈಫ್. ಸಿ ಅದು ಇನ್ಫಿಲ್ಟ್ರೇಟ್ ಆದ್ರೆ ದೆನ್ ಯು ಡೈ. ಯು ಡೈ ಆಸ್ ಎ ಆರ್ಟಿಸ್ಟ್.
ಕರೆಕ್ಟ್. ಡಸಂಟ್ ಮ್ಯಾಟರ್ ವಾಟ್ ಯು ಆರ್. ಸಿ ಬೇಸಿಕಲಿ ವಾಟ್ ಅಬೌಟ್ ಫಾರ್ಮ್ ಇಸ್ ವಿ ಆರ್ ಆಲ್ ಆರ್ಟಿಸ್ಟ್ ಎಂಡ್ ಆಫ್ ದ ಡೇ ಅಲ್ವಾ. ವಿ ಕ್ರಿಯೇಟ್ ಸಮಥಿಂಗ್. ನಿಮ್ಗೆ ಈಗ ಬಂದ್ಬಿಟ್ಟು ನನಗೆ ಹತ್ರ ಇದೆ, ನಾನು ದೊಡ್ಡ ಇದು ಮಾಡಿದ್ದೀನಿ, ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ, ಐ ಆಮ್ ಯೂಸಿಂಗ್ ದಿಸ್ ಕ್ಯಾಮ್ರಾ, ಐ ಆಮ್ ಯೂಸಿಂಗ್ ದಿಸ್ ಲೈಟ್, ಐ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಐ ಡ್ರೈವ್ ಇನ್ ಸಚ್ ಥಿಂಗ್ಸ್, ಐ ಅರ್ನ್ ಸೋ ಮಚ್ ಅಂದ್ರೆ ಯಾರು ಕೇಳ್ತಾರೆ? ಯು ಆರ್ ಆಸ್ ಗುಡ್ ಆಸ್ ಯುವರ್ ಲಾಸ್ಟ್ ಇಮೇಜ್. Correct. Like an actor, they say you're as good as you can be a superstar. If tomorrow someone, your last film didn't work, you're no one. ಕರೆಕ್ಟ್. You are only known by your last image. Correct. ಅಷ್ಟೇ. ಸೊ ಈಗ ಫೋಟೋಶಾಪ್ ಬಗ್ಗೆ ಮಾತಾಡ್ತಿದ್ವಿ. ಮೈ ಒನ್ ಕ್ವಶನ್ ಇಸ್, ಯಾರು ನಿಮಗೆ ಕೇಳಿದಾರ ಅಂದ್ರೆ ಸ್ವಲ್ಪ ದಪ್ಪ ಇದ್ದು, ಸ್ವಲ್ಪ ಫ್ಯಾಟ್ ಆಗಿದ್ದು, ಸ್ವಲ್ಪ ಕಮ್ಮಿ ಮಾಡ್ಕೊಟ್ಬಿಡಿ, ಸ್ವಲ್ಪ ಸಣ್ಣ ಮಾಡ್ಕೊಡಿ ಅಂತ ಯಾವ್ದಾದ್ರು ಮಾಡಿರೋದು ಏನಾದ್ರು ಇದೆ ಆಕ್ಟರ್ಸ್ ಆರ್ ದೀಪಕ್ ಅವ್ರು ನಗ್ತಾ ಇದಾರೆ ಅಂದ್ರೆ ತುಂಬಾ ಬಂದಿದೆ ಮದ್ವೆ ವೆಡ್ಡಿಂಗ್ಸ್ ಅಲ್ಲಿ ಯಾರು See, ಏನಾಗುತ್ತೆ ಅಂದ್ರೆ ಕೇಳಿದ್ದಾರೆ, ಬಟ್ ರೈಟ್ ನೋ I'm also kind of like, some people want to be what they are. I mean, I would shot people from all size, color, creed and things and all. For me, the first interaction is ಅದನ್ನೇ ಯಾವಾಗ ಹೇಳೋದು ಏನಂದ್ರೆ, ರ್ಯಾಂಡಮ್ ಆಗಿ ನಾನು ಹೋಗ್ಬಿಟ್ಟು ಸ್ಟ್ರೀಟ್ ಅಲ್ಲಿ ನೀವು ಚೆನ್ನಾಗಿದ್ದೀರಾ ಬನ್ನಿ ನಿಮಗೆ ಶೂಟ್ ಮಾಡ್ತೀನಿ ಅಂತ ಹೇಳಲ್ಲ ನಾನು. ಅದು ಹೆವಿ ವರ್ಕ್ ಆಗ್ತಿದೆ ಇವಾಗ. ಇಲ್ಲ, ನಾನು ಅದು ವರ್ಕ್ ಆಗ್ತಿದೆ, ಬಟ್ ಅಗೇನ್ I want to touch back to, I'll come back to that's a different thing which I want to talk a lot also. Okay. ಬಟ್ ಇದೇನಂದ್ರೆ, ಯು ಶುಡ್ ನೋ, ಯು ಆಸ್ ಅ ಫೋಟೋಗ್ರಫರ್, ಯು ಟೇಕ್ ದ ಲಿಬರ್ಟಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಅದು, ನಾನು ಹೆಂಗಿದ್ದೀನೋ ಹಾಗೆ ಇರಬೇಕು ಅಂತಾರೆ. ಕೆಲವ್ರು ಕೇಳ್ತಾರೆ, ಇಲ್ಲ ಸ್ವಲ್ಪ ಸೊ ಅಗೇನ್ ಐ ವಿಲ್ ಟೆಲ್ ದಮ್ ನನಗೆ ಎಷ್ಟಿದೆಯೋ ಅಷ್ಟೇ, ಐ ವಿಲ್ ಡೂ ಓನ್ಲಿ ಮಿನಿಮಮ್. ಬಿಕಾಸ್ ಫಾರ್ ಮೀ ಆಲ್ಸೋ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅನ್ ಎಸ್ಥೆಟಿಕ್ ಥಿಂಗ್ ವಿಚ್ ನೀಡ್ಸ್ ಟು ಗೋ. ನಾಳೆ ಇಮೇಜ್ ನೋಡಿದ ತಕ್ಷಣ ನೀನಲ್ಲ ಇದು, ನೀನು ಫೋಟೋಶಾಪ್ ಮಾಡಿದ್ದಾರೆ ಅಂತ ಅವ್ರಿಗೂ ಅನ್ಬಾರ್ದು ಯಾರು. ಕರೆಕ್ಟ್. ಸೊ ದೆರ್ ಇಸ್ ದಟ್ ಒನ್ ಥಿನ್ ಲೈನ್, ಯು ನೀಡ್ ಟು ಟಾಕ್ ಟು ದಮ್. ಏನು ಬೇಸಿಕಲಿ ಈಗ ಸ್ವಲ್ಪ ಬ್ರೋ ನಂಗೆ ಬೈಸಪ್ಸ್ ಬೇಕು ಅಂದ್ರೆ ನಾನು ಎಷ್ಟೊಂದು ಕೊಡೋಕ್ಕಾಗುತ್ತೆ? ಎಷ್ಟಿದೆ ಅಷ್ಟೇ ಕೊಡ್ತೀನಿ ನಾನು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದನ್ನ ಬಿಟ್ಟು ಇಲ್ಲ, ಐ ಕ್ಯಾನ್ ಡೂ ಅ ಮಿನಿಮಲ್ ಥಿಂಗ್ ವಿಚ್ ಕ್ಯಾನ್ ಲುಕ್ ನ್ಯಾಚುರಲ್. ಬಿಕಾಸ್ ನಾಳೆ ನೀವು ಆ ಪೋರ್ಟ್ಫೋಲಿಯೋ ತೊಗೊಂಡೋಗಿ ಯಾರಿಗನ್ನ ತೋರಿಸಿದ್ರೆ ನೀನೇ ನಾ ಇದು ಅನ್ಬೇಕು, ಇದು ಫೋಟೋಶಾಪ್ ಅದು ಗೊತ್ತಾಗುತ್ತೆ, ನೀನಲ್ಲ ಇದು ಅನ್ಬಾರ್ದು. ದೇರ್ ಇಸ್ ಅ ಟೂ ಥಿಂಗ್ಸ್ ಐ ಆಮ್ ಟಾಕಿಂಗ್ ಹಿಯರ್. ಲೈಕ್ ನೀನೇನಾ ಇದು ಅನ್ನೋದು ಬೇರೆ ಇದೆ, ಫೋಟೋಶಾಪ್ ಮಾಡಿದ ನಿನ್ನ ಅಂದ್ರೂ. ಸೊ ಯುವರ್ ಇಮೇಜ್ ಶುಡ್ ಸೆಲ್ ಯು, ನಾಟ್ ಪುಲ್ ಯು ಡೌನ್. ಕರೆಕ್ಟ್. ಅಲ್ಲ, ವೆಡ್ಡಿಂಗ್ಸ್ ಅಲ್ಲಿ ಆ ತರ ಕೇಳ್ತಾರೆ ತುಂಬಾ. ನಾಟ್ ಎವ್ರಿಬಡಿ. ಸೊ ಕೆಲವೊಬ್ರಿಗೆ ಏನದಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ಪ್ರೊಫೈಲ್ ಅವ್ರು ತಗೊಳೋದೇ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಇರುತ್ತೆ. ಅದೆಲ್ಲ ವಿ ಶುಡ್ ಆಸ್ಕ್ ವಾಲಂಟಿಯರ್ಲಿ. ಅದೆಲ್ಲ ಶೂಟ್ ಎಲ್ಲ ಆದ್ಮೇಲೆ ನನಗೆ ಏನೇ ಪಿಕ್ಚರ್ ಹೆಂಗೆ ತೆಗೆಕೊಟ್ರು ಸರಿ ಇಲ್ಲ ಅನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ದೇ ಆರ್ ನಾಟ್ ಲೈಕಿಂಗ್ ದೆಮ್ ಸೆಲ್ಫ್ ಇನ್ ಒನ್ ಪರ್ಟಿಕ್ಯುಲರ್ ಆಂಗಲ್. ಓಕೆ. ಅಂಡ್ ಅಗೇನ್ ಸ್ವಲ್ಪ ದಪ್ಪ ಇದ್ದವರು ಆಬ್ವಿಯಸ್ಲಿ ಕೇಳ್ತಾರೆ, ನಾಟ್ ಎವ್ರಿ ಒನ್. ಓಕೆ. ಅಲ್ಲ, ಈಗ ವೆಡ್ಡಿಂಗ್ ಅಂತ ಬಂತು ಅಂದ್ರೆ ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್ ಅಲ್ವಾ? ಟೇಕ್ ಅಸ್ ಥ್ರೂ ಏನೇನ್ ಆಗುತ್ತೆ ಒಂದ್ ವೆಡ್ಡಿಂಗ್ ಅಂದ್ರೆ. ಈಗ ಒಂದ್ ಕ್ಲೈಂಟ್ ನ ನೀವು ಆನ್ ಬೋರ್ಡ್ ಮಾಡ್ಕೋತೀರಾ ಅಂತ ಅಂದ್ರೆ ಏನೇನ್ ಕೇಳ್ತೀರಾ ಅವ್ರಿಗೆ, ಏನೇನ್ ಶೂಟ್ ಮಾಡ್ತೀರಾ? Please educate Yeah, me please. also. I'm completely off from wedding. Seriously. I want to also learn this now. ಯಾಕಂದ್ರೆ ಸುಮಾರು ಜನ ನನ್ಗೆ ಗೊತ್ತಿರೋರು ಫ್ರೆಂಡ್ಸ್ ಇದಾರೆ, ದೇ ಸಿಟ್ ವಿತ್ ದ ಫ್ಯಾಮಿಲಿ ಟಾಕ್. ಈಗ ನೀವೇ ಹೇಳ್ದಂಗೆ ಕುತ್ಕೊಂಡು ಕೇಳ್ತೀವಿ ಅಂತ ಏನೇನ್ ಆಗುತ್ತೆ ಕ್ಲೈಂಟ್ ಬಂದಾಗಿಂದ ಏನೇನ್ ಆಗುತ್ತೆ ಅಂತ. ಸೊ ಡೇ ಒನ್ ನಾವೇನ್ ಮಾಡ್ತೀವಿ ಅಂದ್ರೆ, ಐ ಡೋಂಟ್ ನೋ ಅದರ್ಸ್. ಅಲ್ಲ, ನಿಮ್ಗೇನ್ ನಿಮ್ಮ ಲೈನ್ ಆಫ್ ವರ್ಕ್ ಮಾಡ್ಬಿಡಿ. ಈಗ ನನ್ಗೆ ಬರ್ತಾರೆ ಅಂದ್ರೆ ಆಲ್ರೆಡಿ ನಮ್ ಪ್ರೊಫೈಲ್ ಚೆಕ್ ಮಾಡಿರ್ತಾರೆ. ಕರೆಕ್ಟ್. ದೇ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ ವಾಟ್ ಐ ಆಮ್ ಡೂಯಿಂಗ್. ಸೊ ಫಸ್ಟ್ ಅದೊಂದು. ಅಂಡ್ ಬಿಫೋರ್ ಸೆಕೆಂಡ್ ಸ್ಟೆಪ್ ಅನ್ನೋದಕ್ಕಿಂತ ಸೆಕೆಂಡ್ ಕ್ವಶನ್ ಇಸ್, ನೀವೆಲ್ಲದು ನನ್ನ ಪ್ರೀವಿಯಸ್ ಪಾಸ್ಟ್ ವರ್ಕ್ ನೋಡಿದಿರಾ? ದಿಸ್ ಈಸ್ ಐ ಆಮ್, ನಂದು ಪ್ರೋಸೆಸ್ ಈ ತರ ಇರೋದು, ನಾನು ಮಾಡೋದೇ ಹೇಗಿರುತ್ತೆ. ಮಾಡಾದ್ಮೇಲೆ ಯು ಕಾಂಟ್ ಎಕ್ಸ್ಪೆಕ್ಟ್ ಅದರ್ ಕೈಂಡ್ ಆಫ್ ಏನಂತಾರೆ ಔಟ್ಪುಟ್. ಸೊ ಅದೊಂದು. ಅಂಡ್ ಅಗೈನ್ ಆಸ್ ಮೆನಿ ಕ್ವಶನ್ ಅಂದ್ರೆ ಲೈಕ್ ಇವನ್ ಫಸ್ಟ್ ಆಫ್ ಆಲ್ ನೀವು ಅರೇಂಜ್ ಲವ್. ಓಕೆ. ಕರೆಕ್ಟ್, ಇಂಪಾರ್ಟೆಂಟ್ ಕ್ವಶನ್. ಬಿಕಾಸ್ ಅದು ಲವ್ ಅಂತ ಗೊತ್ತಾದ್ರೆ ಇನ್ನ ಕ್ಲೋಸ್ ಆಗಿ ಶೂಟ್ ಮಾಡ್ಬೋದು. ಸೊ ಎಷ್ಟೊತ್ತಿ ಏನಾಗುತ್ತೆ ಅಂದ್ರೆ ಕಪಲ್ ಅವಾಗ್ತೇ ಮೀಟ್ ಆಗಿರ್ತಾರೆ ನಿಮ್ ಸ್ಟುಡಿಯೋಲಿ. ಅದೇ ಫಸ್ಟ್ ಟೈಮ್ ಅವರು ಅವಾಗ ಬಂದಿರ್ತಾರೆ, ದೇ ಆರ್ ನಾಟ್ ಓಪನಿಂಗ್ ಅಪ್. ನಾನ್ ಶೂಟ್ ಮಾಡ್ಬೇಕಾದ್ರೆ ಈ ತರವು ಆಗಿದಾವೆ. ಸೊ ಅಲ್ಲಿ ನೆಕ್ಸ್ಟ್ ಆರ್ಡಿನರಿ ನೀವೇನು ವರ್ಕ್ ತೋರ್ಸಕ್ಕಲ್ಲ. ಇವನ್ ಇಫ್ ಜಸ್ಟ್ ಸಮ್ ಪೋಸಸ್ ಲೈಕ್ ವೆರಿ ನಾರ್ಮಲ್ ಇದ್ರು, ದೇ ಆರ್ ವೆರಿ ಕಾನ್ಶಿಯಸ್. ನೋ ಅಯ್ಯಪ್ಪ ನಾನು ಟಚ್ ಮಾಡಲ್ಲ. ಸೊ ಆ ತರ ಇರ್ತಾರೆ. ಲೈಕ್ ಇವನ್ ಮೀಟ್ ಅಂಡರ್ಸ್ಟ್ಯಾಂಡ್ ಹೌ ದೇ ಆರ್ ಫಸ್ಟ್ ಆಫ್ ಆಲ್. ಸೊ ದೇರ್ ಇಸ್ ಲಾಟ್ ಆಫ್ ನಾನ್ ಪ್ಯಾಟರ್ನ್ಸ್ ಶೂಟ್ ಆಫ್ ಶೂಟಿಂಗ್. ಮಾಡೋದು ಸಾರಿ ಟು ಕಟ್ ಯು, ಬಟ್ ಆತರ ಬಂದವರು ಪ್ರೀ ವೆಡ್ಡಿಂಗ್ ಆದ್ಮೇಲೆ ಹೋದ್ರು ಹಂಗೆ ಜೊತೆಗೇನೆ. ಲೈಕ್ ದೇಶ ಇಲ್ಲ, ನನ್ಗೆ ವೆರಿ ಕನ್ಸರ್ವೇಟಿವ್ ಆಗಿ ಬಂದಿರ್ತಾರೆ. ಬಿಕಾಸ್ ಇಟ್ಸ್ ಅನ್ ಅರೇಂಜ್ಡ್ ಥಿಂಗ್ ಫಾರ್ ದಮ್. ಅಂಡ್ ಐ ಶಾರ್ಟ್ ಲೈಕ್ ಮೆನಿ ಪ್ರೀ ವೆಡ್ಡಿಂಗ್ಸ್ ಲೈಕ್ ದಟ್. ಏನಂದ್ರೆ ಇನಿಷಿಯಲಿ ಅವ್ರಿಗೆ ಭಯ ಇರುತ್ತೆ, ಲೈಕ್ ಹೇಗೆ ಏನು ಅಂತ. ಐ ಜಸ್ಟ್ ಲೈಕ್ ಅವ್ರಿಬ್ರು ಮಾತಾಡ್ಕೊಂಡಿರಲ್ಲ, ಇಲ್ಲ ಆ ಮೂಮೆಂಟ್ ಹೋಗಿರಲ್ಲ. ಸೊ ಐ ಥಿಂಕ್, I mean, correct me if I'm wrong, pre-wedding is kind of an icebreaker if it's like arranged marriage. ಸೊ ಅಕಸ್ಮಾತ್ ಕೆಮಿಸ್ಟ್ರಿ ಇಲ್ಲ ಅಂದ್ರೆ ಸಂದೀಪ್ ಸರ್ ಮತ್ತೆ ದೀಪಕ್ ಕೆಮಿಸ್ಟ್ರಿ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಕೆಮಿಸ್ಟ್ರಿ ಡೆವಲಪ್ ಕಂಫರ್ಟಬಲ್ ಅದೊಂದಿರುತ್ತೆ. ಅಂಡ್ ಅಗೇನ್ ದೇ ನೀಡ್ ಟು ಟ್ರಸ್ಟ್ ಅಸ್.
ದ ಬೇಸಿಕ್ ಮೇನ್ ಥಿಂಗ್ ದೇ ನೀಡ್ ಟು ಟ್ರಸ್ಟ್ ಅಂದರೆ ಏನಾಗತ್ತಂದ್ರೆ ನಮಗೆ ಬಿಟ್ಬಿಡ್ಬೇಕು. ಡೂ ವಾಟ್ ಎವರ್ ಯು ಲೈಕ್. ಕ್ರಿಯೇಟಿವ್ ಫ್ರೀಡಮ್. ಕ್ರಿಯೇಟಿವ್ ಫ್ರೀಡಮ್. ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂದ್ಬಿಟ್ಟು ಒಂದು 100 ರೆಫರೆನ್ಸ್ ತೊಗೊಂಡು ಹಿಂಗೆ ಮಾಡೋ ಅಂದರೆ ಅದಾಗಲ್ಲ. ಆ ರೆಫರೆನ್ಸ್ ಥರ ಅವ್ರು ಇರೋದಿಲ್ಲ. ಫ್ಯಾಕ್ಟ್ಸ್. ಅದನ್ನ ಅರ್ಥನೇ ಮಾಡ್ಕೊಳೋದಿಲ್ಲ. ಹಂಗಂತ ಅಂದ್ಬಿಟ್ಟು ನೀವು ಸರಿ ಇಲ್ಲ, ನೀವು ಚೆನ್ನಾಗಿಲ್ಲ, ನೀವು ಹಂಗಿಲ್ಲ ಅಂತ ನಾವು ಡೈರೆಕ್ಟಾಗಿ ಹೇಳಕ್ ಬರಲ್ಲ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೆಮ್, ವಿ ನೀಡ್ ಟು ಎಜುಕೇಟ್ ದೆಮ್ ಲೈಕ್ ದಿಸ್ ಈಸ್ ಹೌ ಇಟ್ಸ್ ವರ್ಕ್. ಸರಿ. ಓಕೆ. ಸೊ ಅಲ್ಲಿ ಲೈಕ್ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಬೇರೆಯವ್ರದ್ದು ಯಾರೋ ನೋಡಿರ್ತಾರೆ, ಬಟ್ ಆದ್ರೆ ಅವ್ರಿಗೆ ಸೂಟೇ ಆಗ್ತಿರಲ್ಲ ಅದು. ರೈಟ್. ಕಲರ್ ಟೋನ್ ಕಪಲ್ ಶೂಟೇ ಶೂಟ್ ಆಗ್ತಿರಲ್ಲ, ಅವ್ರಿಗೆ ನೆಸೆಸಿಟಿ ಇರಲ್ಲ ಕಪಲ್ ಶೂಟ್. ಏನಪ್ಪಾ ಅಂದ್ರೆ ಮ್ಯಾಂಡೇಟರಿ, ನಮ್ ರಿಲೇಷನ್ ಅವ್ರದ್ದಾಯ್ತಾ, ಇದು ಕಂಪಲ್ಸರಿ ಬೇಕೇ ಬೇಕು. ಅಂಡ್ ಎಸ್ಪೆಷಲಿ ದ ವಿಡಿಯೋ ಪಾರ್ಟ್. ಸೊ ನಾವು ಬಿಗಿನಿಂಗ್ ಅಲ್ಲೇ ಹೇಳ್ತೀವಿ, ಸಿ ವಿಡಿಯೋ ಇಟ್ ವೋಂಟ್ ವರ್ಕ್. ಸೊ ನಂದು 40% ವರ್ಕ್ ಇದ್ರೆ 60% ನಿಮ್ದು ವರ್ಕ್ ಇರುತ್ತೆ ಅಲ್ಲಿ. ನಿಮ್ಮನ್ನೇ ತೋರ್ಸದ್ ನಾನು. ಅಂಡ್ ನೀವೆಷ್ಟು ಕಂಫರ್ಟಬಲ್ ಆಗಿರ್ತೀರೋ ದ ವೇ ಐ ಗೆಟ್ ಇಟ್. ಸೊ ಪಿಕ್ಚರ್ ಹೇಗೋ ನಿಲ್ಸಿ ತೆಗೆದು ಬಿಡ್ಬೋದು, ವಿಡಿಯೋ ಇಟ್ ವೋಂಟ್ ವರ್ಕ್ ಫಾರ್ ಎವ್ರಿಬಡಿ. ಸೊ ದೇರ್ ಇಸ್ ನೋ ಮ್ಯಾಂಡೇಟರಿ, ಆ ಥರನೂ ಇಲ್ಲ. ಸೊ ವಿ ನೀಡ್ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್ ಇಸ್ ಹೌ ಇಟ್ಸ್ ವರ್ಕ್. ಯಾರೋ ಬೇರೆಯವ್ರು ಮಾಡಿಸಿದಾರೆ, ರಿಲೇಷನ್ ಮಾಡಿಸಿದ್ರೆ ಅಂದ್ಬಿಟ್ಟು ನೀವು ಮಾಡ್ಸಕ್ ಹೋಗ್ಬೇಡಿ. ನಿಮ್ಗೆ ನಿಜವಾಗ್ಲೂ ಸೂಟ್ ಆದ್ರೆ ಮಾಡಿಸಿ. ಆ್ಯಂಡ್ ಇವನ್ ನಾವೇ ಹೇಳ್ಬಿಡ್ತೀವಿ ಕೆಲವೊಬ್ರು ಕಪಲ್ ನೋಡ್ಕೊಂಡು, ಗೆಟ್ ಇಟ್ ಡನ್ ಪ್ಲೀಸ್, ನಿಮ್ದು ತುಂಬಾನೇ ಚೆನ್ನಾಗಿ ಬರುತ್ತೆ, ಕೆಮಿಸ್ಟ್ರಿ ಚೆನ್ನಾಗಿದೆ, ನಾವೇ ಹೇಳ್ತೀವಿ ಚೆನ್ನಾಗಿ ಬರುತ್ತೆ, ಐ ವಿಲ್ ಮೇಕ್ ದೆಮ್ ವೆರಿ ವಂಡರ್ಫುಲ್. ಸೊ ಇವಾಗ ಕ್ಲೈಂಟ್ಸ್ ಬಂದ್ರು ಅಂಡ್ ದೇ ಆರ್ ಯೋರ್ ಕ್ಲೈಂಟ್ಸ್ ನೌ. ನೆಕ್ಸ್ಟ್ ಸ್ಟೆಪ್ ಈಗ ಸೆಲೆಕ್ಷನ್ ಆಫ್ ಪ್ಲೇಸ್ ಆಗಿರ್ಬೋದು, ಬಜೆಟಿಂಗ್ ಆಗಿರ್ಬೋದು, ಹೌ ಡಸ್ ದಟ್ ವರ್ಕ್? ಫಾರ್ ಎಕ್ಸಾಂಪಲ್ ನಿಮ್ ಶೂಟ್ಸ್, ಫೋಟೋ ಶೂಟ್ಸ್ ನಾನು ನೋಡ್ದಂಗೆ ಯು ಶೂಟ್ ಅಬ್ರಾಡ್ ಮೋಸ್ಟ್ ಆಫ್ ದೆಮ್. ಹೌದು, ಲಂಡನ್, ಯುರೋಪ್ ಅಲ್ಲೇ ಶೂಟ್ ಮಾಡ್ತೀರಾ. ಸೊ ಆ ಪ್ರಾಸೆಸ್ ಹೆಂಗ್ ವರ್ಕ್ ಆಗುತ್ತೆ? ಆ ಪ್ರೊಸೆಸ್ ಅಂದ್ರೆ ಇವಾಗ ಇಂಡಿಯಾದಲ್ಲೇ ಆಯ್ತು ಅಂದ್ರೂ ವಿಲ್ ಆಸ್ ಲೈಕ್ ವಾಟ್ ಎಕ್ಸಾಕ್ಟ್ಲಿ ವಿಲ್ ಗೆಟ್ ಎನ್ ನಂಬರ್ ಆಫ್ ಸಬ್ಜೆಕ್ಟ್ ಅಂದ್ರೆ ಈಗ ಆರ್ ಯು ಲುಕಿಂಗ್ ಫಾರ್ ಲಕ್ಸುರಿ, ರಾಯಲ್ ಆಗಬೇಕಾ ನಿಮಗೆ, ಆರ್ ಆಲ್ಸ್ ವೆರಿ ನಾರ್ಮಲ್. ಇಫ್ ಯು ಆರ್ ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಅಂತ ಸಬ್ಜೆಕ್ಟ್ ತೊಗೊಂಡ್ರೆ ವಿ ಕ್ಯಾನ್ ಡೂ ಶೂಟ್ ಎನಿವೇರ್. ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕಂತಿಲ್ಲ. ಸೊ ಮೇನ್ ಥಿಂಗ್ ವಿ ಆರ್ ಶೋಕೇಸಿಂಗ್ ದ ಕಪಲ್, ದಟ್ ಈಸ್ ಅ ಮೇನ್ ಸಬ್ಜೆಕ್ಟ್ ನಮಗೆ. ಅದನ್ನ ಅರ್ಥ ಮಾಡಿಸ್ತೀವಿ. ಆ್ಯಂಡ್ ಸಮಥಿಂಗ್ ಜೈಪುರ ಪ್ಯಾಲೇಸಲ್ಲಿ ಬೇಕು ಅಂತಾರೆ. ಆ್ಯಂಡ್ ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದರೆ ದ ಸೇಮ್ ಅಮೌಂಟ್ ಬಜೆಟು ನೀವು ಅಬ್ರಾಡಲ್ಲಿ ಮಾಡ್ಬಿಡ್ಬೋದು. ಅಂದ್ರೆ ಜೈಪುರಲ್ಲಿ ಎಷ್ಟಾಗುತ್ತೆ ಈಗ? ನಾನು ಜೈಪುರಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ, ಜೈಪುರಲ್ಲಿ ಲೈಕ್ ಇಫ್ ಯು ಕನ್ಸಿಡರ್ ಆಸ್ ಓನ್ಲಿ ಸಿಟಿ, ಓಕೆ, ಅಲ್ಲೇನು ಖರ್ಚು ಬರಲ್ಲ. ಇಫ್ ಯು ವಾಂಟ್ ಪರ್ಟಿಕ್ಯುಲರ್ ಲೊಕೇಶನ್ ಲೈಕ್ ಈಗ ಒಬುರಾ ಇದೆ, ಅಲ್ಲ ಲೈಕ್ ಫಾರ್ 6 hours to 12 ಮೈಟ್ ಬಿ ಅದೊಂದು ಪ್ಯಾಕೇಜ್ ಎಲ್ಲ ಇರೋದು ಲೈಕ್ ಇವನ್ 2.5 lakh ಪ್ಲಸ್ 26%, 28% GST. ಲೀಲಾ ಪ್ಯಾಲೇಸ್ ಅಲ್ಲಿ ಹೋಗ್ಬಿಟ್ಟು ಪ್ರೊಫೆಷನಲ್ 1.5 lakh ಮಿನಿಮಮ್ ಫಾರ್ 2 hours. ಮಿನಿಮಮ್ ಒಂದೇ ಜಾಗ, ಇದೊಂದು ಜಾಗ ಕೊಡ್ತಾರೆ ಅಂದ್ರೆ ಇದು ಬ್ಲಾಕ್ ಅಂದ್ರೆ ಈ ಬ್ಲಾಕ್ ನಿಮ್ಗೆ 1.5 ಲಕ್ಷ ಚಾರ್ಜ್ ಮಾಡ್ತಾನೆ. 6 hours. And you can't shoot, you cannot shoot wherever you want. ಅಲ್ಲಿ ಬೇರೆಯವ್ರಿಗೆ ಗೆಸ್ಟ್ಗಳಿಗೆ ಡಿಸ್ಟರ್ಬ್ ಆಗಂಗಿಲ್ಲ, ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಷ್ಟೇ. ಅಂಡ್ ಅಗೇನ್ ಆಫ್ಟರ್ ಪೇಯಿಂಗ್ ಇಷ್ಟೊಂದೆಲ್ಲ ಪೇ ಮಾಡಿ ಅಂಡ್ ಇವನ್ ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಕೊಡೋರ್ಗೂ ಬೇಜಾರು, ಮಾಡೋರ್ಗೂ ಬೇಜಾರು. ಕರೆಕ್ಟ್. ಸೊ ಆ ಒಂದು ಬಜೆಟ್ ಅಲ್ಲಿ ಯು ಕ್ಯಾನ್ ಗೆಟ್ ಅನ್ ಈಸಿಲಿ ದುಬೈ or ಥೈಲ್ಯಾಂಡ್. ಮತ್ತೆ ಅಗೇನ್ ಇಟ್ಸ್ ಡಿಪೆಂಡ್ಸ್ ಹೌ ದೇ ಆರ್ ವಿಲ್ಲಿಂಗ್ ಟು ಸ್ಪೆಂಡ್, ಅದು ಮ್ಯಾಟರ್ ಆಗುತ್ತೆ. ಅದು ಒಂದು ಡೀಸೆಂಟ್ ಒಂದು ಬಜೆಟ್ ಕೊಡ್ತೀವಿ. ಅಂಡ್ ಆಮೇಲೆ ಎಷ್ಟು ಖರ್ಚು ಮಾಡೋದು ಬಿಡೋದು ಅದು ಸೆಕೆಂಡ್ರಿ. ರೈಟ್. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಅಲ್ಲಿ ಬೇರೆದಕ್ಕೆಲ್ಲ ಖರ್ಚು ಮಾಡಿರ್ತಾರೆ. ಅಯ್ಯೋ ನಾನು 10-15 ಲಕ್ಷ ಖರ್ಚು ಮಾಡಿದೆ, ಇಲ್ಲಿ ನನಗೆ ಇಷ್ಟೇನಾ ಸಿಕ್ಕಿದ್ದು. ಮಿಸಲೇನಿಯಸ್ ಕಾಸ್ಟ್ ನ ನಿಮ್ಮ ಕಾಸ್ಟ್ ಗೆ ಸೇರಿಸ್ಬಿಟ್ಟು ನಾನು ಇಷ್ಟು ಮಾಡಿದೆ. ವೆಡ್ಡಿಂಗ್ಸ್ ಅಲ್ಲಿ ನಾನು when I used to shoot, even if given an opportunity I will only shoot pre-wedding now. ಓಕೆ, ಅಷ್ಟೇ. ಅದನ್ನಂದ್ರೆ ನಾನು don't want to get into wedding. ಯಾಕಂದ್ರೆ ಎಲ್ಲಾದ್ರಲ್ಲೂ ತುಂಬಾ ಸ್ಪೆಂಡ್ ಮಾಡ್ತಾರೆ. ಲೈಕ್ ಕೈಂಡ್ ಆಫ್ ಜ್ಯುವೆಲರಿ ದೇ ಪಿಕ್ ಅಪ್, ದ ಡ್ರೆಸ್ ದೇ ಡೂ, ದೇ ವಾಂಟ್ ಟು ಲುಕ್ ರಿಚ್, ಸೂಪರ್ ಆಗಿರ್ಬೇಕು ಅಂತ. ಈ ಫೋಟೋಗ್ರಾಫರ್ಸ್ ಬಂದಾಗ ಮಾತ್ರ ಜಾಸ್ತಿ ಹೇಳ್ತಿದಾರಲ್ಲ ಬಡ್ಜೆಟ್ ನೀವು. ಇಸ್ ಇಟ್ ಬಿಕಾಸ್ ಇವಾಗ ತುಂಬಾ ಕಡಿಮೆ ಮಾಡೋರು ಇದಾರೆ ಅಂತ ಹೇಳಿ ಮೈಂಡ್ಸೆಟ್ ಬಂದಿದ್ಯಾ? ಅಥವಾ ಯು ಹ್ಯಾವ್ ಆಂಬೂರ್ ಬಿರಿಯಾನಿ, ಯು ಹ್ಯಾವ್ ಅದರ್ 5-star ಬಿರಿಯಾನಿ ಆಲ್ಸೋ. ಇಟ್ಸ್ ಅಬೌಟ್ ಯುವರ್ ಅಪಿಟೈಟ್ ಟು ವೇರ್ ಯು ವಾಂಟ್ ಟು ಗೋ ಅಂಡ್ ಈಟ್ ಅಂತಾರ. ಸೊ ನಿಮ್ಗೆ ನಾನು ಸೂಟ್ ಹಾಕೊಂಡ್ಬಂದು ಅಲ್ಲಿ ಕುತ್ಕೊಂಡು ತಿಂತೀನಿ ಅಂದ್ರೆ ತಿನ್ನಿ, ರೈಟ್. ನಾನು ಆರಾಮ್ಸೆ ಬರ್ತೀನಿ, ನನ್ಗೆ ಇದೇ ಬೇಕು, ನಾನು ಇದೇ ನನ್ನ ಬಡ್ಜೆಟ್ ನಂಗೆ ಹಿಂಗೆ ಬೇಕು ಅಂತ. ನಾನು ರೋಲ್ಸ್ ರಾಯ್ಸ್ ಅಲ್ಲಿ ಬರ್ತೀನಿ, ಬಟ್ ಐ ವಾಂಟ್ ಈಟ್ ಆಂಬೂರ್ ಬಿರಿಯಾನಿ ನೆಕ್ಸ್ಟ್ ಟು ಮೈ ಶಾಪ್ ದೇರ್ ಅಂದ್ರೆ ಚಾಯ್ ಅಂಗಡಿಲಿ ಕುತ್ಕೊಂತೀನಿ, ಯಾರು ಬೇಡ ಅಂದ್ರು. I mean, no one, I'm not trying to be like blunt here, but when you spend so much on yourself to look good, the only thing which will carry out is your images and videos, alwa. Exactly. That's a memory you're making for lifetime. ನೀವು ಆ ಡ್ರೆಸ್ ಮತ್ತೆ ಹಾಕಲ್ಲ,
ಆಲ್ಮೋಸ್ಟ್ ಒಂದ್ ಆಗಲ್ಲ. ನಾನು ಹೇಳ್ತೀನಿ 95% ವೆಡ್ಡಿಂಗ್ ತಗೊಂಡಿರೋದು ಮತ್ತೆ ಯಾವ್ದೋ ಒಂದು ಮನೇಲಿ ಪೂಜೆ ಆದ್ರೆ ಹಾಕೊಂತಾರೆ, ರಿಲೇಟಿವ್ ಇನಿಷಿಯಲಿ ಹಾಕೊಂತಾರೆ, ಆಮೇಲೆ ಅದು Even they don't want to repeat. ರಿಪೀಟ್ ಇದು ಆಲ್ಸೋ. ಯಾಕಂದ್ರೆ ಮದುವೆ ಡ್ರೆಸ್ ಅಂತ ಹೇಳ್ತಾರೆ, ನೀವು ರಿಪೀಟ್ ಏನ್ ಮಾಡ್ತೀರಾ? ಇಮೇಜಸ್ ವಿಡಿಯೋಸ್ ನೆಕ್ಸ್ಟ್ ಇಯರ್ 1 year ಅದನ್ನ ಲಾಸ್ಟ್ ಇಯರ್ ಆನಿವರ್ಸರಿ ಅಂತ ಇಮೇಜ್ 6 ಹಾಕ್ತೀರಾ, months ಇಂದ ಶುರು ಅದೇ ಮಾಡಿ. ಡ್ರೆಸ್ ಹಾಕೊಂಡು ಹಾಕಲ್ಲ, ಬಿಕಾಸ್ ಇಟ್ ವಿಲ್ ನಾಟ್ ಇವನ್ ಫಿಟ್ ಯು ಆಫ್ಟರ್ ಅನ್ ಇಯರ್, ಎಕ್ಸಾಕ್ಟ್ಲಿ. ಕರೆಕ್ಟ್. ರೈಟ್? ಇದರ್ ಇಟ್ ಕುಡ್ ಬಿ ಸ್ಲಿಮ್ ಆರ್ ಇಟ್ ಕುಡ್ ಬಿ ಲೈಕ್ ಯು ವಿಲ್ ಬಿ ಬಲ್ಕ್ಡ್ ಅಪ್, ಆರ್ Yeah. ಪೋಸ್ಟ್ ಮ್ಯಾರೇಜ್ ಸ್ಟ್ರೆಸ್ whatever it could be. Whatever. ಅದೆಲ್ಲ ಇರ್ಬೋದು. ಸೊ ಹಾ. ಸೊ ನಾ ಅದನ್ನೇ ಹೇಳ್ತೀವಿ, ವೆನ್ ಯು ವಾಂಟ್ ಟು ಡೂ ಇಟ್, ಮೇಕ್ ಇಟ್ good for everyone. I mean, at the same time, even if you feel that the photographer or the person who's kind of trying to milk you out, ತುಂಬಾ ಚಾರ್ಜ್ ಮಾಡ್ತೀರಾ ಅಂದ್ರೆ, you have options you can look out for. Yeah. But choose the best which you can, ಅಫೋರ್ಡ್. and deliver. ನಿಮ್ಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ ಈಗ ಫ್ಯಾಮಿಲಿಗಳು ಏನ್ ಹಿಂಸೆ ಕೊಡ್ತಾರೆ? ಹಿಂಸೆ ಅಂತ ಅಂದ್ರೆ ಅದು ಅಂದ್ರೆ ಈಗ ಹುಡುಗ ಹುಡುಗಿ ಒಂದ್ ಹಿಂಸೆ ಆದ್ರೆ ಫ್ಯಾಮಿಲಿ ಬೇರೆ ತರ ಹಿಂಸೆ ಕೊಡ್ತಾರೆ. ವಾಟ್ ಫ್ಯಾಮಿಲಿದವ್ರದ್ದು ಮದುವೆ ಟೈಮಲ್ಲಿ ಏನಿಲ್ಲ, ಲೈಕ್ ಈವನ್ ಎಲ್ಲಾರ್ದು ಕನ್ಸು ಅಂದ್ರೆ ಫ್ಯಾಮಿಲಿ ಒಂದು ಪಿಕ್ಚರ್ ಬೇಕು. ಹ್ಮ್ ಬಟ್ ಅದು ಎಲ್ಲಿ ಯಾವಾಗ ಆ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಎಲ್ಲ ಇವೆಂಟ್ ಆಗಿ 6 ತಿಂಗಳಾದ್ಮೇಲೆ ಬ್ರೋ ಅದು ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ. ಬಟ್ ಆದ್ರೆ ಆ ಮೂಮೆಂಟ್ ಅಲ್ಲಿ ಏನಾಯ್ತು ಅದು ಮರ್ತೋಗ್ಬಿಟ್ಟಿರ್ತಾರೆ, ಓಕೆ. ಅದು ಬಂದಿರಲ್ಲ. ಹಾ. ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಒಂದು ತಟ್ಟೆಲಿ ಒಂದು 5 ಕಪ್ಪೆನ ನೀವು ಕೂರ್ಸಕ್ಕಾಗತ್ತಾ? ಇಲ್ಲ, ಆಡ್ತಾ ಇರ್ತಾರೆ. ಒಂದ್ ಹಾಕಿದ್ರೆ ಇನ್ನೊಂದು ಆರುತ್ತೆ. ಸೊ ಅದು ವೆಡ್ಡಿಂಗ್ ಅಲ್ಲಿ ಹಂಗಾಗತ್ತೆ. ಸೊ ಹಂಗಂತ ಅಂದ್ಬಿಟ್ಟು ದ ಥರ್ಡ್ ಪರ್ಸನ್, ಈಗ ಮಾವ ಇನ್ನೊಬ್ರು ಯಾರೋ ಎಕ್ಸ್ ಆಗಿರ್ಬೋದು, ಹ್ಮ್. ಅವ್ರು ಯಾರೋ ರಿಲೇಷನ್ ಅಂದ್ಬಿಟ್ಟು ಇರೋ ಇವೆಂಟ್ ನ ಬಿಟ್ಟು ಹುಡುಕೊಂಡು ಹೋಗಿ ತೆಗಿಯಕ್ಕಾಗಲ್ಲ. ಹ್ಮ್. ದೇ ಶುಡ್ ಬಿ ಪ್ರೆಸೆಂಟ್, ಹ್ಮ್. ದೇ ಶುಡ್ ಬಿ ಅಲೈವ್. ಹ್ಮ್. ಸೊ ಅದಾಗತ್ತೆ. ಬಟ್ ಆ ಒಂದು ಸಿಚುವೇಶನ್ ಎಲ್ಲ ಮರ್ತಿರ್ತಾರೆ. ಹ್ಮ್. ಆಮೇಲೆ ಎಲ್ಲ ಇವೆಂಟ್ ಆದ್ಮೇಲೆ ಅವ್ರಿಗೆ ದೇ ರಿಯಲಿ ವಾಂಟೆಡ್ ಒನ್ ಗುಡ್ ಪಿಕ್ಚರ್ ವಿತ್ ಎವ್ರಿ ಒನ್. ಹ್ಮ್. ಅದು ಸಿಕ್ಕಿರಲ್ಲ, ಅಗೇನ್ ಬ್ಲೇಮ್ ನಮಗೆ ಬರುತ್ತೆ. ಅಂದ್ರೆ ನೀವು ಕೇಳ್ತೀರಾ ಯಾರ್ಯಾರ ಫ್ಯಾಮಿಲಿಗೆ ಕೇಳ್ತೀವಿ. ಇಂಪಾರ್ಟೆಂಟ್, ಇವ್ರು ಇಂಪಾರ್ಟೆಂಟ್, ಇವ್ರು ನಾವು ಇಂಪಾರ್ಟೆಂಟ್? ಮಾಡ್ಬೇಕಾದ್ರೆ ಅದೇ ಪ್ರೀ ವೆಡ್ಡಿಂಗ್ ಅಲ್ಲಿ ಇಟ್ ಇಸ್ ಬೇಸಿಕಲಿ ಐಸ್ ಬ್ರೇಕರ್, ಜಸ್ಟ್ ನಾಟ್ ಫಾರ್ ದ ಕಪಲ್ಸ್, ಹ್ಮ್. ಆಲ್ಸೋ ಫಾರ್ ದ ಫೋಟೋಗ್ರಫರ್. ಓಕೆ. ಏನಾಗುತ್ತೆ ಅಂದ್ರೆ, ನಿಮ್ ಕೆಮಿಸ್ಟ್ರಿ ವಿತ್ ದ ಕಪಲ್ ಅಲ್ಲಿದ್ರೆ, ಹೌದು. ವೆಡ್ಡಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಜಸ್ಟ್ ಕಣ್ಣಲ್ಲೇ ಮಾತಾಡ್ಕೊಬಿಡ್ಬೋದು. ಎಕ್ಸಾಕ್ಟ್ಲಿ. ಇವ್ರು ಬೇಕು ಬೇಡ ಅಂತ. ಅಂಡ್ ಅದಕ್ಕೆ ಆಗ್ತಿದ್ದಂಗೆನೆ ಪ್ರೀ ವೆಡ್ಡಿಂಗು ವೆಡ್ಡಿಂಗು ಸ್ವಲ್ಪ ಟೈಮ್ ಇರುತ್ತೆ. ಹ್ಮ್. ಆ ಮೂಮೆಂಟ್ ಅಲ್ಲಿ ನೀವು ಮೀಟ್ ವೆಡ್ಡಿಂಗ್ ಅಲ್ಲಿ ಮತ್ತೆ ಕುತ್ಕೊಂಡು ಮಾತಾಡಿ, ಇವರು ನನ್ನ ಇಮಿಡಿಯೇಟ್ ಫ್ಯಾಮಿಲಿ, ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಟು ಮೀ. ಜಾತ್ರೆ ಫೋಟೋಗೆ ಅದು ಸಪ್ರೇಟ್ ಮಾಡ್ಕೋಬಹುದು, ಅದು ತೊಂದರೆ ಇಲ್ಲ. ಬಟ್ ನಾವೇನ್ ಮಾಡ್ತಿದೀವಿ ಅನ್ನೋದ್ರೆ, ಬಿಕಾಸ್ ಯು ವಿಲ್ ಹ್ಯಾವ್ ಅ ಟಿಪಿಕಲ್ ಫೋಟೋಗ್ರಫರ್ಸ್ ವಿಲ್ ಕ್ಯಾಪ್ಚರ್ ಎವ್ರಿಥಿಂಗ್, ಬನ್ನಿ ಸೈಡ್ಗೆ ಹೋಗಿ, ಅದೆಲ್ಲ ನಡೆಯುತ್ತೆ, ಅದು ಅದು traditional ಮಾಡ್ಲೇಬೇಕು. type. ದಟ್ಸ್ ವಾಟ್ ವಿ ಬೀನ್ ನೋಡಿರೋದೆಲ್ಲ ಅದೇ ತರ ಇದೆ. ಬಟ್ when you're doing kind of a selected like candid weddings or like what he does and things and all, so ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವಾಗ ಹೇಳ್ಬೇಕು, ಓಕೆ ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅತ್ತೆ, they are very close to me, this is my dog, I want my dog to be my friend. So that's a requirement now, whether we agree or disagree. So I want that particular, so ಮೊದಲೇ ಡಿಸೈಡ್ ಮಾಡ್ಕೊಂಡು, and you just, since your chemistry is good with couple ಅಲ್ವಾ, because this is what I have done personally, so ಅವ್ರಿಗೆ ಹೇಳ್ಬಿಡ್ತೀನಿ ಒಂದು ಸ್ವಲ್ಪ ಟೈಮ್ ಕೊಟ್ಬಿಡಿ ಅಂತ, so they will get it arranged. ರೈಟ್. ಮತ್ತೆ It's very ಫ್ಯಾಮಿಲಿ important for them. ಇದ್ರಲ್ಲಿ ಏನಾಗ್ತಂದ್ರೆ, ಕೆಲವೊಬ್ರು ಆ ಮೂಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಹ್ಮ್. ಆ ಮೂಮೆಂಟ್ ಅಲ್ಲಿ ಹ್ಮ್. ಆಮೇಲೆ ಅವ್ರಿಗೆ ಬೇರೆಯವ್ರದ್ದು ಯಾರ್ದಾರು ನೋಡಿದಾಗ ನಂದು ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಬ್ರೋ ಆಲ್ಬಮ್ ಸ್ಟೋರಿಗಳು ಬ್ರೋ, ಇದೆಲ್ಲ ನಾವು, ಐ ಮೀನ್ ಐ ಹ್ಯಾವ್ ಗಾನ್ ಥ್ರೂ ಇಟ್ ಮ್ಯಾನ್. ಓಕೆ. ಸೊ ಒಂದು ಇಮೇಜ್ ಇರಲ್ಲ ಅವ್ರದ್ದು, ಆವಾಗ ಬರುತ್ತಿರಲ್ಲ. ಹಾ. ಹ್ಮ್. ಅದು ಇಮೇಜ್ ನೋಡಿದಾಗ ಫುಲ್ ಜೋಶಲ್ಲಿ ಇರ್ತಾರೆ ಅವರು. ಹ್ಮ್. ಬಟ್ ವೆನ್ ಇಟ್ ಕಮ್ಸ್ ಟು ಸಮಥಿಂಗ್ ಲೈಕ್ ಆಲ್ಬಮ್ ಬಂದಾಗ ನಮ್ ಇವ್ರ್ಯಾರೋ ಮಿಸ್ಸಿಂಗು. ಹ್ಮ್. ಹಂಗೆ. ಬಟ್ ಈಗ ಇನ್ನೊಂದೇನು ಅಂತಂದ್ರೆ, ವೆಡ್ಡಿಂಗ್ ಆದ್ಮೇಲೆ ಎಷ್ಟೋ ತಿಂಗಳಾದ್ರೂ ಫೋಟೋಸ್ ಕೊಡಲ್ಲ ಅಂತ ಒಂದು ಬ್ಲೇಮ್ ಗೇಮ್ ಮಾಡ್ತಾರೆ. ದಟ್ ಇಸ್ ಸಮಥಿಂಗ್ ವಿಚ್ ಅಗೇನ್ ಇಟ್ ಕಮ್ಸ್ ಟು ಪ್ರೊಫೆಷನಲಿಸಮ್. ಹ್ಮ್. ಐ ಮೀನ್ ಆಸ್ ಅ ಫೋಟೋಗ್ರಫರ್ ಯು ಶುಡ್ ನೋ ವಾಟ್ ಇನ್ ನಿಮ್ ತಟ್ಟಲ್ಲಿ ನೀವು ಎಷ್ಟು ಇಟ್ಕೋಬಹುದು ಅಂತ ನಿಮ್ಗೆ ಗೊತ್ತಿರಬೇಕು. ಹಾ. ನಾನೇ ಯಾಕಂದ್ರೆ ಬ್ಲೇಮ್ ಮಾಡಿದೀನಿ. ನಾನು ಇವೆಂಟ್ ಹೋಸ್ಟ್ ಮಾಡ್ತಿರ್ಬೇಕಾರೆ ಐ ವುಡ್ ಆಸ್ಕ್ ದೆಮ್ ಒನ್ ಥಿಂಗ್, ಬಡಿ ನನ್ಗೆ ವಿಡಿಯೋಸ್ ಕಳಿಸಿ ಏನು ಬೇಡ ಅಂತ. ಇನ್ನ ನನಗೆ 3 months ಹಿಂದಿನ ವೆಡ್ಡಿಂಗ್ದು ಬಂದಿಲ್ಲ. ಸೊ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅಥವಾ ನೀವೇ ಬಿಕಾಸ್ ನಿಮ್ ಹೆಕ್ಟಿಕ್ ಇರುತ್ತೆ ಅಂತ ಈ ತರ ಆಗುತ್ತಾ? ಬಟ್ ವಾಟ್ ಇಸ್ ದ ಪ್ರಾಸೆಸ್? ಇಲ್ಲ, ಅಲ್ಲಿ ಈಕ್ವಲ್ ಇವನ್ ದೇ ನೀಡ್ ಟು ಸ್ಪೆಂಡ್ ಟೈಮ್ ವಿತ್ ಅಸ್. ಬೇಸಿಕಲಿ ಏನಾಗತ್ತಂದ್ರೆ, ಇವಾಗೆಲ್ಲ ಡಿಜಿಟಲ್ ಫಾರ್ಮೇಟ್ ಇರೋದ್ರಿಂದ ಮುಂಚೆಲ್ಲ ರೀಲ್ ಇರ್ತಿತ್ತು, ಅಲ್ಲಿ ದೇರ್ ಇಸ್ ಅ ಲಿಮಿಟೇಷನ್ ಇರ್ತಿತ್ತು. ಅಂಡ್ ದ ಕೈಂಡ್ ಆಫ್ ದ ವೆಡ್ಡಿಂಗ್ ಫೋಟೋಗ್ರಫಿ ಆಗಿರ್ಬೋದು, ಆ ವೆಡ್ಡಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವಾಗ. ಮುಂಚೆ ತರ ಇರಲಿಲ್ಲ. ಮುಂಚೆ ಒಂದ್ ಫೋಟೋ ಒಂದ್ ವಿಡಿಯೋ ಇಬ್ರಲ್ಲಿ ಮುಗಿಸ್ಬಿಡೋರು. ಇದು ಪಾಸ್ಟ್ 10 years ಬ್ಯಾಕ್, 15 years ಬ್ಯಾಕ್ ಒಂದ್ ಫೋಟೋಗ್ರಾಫರ್, ಒಂದ್ ವಿಡಿಯೋಗ್ರಾಫರ್. ಕ್ಯಾಂಡಿಡ್ ಫೋಟೋ, ಕ್ಯಾಂಡಿಡ್ ಸಿನಿಮಾಟೋಗ್ರಫಿ, ಮತ್ತೆ ಇದರೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ. Film ಅಲ್ಲಿ ನೀವು shoot ನೋಡಿದ್ರೆ ಮಾಡ್ತಿರ್ಬೇಕಾದ್ರೆ. ಲೈಕ್ ಇವನ್ 15 years ಬ್ಯಾಕ್ ಎಲ್ಲ ಒಂದ್ ಫೋಟೋ ಒಂದ್ ವಿಡಿಯೋ ಇಬ್ರು ಬಿಟ್ರೆ ಬೇರೆ ಯಾರು ಫೋಟೋಗ್ರಾಫರ್ಸ್ ಇಲ್ಲ. ಇವಾಗ ವೆಡ್ಡಿಂಗ್ ಸಬ್ಜೆಕ್ಟ್ ಚೇಂಜ್ ಆಗಿದೆ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಡಿಜಿಟಲೈಸ್. ಒಂದ್ ಇವೆಂಟ್ ಮಿನಿಮಮ್ 12 members ಇರ್ತಾರೆ ಮೇನ್ ಇವೆಂಟ್ಸ್ಗೆ, ಅಷ್ಟು ಜನ ಗೆಸ್ಟ್ಗಳು ಬರ್ತಾರೆ. ಸೊ ಎಲ್ಲಾದು ನೀವು ಪ್ರಿಂಟ್ ಆಗಕ್ಕಾಗಲ್ಲ. ಅವಾಗ ದೇ ನೀಡ್ ಟು ಸ್ಪೆಂಡ್ ಟೈಮ್
ವಾಟ್ ಎಕ್ಸಾಕ್ಟ್ಲಿ ಅವ್ರಿಗೆ ಏನು ಪ್ರಿಂಟ್ ಆಗಬೇಕು ಅದು ಅವರೇ ಸೆಲೆಕ್ಟ್ ಮಾಡಬೇಕು. ಹ್ಮ್. ಅವರು ಟೈಮ್ ಕೊಡಲ್ಲ. ದೆನ್ ಎಂಡ್ ಆಫ್ ದ ಡೇ ಈಗ ಗೆಸ್ಟ್ಗಳು ಬಂದಾಗ ಅವ್ರ ಕ್ವಶನ್ ಯಾವ್ದಿರುತ್ತೆ, ಆಲ್ಬಮ್ ಅಲ್ಲಿ ಆಲ್ಬಮ್ ಎಲ್ಲಿ ಅಂತ. ಅವಾಗ ನಮ್ಮ ಮೇಲೆ ಹಾಕ್ತಾರೆ, ಕೊಟ್ಟೇ ಇಲ್ಲ ಇವರು ಅಂತ. ಸೊ ಇವಾಗ ಇಷ್ಟು ಫೋಟೋಗ್ರಫಿ ಮಾಡಿದ್ದೀರಾ ಅಂಡ್ ನಿಮ್ಮ ಪೇಜಲ್ಲಿ ದೇರ್ ಇಸ್ ಎ ಡಿಫ್ರೆಂಟ್ ಪರ್ಸನ್ ಅಂಡ್ ಪರ್ಸನ್ ವಿಚ್ ಇಸ್ ವೆರಿ ನೈಸ್. ಯಾಕಂದ್ರೆ ಇವಾಗ ಎಲ್ಲರೂ ಜೆನೆರಿಕ್ ಫೋಟೋಗ್ರಾಫರ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲ ತರ ಮಾಡ್ತಾರೆ. ಹೌದು. ಸ್ಪೆಷಲೈಸೇಷನ್ಗೆ ಇಂಪಾರ್ಟೆನ್ಸೇ ಅದು. ಹಾಸ್ಪಿಟಲ್ ಸ್ಪೆಷಲೈಸೇಷನ್ ಇದ್ರೆ ಐ ವುಡ್ ವಾಂಟ್ ಟು ಗೋ ದೇರ್ ಬಿಕಾಸ್ ಸ್ಪೆಷಲೈಸೇಷನ್ ಇರುತ್ತೆ ಅಂತ. ಸರ್ ನಿಮಗೆ ಕೇಳ್ತಾರದು ಇವಾಗ, ವಾಟ್ ಈಸ್ ದ ಮೋಸ್ಟ್ ಬಿಜಾರ್ ರಿಕ್ವೆಸ್ಟ್ ಯು ಹವ್ ಗಾಟ್ ಇನ್ ಯುವರ್ ಕರಿಯರ್ ಆಫ್ ಫೋಟೋಗ್ರಫಿ? ಈ ತರ ಶೂಟ್ ಮಾಡಿ, ಈ ತರ ಮಾಡಿ, ಯಾರೊಬ್ರು ಜೋಗ್ ಜಲಪಾತ ತುದಿಗೆ ಹೋಗಿ ಮಾಡಿಸ್ಬೇಕು ಅಂತ ಆಸೆ ಪಡ್ತಾರೆ. ಹ್ಮ್. ಈ ತರ ಕ್ರೇಜಿ ಬಿಜಾರ್ ರಿಕ್ವೆಸ್ಟ್ ನಿಮಗೆ ಇಲ್ಲಿ ತನಕ ಬಂದಿರೋದು? ಇಟ್ ಮೈಟ್ ಬಿ ಅದರ್ ಕಂಟ್ರೀಸ್ ಆಲ್ಸೋ. ಒನ್ ಪರ್ಟಿಕ್ಯುಲರ್ ಕ್ಲೈಂಟ್ ಅಂತನೋ ಲೈಕ್ ಅಲ್ಲ, ನಿಮ್ಗೆ ಯಾವ್ದಾದ್ರು ನಿಮ್ಗೆ ಅನ್ಸಿದ್ರೆ ಒಂದು ಕೇಳ್- ಮೋಸ್ಟ್ ನನಗೆ ಮೆಮೊರಬಲ್ ಅಂದ್ರೆ ಹ್ಮ್. ಐ ಹ್ಯಾವ್ ಡನ್ ಶೂಟ್ ವಿತ್ ಪ್ರೈವೇಟ್ ಜೆಟ್, Wow. ಕಪಲ್ ಶೂಟ್ ವಿತ್ ಹಾ. ಪ್ರೈವೇಟ್ ಜೆಟ್ ಅಂಡ್ ಸೂಪರ್ ಕಾರ್ಸ್ ಇನ್ ರನ್ವೇ ದುಬೈ ಅಲ್ಲ? ಇಲ್ಲಿ ಇಂಡಿಯಾದಲ್ಲಿ. ಎಷ್ಟು ಖರ್ಚಾಗಿತ್ತು? ಅರೌಂಡ್ ದ ರನ್ವೇ ಇಟ್ ಸೆಲ್ಫ್ ದೇ ಅರೌಂಡ್ ಸ್ಪೆಂಡ್ 15 lakh ಓನ್ಲಿ ಫಾರ್ 2 hours. ಜಕ್ಕೂರ? ರನ್ವೇಗೆ, ರನ್ವೇ ಜಕ್ಕೂರ್ ಅಲ್ಲ? ನಾಟ್ ಜೆಕ್ಕೂರ್, ಓಕೆ. ಇನ್ ಡಿಫ್ರೆಂಟ್ ಪ್ಲೇಸ್. ಕ್ಲೈಂಟ್ ಡೀಟೇಲ್ಸ್ ಕಾನ್ಫಿಡೆನ್ಷಿಯಲ್? ಕ್ಲೈಂಟ್ ಡೀಟೇಲ್ಸ್ ಆ ಥರ ಏನಿಲ್ಲ. ಇವನ್ ಅದು ಬೇರೆ ಕಡೆ. ಓಕೆ. ಓಕೆ ಓಕೆ Okay. Even it will be problem for other people. No I worries, guess. that's okay. ನಂಗೆ Runway ಕೇಳಿದೆ. they spend ಹಾ. too much, and again flight ಗೆ, chopper ಗೆ, again not chopper, it's a Private private jet. jet separate, again pilot separate, and supercars by using supercars. ಡ್ಯಾಮ್. In 2017 ಅಲ್ಲಿ ಮಾಡಿದ್ದು. ಓಕೆ, ಅದ್ ಬಿಟ್ಟು ಬೇರೆದು? ಬೇರೆ ಕಂಟ್ರೀಸ್ ಅಲ್ಲಿ ಈ ತರ ಯಾವ್ದಾದ್ರು? ಕಂಟ್ರೀಸ್ ಅಂತ ತುಂಬಾ ಮಾಡಿದೀವಿ, ನಾಟ್ ಒನ್ ಪರ್ಟಿಕ್ಯುಲರ್ ಆ ಥರ ಏನಿಲ್ಲ. ಹ್ಮ್. ಅಂದ್ರೆ ಡಿಮ್ಯಾಂಡ್ಸ್, ಅವ್ರ ಡಿಮ್ಯಾಂಡ್ಸ್ ಅಂತ ನೀವು ಕೇಳ್ತಿರೋದಾ ಹೇಗೆ? ಅಂದ್ರೆ ಫಾರ್ ಎಕ್ಸಾಂಪಲ್ ನಾನಿವಾಗ ಇಮ್ಯಾಜಿನ್ ಐ ಆಮ್ ಅ ಫೋಟೋಗ್ರಫರ್. ಹ್ಮ್. ಇವಾಗ ಐ ಥಿಂಕ್ ಇಲ್ಲ, ನಾರ್ತ್ 7 ಸಿಸ್ಟರ್ಸ್ ಅಲ್ಲಿ ಒಂದ್ ಸ್ಟೇಟ್ ಅಲ್ಲಿ ಸ್ನೋ ಲೆಪರ್ಡ್ ಸಿಗುತ್ತೆ. ಐ ಥಿಂಕ್ ಇನ್ ಲಡಾಖ್ ಓನ್ಲಿ ಪ್ರಾಬ್ಲಿ. You will get it better in Yeah. Spiti, yeah. ಲಡಾಖ್ ಅಲ್ಲಿ ಒಬ್ರು ಫೋಟೋಗ್ರಫರ್ ಹೋಗಿ 3 ಸ್ನೋ ಲೆಪರ್ಡ್ಸ್ ಒಂದು ಫೋಟೋ ಕ್ಲಿಕ್ ಮಾಡಿದ್ದಾರೆ, ಹ್ಮ್. ವಿಚ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್ ಅಂತ ಅವ್ರು ಹೇಳ್ತಾರೆ. ಹ್ಮ್. ಅಂಡ್ ಮೋಸ್ಟ್ ಬಿಜಾರ್, ಈ ತರ ಮತ್ತೆ ಆಗಲ್ಲ, ಒನ್ಸ್ ಇನ್ ಅ ಲೈಫ್ ಟೈಮ್ ತರ. ಹ್ಮ್. ಸೊ ಆ ತರ ನಿಮ್ಗೆ ಪ್ರೈವೇಟ್ ಜೆಟ್ ಬಿಟ್ಟು ಆರ್ ಮೇ ಬಿ ರಿಕ್ವೆಸ್ಟ್ ಬಂದಿದೆ, ಹಾ. ಬಟ್ ಅದು ಇಟ್ ನಾಟ್ ಎಕ್ಸಿಕ್ಯೂಟ್ ಮಾಡಕ್ಕಾಗಲಿಲ್ಲ. ಏನು? ಏನಂತ ಬಂದಿತ್ತು? ಬಿಕಾಸ್ ವಿತ್ ಕಪಲ್ ಶೂಟ್ ವಿತ್ ಚೀತಾಸ್. ಓ, ಅದಾಗಲ್ಲ. ಕೀನ್ಯಾ, ಆಫ್ರಿಕಾಗೆ ಕೀನ್ಯಾ. ಹೋಗ್ಬೇಕಾಯ್ತಾ? ಕೀನ್ಯಾನೆಲ್ಲ? ಬಟ್ ಆದ್ರೆ ಇಟ್ಸ್ ಡಿಪೆಂಡ್ಸ್, ಇಟ್ಸ್ ಅ ನೇಚರ್. ಹ್ಮ್. ಅಲ್ಲಿ ಅದು ಆಗಿಲ್ಲ, ಅದಕ್ಕಂತಾನೆ ಹೋಗಿ ಇನ್ ಕೇಸ್ ಅದು ಆಗ್ಲಿಲ್ಲ, ಎಕ್ಸಿಕ್ಯೂಷನ್ ಆಗಿಲ್ಲ ಅಂದ್ರೆ ಇಟ್ ವಿಲ್ ಬಿ ಬ್ಯಾಡ್ ಅಂದ್ಬಿಟ್ಟು ಏನು ಟೈಮ್ ಆಗಿಲ್ಲ ಅಂತ ಓ, ಕ್ಯಾನ್ಸಲ್. ಮಸೈ ಮಾರಗ್ ಹೋಗೋ ಪ್ಲಾನ್ ಎಲ್ಲ ಇತ್ತು. ನೈಸ್. ಹಾ. ಸಂದೀಪ್, for you? ನಿಮ್ ತುಂಬಾ ಇರುತ್ತೆ. See, I mean, With ನಿಮ್ wild ತುಂಬಾ animals, ನಿಮ್ಗೆ ಗೊತ್ತು. yeah, yeah. ಹಾ. I mean, I leave it for your wild imagination. ನೀವೇ ಹೇಳಿದ್ರೆ ತುಂಬಾ ಇರುತ್ತೆ ಅಂತ. So I would just leave it there. ಹಾ. But request ಎಲ್ಲಾನು ಇರುತ್ತೆ, ಇಲ್ಲ ಅಂತ ಏನಿಲ್ಲ. But I mean, you know your capabilities and you know what can be delivered. So stick on to it. ಹ್ಮ್. ಆಗತ್ತೆ ಅಂದ್ರೆ ಆಗತ್ತೆ, ನೀ ಆಗಲ್ಲ ಅಂದ್ರೆ ಆಗಲ್ಲ ಅಂದ್ಬಿಡಿ. So there are requirements ಏನು ಕಮ್ಮಿ ಇಲ್ಲ. As you said, it's a wild imagination. ಬಟ್ You can go ಆಗುತ್ತೆ ಅಂತ ಅನ್ಸಿ ಒಂದು ಮೆಮರಿಯಲ್ಲಿ ಇದ್ದಿದ್ರೆ ಯಾವುದು? ವಾಟ್ ಇಸ್ ದಟ್ ಒನ್ ಥಿಂಗ್? ಆಗತ್ತೆ ಅಂತಲ್ಲ. ಸಿ, ಒನ್ಸ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗೋಗುತ್ತೆ ನಾನು ಇದು ಮಾಡ್ತೀನಿ ಅಂದ್ರೆ ತಲೆ ಕೆಳಗಾದ್ರೂ ಮಾಡಿ. ಹ್ಮ್. That's what I'm told the ಅಲ್ಲ, story of 72 what hours have of... you ಅಲ್ಲ, done? ವಾಟ್ ಇಸ್ ದ That's ಮೋಸ್ಟ್ what I'm ಬಿಜಾರ್ saying. ಥಿಂಗ್ I'm ಯು ಹ್ಯಾವ್ telling you, like, ಡನ್? I've shot, ನೀವು ಹೇಳ್ತಿಲ್ಲ ಜೋಗ್ ಜಲಪಾತದ ಕೆಳಗೂ ಶೂಟ್ ಮಾಡಿದೀನಿ, Correct. ಆನೆಗಳ ಜೊತೆ ಶೂಟ್ I've ಮಾಡಿದೀನಿ. seen joke I've seen ಮಾಡ್ಬೇಕು ಅಂದ್ರೆ ನಾನು ಬಾಡಿ ಸಪೋರ್ಟ್ ಮಾಡೋದಲ್ಲ, ಮೈಂಡ್ ಫಿಕ್ಸ್ ಆದ್ರೆ ಬ್ಲೈಂಡ್ ಆಗಿ ಹೋಗ್ತಾ ಇರಿ, ಮಾಡಿ ಅದನ್ನ. Okay. Don't give it up. That's what I'm saying. It took 72 hours to click what one image of, but everything supported me. I didn't give up. People called up and said ಬಿಟ್ಬಿಡಿ ಬಂದ್ಬಿಡಿ ವಾಪಸ್ಸು, ಪರವಾಗಿಲ್ಲ ಅದಿಲ್ಲ ಇದ್ರು ಮಾಡೋಣ ಅಂತ. ನಾನು ಹೇಳಿದೆ, ನಾನು ಡಿಸೈಡ್ ಮಾಡಿದೀನಿ, ಮಾಡ್ತೀನಿ. ಶೂರ್. ಓಕೆ. ಸೊ ಆ ಥರ ನಿಮ್ಮ ಕೇಪಬಿಲಿಟಿ ಮೇಲೆ. ಸೊ ಪೀಪಲ್ ವಿಲ್ ಆಸ್ಕ್ ಸ್ಕೈಸ್ ಅಂಡ್ ಸ್ಟಾರ್ಸ್. ಕರೆಕ್ಟ್. ಕರೆಕ್ಟ್, ಅವ್ರು ಹೇಳ್ದಂಗೆ ಚೀತಾದ್ ಇರ್ಬೋದು, ದಟ್ಸ್ ಅ ವೈಲ್ಡ್ ಥಿಂಗ್. ಹೌದು. Like you told snow leopard, I went to Spiti. Second day I saw, And sorry to interrupt. second day I saw snow leopard mating. I captured it. Wow. Second day, and that's like ಕರೆಕ್ಟ್. people are like, ಬ್ರೋ ಕಾಣಿಸೋದೇ ಕಷ್ಟ ಅಂದ್ರೆ ನೀವು ಅದು ಮೇಟಿಂಗ್ ತೆಗೆದಿದ್ದೀರಾ ಅಂತ. Again, ಆ ಸೀಕ್ವೆನ್ಸ್ ಆದ್ಮೇಲೆ ಹೇಳ್ತೀನಿ ಕೇಳಿ, ಎಲ್ಲ ಹೊರಟೋದ್ರು, ಮೇಟಿಂಗ್ ಸಿಕ್ತು ಅಂತ. ನಮ್ ಬೆಂಗಳೂರಿಂದಾನೇ ಅವ್ರು ಅವಾಗ ಜಸ್ಟ್ ಲ್ಯಾಂಡ್ ಆಗಿದ್ರು, ಅವ್ರಿಗೂ ಲಕ್ಕಿ ಇತ್ತು, ಸಿಕ್ಕಿದ್ರು. ಅದಾದ್ಮೇಲೆ ಹೊರಟೋದ್ರು. ವಿ ಸ್ಟೇಡ್ ಫಾರ್ another 15-20 minutes extra because it was too steep to climb back ಅಂತ. They started playing like literally those domestic cats ತರ ಆಟ ಆಡ್ಕೊಂಡು ಹೋದ್ವು. And we have those images. I haven't posted much, but that's for me, because that's what I do for my personal interest is my wildlife and my travel and my nature. ದೀಪಕ್ and again, ಬಿಫೋರ್ ಯು ಕ್ಯಾನ್ ಕಂಟಿನ್ಯೂ, ಒಂದೇ ಕೇಳ್ಬಿಡ್ತೀನಿ. ಈಗ ಹೇಳಿದ್ರಿ ಸ್ನೋ ಲೆಪರ್ಡ್ ಕ್ಯಾಪ್ಚರ್ ಮಾಡಿದ್ರಿ ಅಂತ. ನಮ್ಮ ಆಡಿಯನ್ಸ್ಗೆ ಬ್ರೇಕ್ ಡೌನ್ ಯುವರ್ ಕ್ಯಾಮ್ರಾ ದಟ್ ಯು ಯೂಸ್ ಫಾರ್ ವೈಲ್ಡ್ ಲೈಫ್ ಫೋಟೋಗ್ರಫಿ. See, I'm a Nikon ambassador. I mean, my first camera was also Nikon D90. ಹಾ. I mean, back then it was a 1080p first camera to shoot 1080p. It was a crop sensor though, but it is. But currently I use a Nikon gear. Okay. Everything is Nikon.
ಹೌ ಮಚ್ ಅದೆಷ್ಟು ಕಾಸ್ಟ್ ಆಗುತ್ತೆ ಒನ್ ಹೋಲ್ ಕ್ಯಾಮ್ರಾ? ಬಿಕಾಸ್ ಯು ಸೀನ್ ಸೆಲೆಬ್ರಿಟೀಸ್ ಹೋಲ್ಡ್ ಇಟ್, ಇವನ್ ಡಿ ಬಾಸ್ ಹತ್ರ ಅದು ಒಂದು ಕ್ಯಾಮ್ರಾ ಇದೆ. How much See, would it it depends cost? on what is your budget. See, let's not constrain. Again, ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ನನ್ನ ಹತ್ರ ಈ ಕ್ಯಾಮ್ರಾ ಇದೆ, ನನ್ನ ಹತ್ರ ಈ ಬಜೆಟ್ ಇದೆ ಅಂತಲ್ಲ. ನನ್ನ ಹತ್ರ ಏನಿದೆ, ಇವಾಗ ನಾನು ಸೆಲ್ ಫೋನಲ್ಲಿ ಶೂಟ್ ಮಾಡ್ಕೊಡಿ ಅಂದ್ರೆ ನಾನು ಮಾಡಿದ್ದೀನಿ. ಕರೆಕ್ಟ್. Right. ಬಟ್ ಐ ಲವ್ ಶೂಟಿಂಗ್ ಇನ್ ಫಿಲ್ಮ್ ಕ್ಯಾಮ್ರಾ, ದಟ್ಸ್ ಮೈ ಪರ್ಸನಲ್ ಚಾಯ್ಸ್. ಬಟ್ ನನಗೆ ಇಫ್ ಐ ಕ್ಯಾನ್ ಅಫೋರ್ಡ್, ಐ ಗೋ ಫಾರ್ ಇಟ್. ಆರ್ 10 ಐ lakhs? ರೆಂಟ್ ಇಟ್. ಅಲ್ಲ ಈಗ ನಾನು ಏನಕ್ಕೆ ಐ ಹೇಳ್ತೀನಿ ಮೀನ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ನಮಗೆ, ವೆನ್ ಯು ಗಿವ್ ಇಂಪಾರ್ಟೆನ್ಸ್ ಟು ದ ಗೇರ್, ಐ ಮೀನ್ ಎಂಡ್ ಆಫ್ ದಿ ಡೇ ನಾನು ಪರ್ಸನಲಿ ಏನು ಬಿಲೀವ್ ಮಾಡ್ತೀನಿ ಅಂದರೆ, it's a tool for you to help it out. First Right. thing is respect the tool, understand the tool, what are the capabilities of the tool ಅಂತ. ಅದನ್ನ ನಿಮ್ಗೆ ಏನೆಲ್ಲ ಮಾಡ್ಬೋದು ಅಂತ ಅದನ್ನ ಗೊತ್ತಿಲ್ಲದೆ ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಹತ್ರ 20 ಲಕ್ಷದ ಕ್ಯಾಮ್ರಾ ಇದೆ, ಐ ಹ್ಯಾವ್ phase 1, ಐ ಹ್ಯಾವ್ Hasselblad, ಐ ಹ್ಯಾವ್ ದಿಸ್, ಐ ವಿಲ್ ಶೂಟ್ ಯು, ಐ ವಿಲ್ ಮೇಕ್ ಯು ಲುಕ್ ಗುಡ್, ಐ ಆಮ್ ಶೂಟಿಂಗ್ ಯು ಇನ್ 20 lakhs ಕ್ಯಾಮ್ರಾ, ಐ ಆಮ್ ಶೂಟಿಂಗ್ ಇನ್ 30 lakh. ಅದೆಲ್ಲ ಬೇಡ. ನೀವು ಇಮೇಜ್ ಮಾಡ್ತಿದ್ರಾ ಇಲ್ವಾ ಅದನ್ನ ಹೇಳಿ ಫಸ್ಟು. ಅಲ್ಲ ಈಗ ಅಂದ್ರೆ ಈಗ It's like I have a super car, but will you ಓಡ್ಸಕ್ be able ಬರಲ್ಲ. to drive in Bangalore city traffic? Right. ಇಲ್ಲ, ಅದನ್ನ ಎಲ್ಲಿ ಬೇಕೋ ಅಲ್ಲಿ. ಅಲ್ಲ, ನಾನು ಯಾಕೆ deliver ಇದನ್ನ it. ಕೇಳಿದೆ ಅಂದ್ರೆ, ಐ ಹೋಸ್ಟೆಡ್ ಇವೆಂಟ್ ಫಾರ್ ಫೋಟೋಗ್ರಫಿ. ಹ್ಮ್. ಮಿಸ್ಟರ್ ಸಂಕೇತ್ ರೆಡ್ಡಿ ಅಂತ, ಅವ್ರದ್ದು ವ್ಯೂ ಫೈಂಡರ್ ಅಂತ ಒಂದು ಬುಕ್ ಬಂತು ರೀಸೆಂಟ್ ಹಾ, ಆಗಿ. ಸೊ ಅದರಲ್ಲಿ ಅವ್ರು ಹೇಳೋದಿದೆ, ಕ್ಯಾಮ್ರಾದಲ್ಲೂ ಶೂಟ್ ಮಾಡ್ಬೋದಪ್ಪ, ಬಟ್ ನಾವು ಇದ್ರಲ್ಲಿ ಮಾಡ್ತೀವಿ ಬಿಕಾಸ್ ಇಟ್ಸ್ ಅವರ್ ಪ್ಯಾಷನ್ ಅಂತ. ದ ರೀಸನ್ ಐ ಆಸ್ಕ್ಡ್ ಯು ದ ಪ್ರೈಸಿಂಗ್ ಇಸ್ ಬಿಕಾಸ್ ಯಾರಾದ್ರೂ ಈಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಎಂಟರ್ ಆಗ್ಬೇಕಂದ್ರೆ ದಿಸ್ ಇಸ್ ದ ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕು ಅಂದ್ರೆ ಎಷ್ಟಾಗ್ಬೋದು ಅಂತ. ಸಿ ಟೆಲಿ ಬೇಕು, ಟೆಲಿ ಬೇಕೇ ಬೇಕೇ ಬೇಕು. ಮಿನಿಮಮ್ ದಟ್ 70-200 ಮಿನಿಮಮ್ ಇರಲೇಬೇಕು. ಓಕೆ. I would suggest if you're going for 70-200, when you're going to wild, add up a converters, 2x converters ಇರ್ತವೆ, ಅದು ಎಕ್ಸ್ಟ್ರಾ ಹಾಕೊಳ್ಳಿ, because that makes it 140-400. That's a ಓಕೆ. basic requirement. Okay. Any crop sensor is more than enough for a wildlife, unless until you are a passionate photographer who want to blow up images or do something, because end of the day you're putting it on social media only today. Right? Correct. So ಅದು starting ಅಲ್ಲಿ. But if you're a professional getting into it, making images and making money out of it, invest in the right gear, like which will give you the best and the better qualities. Avaga, then you can go for those bazookas like 400s and 600s and 800s. ಓಕೆ, ಈಗ ಬೇಸಿಕ್ ನಾನು ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ಸಿನ್ಸ್ ಐ ನೋ ಯುವರ್ ನಿಕಾನ್ ಅಂಬಾಸಿಡರ್, ಯುವರ್ ಫ್ಯೂಜಿ ಅಂಬಾಸಿಡರ್, ಬಟ್ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಯಾವ ಕ್ಯಾಮ್ರಾ ಬೆಸ್ಟ್, ಯಾವ ಒಂದು ಏನೋ ಇದು ಬೆಸ್ಟ್ ನಿಮ್ಮ ಬಡ್ಜೆಟ್. ಓಕೆ, ಸೇ ಐ ಹ್ಯಾವ್ ಅ ಬಜೆಟ್ ಆಫ್ 2 lakhs. ಬೇಸಿಕ್ 1 lakh. ಬಿಕಾಸ್ ಯು ಗುಡ್ ಕ್ಯಾಮ್ರಾಗೆ 1 1 lakh. lakh ಬೇಡ. ಸೊ ಮೈ ಬಜೆಟ್ 50,000 ಅಂತ ಅನ್ಕೋಣ. 50,000 ನಾನು ಇವಾಗ ತಾನೇ ಸ್ಕೂಲಿಂದ ಕಾಲೇಜಿಂದ ಆಚೆ ಬಂದಿದ್ದೆ. ಐ ವಾಂಟ್ ಟು ಟ್ರೈ ಸಮಥಿಂಗ್ ಅಂದ್ರೆ ಏನ್ ಮಾಡ್ಬೇಕು? ನಿಮ್ ಕ್ಯಾಮ್ರಾ ಸಿಗುತ್ತಾ ಅಂತ ಫಸ್ಟ್ ಎಕ್ಸಾಕ್ಟ್ಲಿ ಫಸ್ಟ್ ವೆರಿ ಬೇಸಿಕ್ ಲೆವೆಲ್ ಕ್ಯಾಮ್ರಾ ನಿಮ್ಗೆ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ಈಗ ಸಿಗುತ್ತೆ ಅಂದ್ರೆ ನಿಮ್ಗೆ ಇವಾಗಿರೋ ಲೇಟೆಸ್ಟ್ ಟೆಕ್ನಾಲಜಿ ಸಿಗಲ್ಲ. Okay. ದೇರ್ ಆರ್ ಲಾಟ್ ಆಫ್ ರೀಸೆಲ್ಲರ್ಸ್ ಆಫ್ ಕ್ಯಾಮ್ರಾ Okay, you can tell that ಮಲ್ಲೇಶ್ವರಮಲ್ಲೂ ಇದಾರೆ, ಹೊಸದಾಗೇನೋ ಎಲ್ಲ ಬಂದ್ ಮಾಡ್ತಿದ್ದಾರೆ. Okay. ನಾನು ಅದು ಇವ್ರು ಹೇಳ್ದಂಗೆ ಇದರ್ ಯು ಕ್ಯಾನ್ ರೆಂಟ್ ಇಟ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ. Before ರೆಂಟಿಂಗ್ ಇಸ್ spending ಆಲ್ವೇಸ್ money. ಬೆಟರ್, ಬಿಕಾಸ್ ಏನು ಗೊತ್ತಾ, ತುಂಬಾ ರೆಂಟಲ್ಸ್ ಇದಾವೆ ಈಗ. ಸೊ ನೀವ್ರ ಹತ್ರ ತಗೊಳ್ಳಿ, ಈ ಬ್ರ್ಯಾಂಡ್ ಯೂಸ್ ಮಾಡಿ, ಇನ್ನೊಂದು ಬ್ರ್ಯಾಂಡ್, ಮತ್ತೊಂದು ಬ್ರ್ಯಾಂಡ್ ಎಲ್ಲ ಯೂಸ್ ಮಾಡಿ. ನೀವು ಏನು ಅಂತ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ. ಅಂಡ್ ಆರ್ ಯು ಸೀರಿಯಸ್ ಇನ್ ದಿಸ್ ಥಿಂಗ್? ಬಿಕಾಸ್ ತಗೊಂಡು ಮನೇಲಿ ಸುಮ್ಮನೆ ಸ್ಟಾಕ್ ಮಾಡ್ಬಿಟ್ಟು ಇಡೋದಲ್ಲ. ಅಂಡ್ ಅಗೇನ್ ಐ ವಿಲ್ ಗೆಟ್ ಲಾಟ್ ಆಫ್ ಕ್ವಶನ್ಸ್. ಯಾವ ಕ್ಯಾಮ್ರಾ ತಗೊಳ್ಳಿ ಚೆನ್ನಾಗಿ, ಬಜೆಟ್ ಏನು, ಅಷ್ಟ್ರಲ್ಲಿ ಬರಲ್ಲ ಅದು. ಕರೆಕ್ಟ್. ಅಂಡ್ ಅಗೇನ್ ಇನ್ನೊಂದು ಏನಾಯ್ತಂದ್ರೆ ಸೆಟ್ಟಿಂಗ್ಸ್ ಆಗಿರ್ಬೋದು, ದ ಟೂಲ್ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಷ್ಟೋ ಜನ ತಗೊಂಡ್ಬಿಟ್ಟು ಮೂಲೆಗೆ ಬಿಸಾಕಿದ್ದಾರೆ, ಕರೆಕ್ಟ್. ಯೂಸ್ ಮಾಡ್ದಲೆ. ಅದು ಇರುತ್ತೆ. ಸೊ ಈಗ ಒನ್ ಆಫ್ ಮೈ ಫ್ರೆಂಡ್ ಏನ್ ಮಾಡ್ತಾನೆ ಅಂತ ಅಂದ್ರೆ, ಎಲ್ಲಾರು ಕ್ಯಾಮ್ರಾ ತಗೊಂತಾರೆ, ಏನು ಇದನ್ನ ಲೆನ್ಸ್ ನ ರೆಂಟ್ ಮಾಡ್ತಾರೆ. ಹೈರ್. ನನ್ ಫ್ರೆಂಡ್ ಉಲ್ಟಾ, ಅವನೇನ್ ಮಾಡ್ತಾನೆ ಅಂದ್ರೆ ಲೆನ್ಸ್ ತಗೊಂಡ್ಬಿಡ್ತಾನೆ, ಫ್ರೆಂಡ್ ಕ್ಯಾಮ್ರಾ ಹೈರ್ ಮಾಡ್ತಾನೆ. ಏನಕ್ಕೆ ಅಂದ್ರೆ ಕ್ಯಾಮ್ರಾ ಎವ್ರಿ 2 years ಚೇಂಜ್ ಆಗ್ಬಿಡುತ್ತೆ. ಹೋದ್ರಿ 6 months ಚೇಂಜ್ 6 months. ಮಾಡ್ತಾರೆ. ಓಕೆ, 6 months ಚೇಂಜ್ ಆಗೋಗುತ್ತೆ. ಬಟ್ ಒಂದ್ಸರಿ ನಾನು ಇದು ಬೈ ಮಾಡಿದ್ರೆ 20 ವರ್ಷ ಇರೋದು, 20 ವರ್ಷ ಯೂಸ್ ಮಾಡ್ಬೋದು. That's fine. I'm there with your friend ಅಂತ ಅದಕ್ಕೆ ಹೇಳಿದ್ದು. ಬಿಕಾಸ್ you invest in lens, always invest in lens and stock it up. Okay na, because today you can use an adapter and still attach to the latest camera, because ಹೊಸ ಕ್ಯಾಮ್ರಾ ಟೆಕ್ನಾಲಜಿ ತರ್ತೀಯಾನೆ ಅಂದ್ರೆ ಅವ್ರಿಗೂ ಮೈಂಡಲ್ಲಿ ಇದೆ. ಯಾಕಂದ್ರೆ ಆ ಬ್ರ್ಯಾಂಡ್ದು ಹಳೆ ಲೆನ್ಸ್ಗಳು ಮಾರ್ಕೆಟ್ ಅಲ್ಲಿ ಇದಾವೆ, ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ಅವ್ರಿಗೂ ಮೈಂಡಲ್ಲಿ ಇರ್ತದೆ. ದೇ ಗೆಟ್ ಸಮಥಿಂಗ್ ಟು ಕಮ್ಯುನಿಕೇಟ್. ಇಟ್ಸ್ ಬೇಸಿಕಲಿ ಅದು ಮಾಡ್ತಾರೆ. ಸೊ ಕ್ಯಾಮ್ರಾ ಕ್ಯಾನ್ ಚೇಂಜ್ ಎವ್ರಿ ನೌ ಅಂಡ್ ದೆನ್. ಓಕೆ, ಅಂಡ್ ದಿ ಲೆನ್ಸ್ ಇಸ್ ಸಮಥಿಂಗ್ ವಿಚ್ ಐ ವುಡ್ ಆಲ್ಸೋ ಇನ್ವೆಸ್ಟ್ ಇನ್. ಹೌದಾ? ಬಟ್ ಇವಾಗ ಜನಕ್ಕೆ ಹೆಂಗೆ ಹೇಳ್ತೀರಿ ನೀವು ಅದನ್ನ? ಯಾ, ರೈಟ್. ಈಗ ಜನರಲ್ ಗುರು ಯಾವ ಲೆನ್ಸ್ ಅಂತ ಯಾರು ಕೇಳಲ್ಲ, ಯಾವ ಕ್ಯಾಮ್ರಾ ಗುರು ಇದು ಅಂತಾನೆ ಕೇಳ್ತಾರೆ. ಅಲ್ಲ, ಮೇ ಬಿ ಎಷ್ಟೋ ಜನ ಸ್ಟಾರ್ಟ್ ಮಾಡೋದು ಎಕ್ಸ್ಪೀರಿಯನ್ಷಿಯಲ್ ಆಗಿರ್ಲಿ ಅಂತ ಒಂದು ಕ್ಯಾಮ್ರಾ ಇನ್ವೆಸ್ಟ್ ಮಾಡ್ತಾರೆ. ಸೀರಿಯಸ್ ಆಗಿರೋರು ಮೇ ಬಿ ಈ ತರ ಯೋಚನೆ ಮಾಡ್ತಾರೆ. ಆ ಥರ ಹೇಳ್ತಾರೆ. ನನ್ನ ಸಿಂಪಲ್ ಸಜೆಷನ್ ಇಸ್ ಟೇಕ್ ಒನ್ ಸಮ್ ಕೈಂಡ್ ಆಫ್ ಅ ಮಿಡ್ ಟೆಲಿ ತರದು, ಲೈಕ್ 2470 or 2875, whatever is their budget, ಯಾವುದೇ ಬ್ರ್ಯಾಂಡ್ ಆಗಿ ತಗೊಬೋದು. 150mm 1.8 ತಗೊಳ್ಳಿ ಅಂತ ಹೇಳ್ತೀನಿ, ಎಲ್ಲಾರ್ಗು ಹೇಳ್ತೀನಿ ನಾನು. ಒಂದು 50mm ಪ್ರೈಮ್ ಹೇಳ್ತೀನಿ ನಾನು. ಯಾಕಂದ್ರೆ
ಎಂಡ್ ಆಫ್ ದಿ ಡೇ ಯು ವಿಲ್ ಎಂಡ್ ಅಪ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್. 1.8 ಏನಕ್ಕೆ ಹೇಳ್ತಾ ಅಂದ್ರೆ ಇಟ್ಸ್ ಅ ಬಡ್ಜೆಟ್ ಲೆನ್ಸ್. Correct. ಎನಿ ಬ್ರ್ಯಾಂಡ್ ಫಾರ್ ದಟ್ ಮ್ಯಾಟರ್ 1.8 ಇಸ್ ಅ ಬಡ್ಜೆಟ್ ಲೆನ್ಸ್ ಅನ್ಲೆಸ್ until you're going for super cool brands, they are expensive even in 1.8s like Leicas or other things. ಅದು ಎಕ್ಸ್ಪೆನ್ಸಿವ್ ಇರ್ತವೆ. ಬಟ್ ಮಿಕ್ಕಿದ್ದು ಸಿಗುತ್ತೆ ಬಡ್ಜೆಟ್ ಅಲ್ಲಿ, ಅದನ್ನ ಟ್ರೈ ಮಾಡಿ. ಯಾಕಂದ್ರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಯು ಸ್ಪೆಂಡ್ ಸಮ್ ಟೈಮ್ ವಿತ್ ಇಟ್. ಇಟ್ಸ್ ಜಸ್ಟ್ ಲೈಕ್ ಐ ಬೈ ಅ ಕಾರ್, ಐ ಸ್ಟಾಕ್ ಇಟ್ ಅಪ್ ತರ ಇರಬಾರ್ದು. ಇಟ್ಸ್ ಲೈಕ್ ಯು ಯೂಸ್ ಇಟ್, ಕಲ್ತ್ಕೊಳ್ಳಿ, ಒಂದೆರಡು ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ ದೆನ್ ಓಕೆ ಇವಾಗ ನನ್ನ ಪೋರ್ಟ್ಫೋಲಿಯೋ, ನನ್ನ ಫೋಟೋ ಇದೆ, ನಾನೀಗ ಪೋರ್ಟ್ರೇಟ್ ಮಾಡ್ತೀನಿ, ನನಗೆ ಇದೇ ಬೇಕು, ನನಗೆ ಈ ಲೆನ್ಸಲ್ಲಿ. ಮೆನಿ ಅ ಟೈಮ್ಸ್ ಇನ್ ವೆಡ್ಡಿಂಗ್ಸ್ ಐ ಶಾಟ್ ಎಂಟೈರ್ ವೆಡ್ಡಿಂಗ್ಸ್ ಇನ್ ಓನ್ 85mm. Even now also I shoot it if I'm stuck with one particular lens, if I'm liking that focal length or one lens, I can create a landscape image. 85 I can create landscape image. I've done it also. Correct. So I mean that's over a period of time you'll understand ಹೇಗೆ ಮಾಡಬೇಕು ಏನು ಅಂತ. But know your gear. ಸೊ ಈಗ ನಮ್ಮ ಆಡಿಯನ್ಸ್ಗೆ ಅಂದ್ರೆ ಜಸ್ಟ್ ಸ್ಟಾರ್ಟಿಂಗ್ ಅಂತ ಅನ್ಕೊಂಡ್ರೆ ISO ಅಂದ್ರೆ ಏನು, ಶಟರ್ ಸ್ಪೀಡ್ ಅಂದ್ರೆ ಏನು, ಅಪರ್ಚರ್ ಅಂದ್ರೆ ಏನು, ಫೋಕಲ್ ಲೆಂತ್ ಏನು, ಜಸ್ಟ್ ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? We'll keep it open for the both of you. Yeah, I think he's more learned. I will be more random Technical and ಆಗಿ raw. ದೀಪಕ್ Okay, But he's the better person to explain. ಬೇಸಿಕ್ ಇವನ್ men being men, humility. ಅದೇ ವಿ ವಿಲ್ ಡೂ ISO ಅಂದ್ರೆ ಏನು? ಅವರೆಲ್ಲ ಮಾಡ್ತಾರೆ. It's nothing. It's nothing but a kind of the brightness or what exactly? Technical way. ಅಪೆಚರ್ ISO ಅಂತಾರ ಸ್ವಲ್ಪ ಕೋಲಿಟೆಡ್. ಈಗ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಇವಾಗ ಇಟ್ಸ್ ISO 100 ಫಾರ್ ಇನ್ಸ್ಟೆನ್ಸ್, ಇಟ್ಸ್ ಲೈಕ್ ನ್ಯಾಚುರಲ್ ಆಗಿ ಎನ್ವೈರನ್ಮೆಂಟ್ ಹೊರಡೋಗಿ ಶೂಟ್ ಮಾಡ್ತಿದ್ದೆ. ಇಟ್ಸ್ ಅ ಬ್ರೈಟ್ ಸನ್, ಸೊ ಯು ಹ್ಯಾವ್ ಟು ಶೂಟ್. ಸೊ ಇಫ್ ಯು ಪಂಪ್ ಅಪ್ ಯುವರ್ ISO ಇಟ್ ವಿಲ್ ಆಲ್ ಬಿ ಬ್ಲೀಚ್ ಆಗ್ಬಿಡುತ್ತೆ. ನಾನು ಬೇಸಿಕ್ ಆಗಿ ಹೇಳ್ತೀನಿ, ಐಮ್ ನಾಟ್ ಗೆಟಿಂಗ್ ಟು ಟೆಕ್ನಿಕಲ್ ವಿಂಗ್. ಐಮ್ ಸಾರಿ ಅಗೇನ್ ಇಫ್ ಸಮನ್ ಇಸ್ ವಾಚಿಂಗ್ ಇಟ್ ಅಂಡ್ ಲೈಕ್ ಇವ್ನಿಗೇನು ಗೊತ್ತಿಲ್ಲ ಫೋಟೋಗ್ರಫಿ ಅಂತ ಬರೋದು. ಕರೆಕ್ಟ್. ಅದನ್ನ ಹೇಳ್ತಿರೋದೇನಂದ್ರೆ ಬೇಸಿಕಲಿ ಆಚೆ ಹೊರಗಡೆ ಹೋಗಿದ್ದೀನಿ, ತುಂಬಾ ಬ್ರೈಟ್ ಆಗಿದೆ, ಏನ್ ಮಾಡಬೇಕು? ಯು ಕ್ಯಾನ್ ಪ್ಲೇ ವಿತ್ ಶಟರ್, you can play with our aperture, you can play with our ISO 2. ISO 100 ಇಟ್ಕೊಳ್ಳಿ. It should be below above 100, below 500. ಆಚೆ So ಕಡೆ ಇದನ್ನ ಜಾಸ್ತಿ ಆದಷ್ಟು ನಾಯ್ಸ್ ಕ್ರಿಯೇಟ್ ಆಗುತ್ತೆ and depend purpose of the what kind of lens ಅವರು ಯೂಸ್ ಮಾಡ್ತಾರೆ ಅನ್ನೋದು ಮ್ಯಾಟರ್ I create noise if I want to. ಅದು ಡಿಪೆಂಡ್ಸ್ ಆನ್ ವಾಟ್ ಇಟ್ ಇಸ್. ಬಟ್ ಹೊರಗಡೆ ಹೋದಾಗ ಬ್ರೈಟ್ ಸನ್ಲೈಟ್ ಇದೆ, ಫಾರ್ ಇನ್ಸ್ಟೆನ್ಸ್ ಇಲ್ಲೇ ಇದೆ. ಇವಾಗ ನಾನು ಇದು ಶೂಟ್ ಮಾಡಬೇಕು ಅಂದ್ರೆ ಐ ವುಡ್ ರಾದರ್ ಕೀಪ್ ISO 200 ಇಟ್ಕೋಬಹುದು, ಮೇ ಬಿ 2.8 ಇಟ್ಕೋಬಹುದು. ಎಷ್ಟು ಇಟ್ಟಿದ್ದೀರಾ? 400 ಇರುತ್ತೆ. ನಮ್ ಬಾಣ ನಮ್ ಕಡೆನೆ ಬಂತಲ್ಲ ಇವಾಗ. ಮಿನಿಮಮ್ 400 ಆದ್ರೂ ಇಟ್ಟಿರ್ತಾರೆ ISO. ಎಷ್ಟಿದೆ ಈಗ? 500. ಮಿನಿಮಮ್ 400 ಆದ್ರೂ ಇಟ್ಟಿರ್ತಾರೆ ಟು ಗಿವ್ ಇಟ್ ಅಂತ. ಸೊ ಯಾಕಂದ್ರೆ ಈ ಲೈಟ್ ಅದು ಸೆಟ್ ಆಗುತ್ತೆ ಅಂತ. ಬಟ್ ಇದೇ ನಾನು ಹೊರಗಡೆ ಹೋದ್ರೆ he'll be like all lit up from every angle, ರೈಟ್? ಸೊ ಅದನ್ನ ಪ್ರಕಾರ ನಾನು ಯೂಸ್ ಮಾಡ್ಕೋತೀನಿ. ಅವಾಗ ಅಪೆಚರ್ ಆಡ್ಕೋಬಹುದು, ಶಟರ್ ಆಡ್ಬೋದು ನೀವು. ಶಟರ್ ಇಸ್ ದ ಏನು ಓಪನ್ ಆಗಿ ಕ್ಲೋಸ್ ಆಗಿ ಓಪನ್ ಇಟ್ ಓಪನ್ ಬಿಟ್ ಕ್ಲೋಸ್. ಅಂದ್ರೆ ಅದು ಫೋಟೋ ಅಪೆಚರ್ ಕೂಡ ಅಷ್ಟೇನೆ. ಸಿ ಬೇಸಿಕಲಿ ಯುವರ್ ಲೆನ್ಸ್ will have that kind of a blades alone, so it kind of closes out or opens how out. exactly your eyeball works. Same aperture. if you are entering a theater, ಓಕೆ, ಸಡನ್ ಆಗಿ ಫುಲ್ ಎಲ್ಲ ಡಾರ್ಕ್ ಅನಿಸ್ತಾ ಇರುತ್ತೆ ನಿಮಗೆ. ಸೊ ಅದೇ 5 ನಿಮಿಷ ಆದ್ಮೇಲೆ ಯು ವಿಲ್ ಗೆಟ್ ಮುಂದಗಡೆ ಸೀಟ್ ಕಾಣಿಸುತ್ತೆ, ಅದ್ರ ಮುಂದಗಡೆ ಸೀಟ್ ಕಾಣಿಸುತ್ತೆ. ನಾನು ನೋಡಲ್ಲ, ನಾನು ಥಿಯೇಟರ್ ನೋಡಿ ಸ್ಕ್ರೀನ್ ಬಿಕಾಸ್ ದ ಐಬಾಲ್ ವರ್ಕ್ಸ್ ಇನ್ ಸಚ್ ಎ ವೇ. ಅದನ್ನ ಡಿಸೈನ್ ಮಾಡಿರೋದು. ಓಕೆ, ಸೊ ಶಟರ್ಸ್ ಅಂದ್ರೆ ಫ್ರೇಮ್ಸ್ ಪರ್ ಸೆಕೆಂಡ್ 24. ಅದು frame. that is for the Frame, video. I'm talking about ಹೇಳಿ ಹೇಳಿ. ಗೊತ್ತಾಯ್ತು ಶಟರ್ ದ ಅಮೌಂಟ್ ಆಫ್ ಶಟರ್ ಏನು ಗೊತ್ತಾ ಬ್ರೋ, ಹಿಂಗೆ ಲೆನ್ಸ್ ಕ್ಲೋಸ್. ಸೊ ಕ್ಯಾಮ್ರಾ ತೆಗೆಯುತ್ತೆ, ಆ ಲೈಟ್ ಏನ್ ಒಳಗಡೆ ಬರುತ್ತೆ ಅದು ಕ್ಲೋಸ್ ಆಗೋ ಸ್ಪೀಡ್. ಓ ನೈಸ್. ತುಂಬಾ ಹೊತ್ತಿಟ್ಟಿದ್ರೆ ಈಗ ನೀವು ಇಫ್ ಯು ಆರ್ ಟೇಕಿಂಗ್ ಡಾರ್ಕ್ ನೈಟ್ ಅಲ್ವಾ, ಆಗ ಸ್ಟಾರ್ಸ್ ಎಲ್ಲ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿಟ್ಟಿರ್ತೀರಾ, ರೈಟ್ ತಾನೆ? ಕರೆಕ್ಟ್ ತಾನೆ? ಆಮೇಲೆ ನಾನು ಅಪರ್ಚರ್ ಮ್ಯಾಟರ್ ಆಗುತ್ತೆ ಈಕ್ವಲಿ. ಸೊ ಅಲ್ಲ ಅಂದ್ರೆ ಒಂಥರ again depends ನೀವು ಏನು ಶೂಟ್ ಮಾಡ್ತೀರಾ ಅಂತ. if you only shooting portrait for a dreamy effect, you open up wide and then shoot. If you're shooting for a jewelry brand, you literally need to pump up to f8 f11 so based on what is the detailing you're looking for. It is all purpose driven. So ನಿಮಗೆ ಹೇಗೆ ಬೇಕು ಅಂತ. ಬಟ್ ಆಸ್ ಎ ಲೇಮನ್ ಕೀಪ್ ಇಟ್ ಆಸ್ ಇಸ್. ಇವಾಗ ನಿಮ್ ಲೆನ್ಸ್ 2.8 ಶೂಟ್ ಮಾಡುತ್ತೆ ಅಂದ್ರೆ 2.8 ಟ್ರೈ ಮಾಡಿ. ಬಿಕಾಸ್ ನೀವು ಸಡನ್ ಆಗಿ 4 5 ಹಾಕಿ ಏನಕ್ಕೆ ನನ್ನ ಇಮೇಜ್ ಡಾರ್ಕ್ ಆಗಿ ಬರ್ತಿದೆ, he referred me a wrong lens, and if you're doing it for professionally with the client, ಇವನ್ ಫೋಟೋಗ್ರಫಿ ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಸೊ ನಿಮಗೆ ಗೊತ್ತಿರ್ಬೇಕು. that's what I'm saying. Learn, make lot of mistakes, it's okay. And then that's how you learn it. ಹಾಗೆ ಅವ್ರು ಹೇಳ್ತಿದ್ರಲ್ಲ, ನೀವೇನೇ ಓದ್ಬೋದು, ಆನ್ ಫೀಲ್ಡ್ ಆನ್ ಲೊಕೇಶನ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ಪ್ರಾಕ್ಟೀಸ್. ಈಗ ನವಡೇಸ್ ಏನಾಗಿದೆ ಅಂದ್ರೆ, ನಾನ್ ನೋಡಿರೋ ಪ್ರಕಾರ ಎಷ್ಟೋ ಜನ ನಮ್ಮ ಹತ್ರ ಇಂಟೆನ್ಸ್ ಆಗಿ ಬರಬೇಕು ಆ ಥರ ಇರ್ತಾರಲ್ಲ. ಸೊ ಮೋರ್ ದೆನ್ ಇಂಟ್ರೆಸ್ಟ್, ದೇ ವಾಂಟ್ ಕ್ವಿಕ್ ಮನಿ. ಕರೆಕ್ಟ್. ಸೊ ದೇ ವಾಂಟ್ ಟು ಅರ್ನ್. ಇವತ್ತು ದುಬೈಗೆ ಹೋಗಿ ನಾಳೆ ಫೆರಾರಿ ಓಡಿಸ್ಬಿಡ್ಬೇಕು ಅಂತ. ಅದು ಮಾಡ್ಬೋದು, ತುಂಬಾ ಇದೆ. ಅದು ಮಾಡ್ಬೋದು ತೊಂದ್ರೆ ಇಲ್ಲ. And some people really passionate about
ವಾಟ್ ಎಕ್ಸಾಕ್ಟ್ ನನಗೆ ಇವರು ಈ ತರ ಶೂಟ್ ಮಾಡ್ತಾರ, ಇದೇ ತರ ಔಟ್ಪುಟ್ ನಾನು ಕೊಡಬೇಕು, ಅದನ್ನ ಹೆಂಗ್ ಕೊಡೋದು, ಹೆಂಗೆ ಅಚೀವ್ ಮಾಡೋದಂತ ಕಲಿಯಕ್ಕಂತ ಒಂದಿಷ್ಟು ಜನ ಬರ್ತಾರೆ. ಕೆಲವೊಬ್ರು ನೀವು ಹೇಳಿದ equally- ಎಕ್ಸಾಂಪಲ್ನೇ ದುಬೈಗೆ ಹೋಗ್ಬಿಟ್ಟು ಫರಾರಿ ಓಡಿಸ್ಬೋದು, ಎಸ್ಮೆರಿನಲ್ಲಿ ಓಡಿಸ್ಬೇಕು ಅಂದ್ರೆ ಕಷ್ಟ. ಅದಕ್ಕೆ ಟ್ರೈನ್ ಆಗಿ. ಕರೆಕ್ಟ್. ಅದು F1 ಯು ಡೋಂಟ್ ಟೇಕ್ ಮಿ ದೇರ್, ಐ ವಿಲ್ ಗೆಟ್ ಲಾಸ್ಟ್. ಇದೆಲ್ಲ ಬೇಡ. ಹೊರಟೋಗುತ್ತೆ ಆಮೇಲೆ. ಸೊ ಇನ್ನೊಂದು ನಾನ್ ನಿಮ್ ಕೇಳ್ಬೇಕಂತಿರೋದು, ಆಸ್ ಮೆನ್ ನಮಗ್ ಪೋಸ್ ಮಾಡಕ್ ಬರಲ್ಲ. ಕೈಯಲ್ಲಿ ಒಂದ್ ಪಾಕೆಟ್ ಅಲ್ಲಿ ಒಂದ್ ಕೈ ಹಾಕೋದ್ ಬಿಟ್ರೆ ಐ ಡೋಂಟ್ ನೋ ಹೌ ಟು ಪೋಸ್. Okay. ವಿಮೆನ್ ಆರ್ ವೆರಿ ಗುಡ್ ಅಟ್ ಇಟ್ ಅಲ್ವಾ? ಸೊ ನೀವ್ ಗ್ರೂಮ್ ಹೆಂಗ್ ಮಾಡ್ತೀರಾ? ಹಂಗೆ ನೀವು ಜನರಲೈಸ್ ಮಾಡೋಕೆ ಏನಿಲ್ಲ, ಜಸ್ಟ್ Okay. ತೋರಿಸ್ತೀವಿ ಅಷ್ಟೇ ಅವರಿಗೆ, ಹಿಂಗ್ ನಿಂತ್ಕೊಳ್ಳಿ ಅಂತ. ಹಂಗಂತ ಈಗ ನನ್ನೇ ಮುಂದೆ, ಈಗ ನೀವೇ ನನ್ನ ಕ್ಯಾಮ್ರಾ ನೀವೇ ನಾನು ಶೂಟ್ ಮಾಡ್ತಿದ್ರೆ ಹಾಗೆ ನನಗೂ ನಿಂತ್ಕೊಳಕ್ ಬರಲ್ಲ. ಸೊ I can guide. ವೆರಿ ಬ್ಯಾಡ್ ಇನ್ ಫ್ರಂಟ್ ಆಫ್ ಕ್ಯಾಮೆರಾ. ದಿಸ್ ಕ್ವೆಶನ್ ಕೇಮ್ ಬಿಕಾಸ್ ನಿಮ್ಮ ಫೀಡ್ ಅಲ್ಲಿ ವಾಟ್ ಐ ಸಾಸ್ ತುಂಬಾ ಕೊರಿಯೋಗ್ರಾಫ್ಡ್ ಫೋಟೋಗ್ರಫೀಸ್ ಇದೆ, ತುಂಬಾ ಚೆನ್ನಾಗಿದೆ. ಹಾ. ಸೊ ಕೊರಿಯೋಗ್ರಫಿ ಅನ್ನೋ ಕಾನ್ಸೆಪ್ಟ್ ಯಾವ ತರ ನೀವು ಆಪರೇಟ್ ಮಾಡ್ತೀರಾ? ಹೌ ಡು ಯು So ಗೆಟ್ we need to understand their body language first. ಅದು ಮತ್ತೆ ಕೆಲವೊಂದು ವಿಲ್ ಶೋ ದ ರೆಫರೆನ್ಸಸ್ ಫಸ್ಟ್. ಅಂಡ್ ಅದು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ರೈಟ್. ಒಬ್ರು ಸುಮ್ನೆ ನಿಂತ್ರೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಅವ್ರಿಗೆ ಎಕ್ಸ್ಟ್ರಾರ್ಡಿನರಿ ಪೋಸಸ್ ನೆಸಿಟಿನೇ ಇರೋದಿಲ್ಲ. ಓಕೆ. ಅಂಡ್ ವಿಲ್ ಆಸ್ಕ್ ದೆಮ್ ವಾಟ್ ಎಕ್ಸಾಕ್ಟ್ಲಿ ಇನ್ ಯುವರ್ ಮೈಂಡ್. ನಿಮಗೆ ಒಂಥರ ಲೈಕ್ ಕೆಲವೊಬ್ರು ಸ್ವಲ್ಪ ಕಪಲ್ ದೂರ ನಿಲ್ಸಿ ತೆಗಿತಾರೆ, ಆ ಥರದ್ದು ಇಷ್ಟ ಆಗುತ್ತೆ. ಅಂಡ್ ವಿಲ್ ಆಸ್ಕ್ ವಾಟ್ ಎಕ್ಸಾಕ್ಟ್ಲಿ ಅವ್ರು ಲುಕಿಂಗ್ ಫಾರ್ ಅಪಾರ್ಟ್ ಫ್ರಮ್ ವಾಟ್ ಐ ಆಮ್ ಡೂಯಿಂಗ್. ಇದೆಲ್ಲ ಬಿಟ್ಟು ನಿಮ್ಗೆ ಏನೋ ಸ್ಪೆಸಿಫಿಕೇಶನ್ ಇದ್ರೆ ಪ್ಲೀಸ್ ಓಕೆ. ಫೀಲ್ ಫ್ರೀ ಟು ಟೆಲ್. ಅದೊಂದು ಹೇಳ್ತೀವಿ. ಅಂಡ್ ಅಗೇನ್ ಎಲ್ಲರಿಗೂ ಎಲ್ಲದೂ ನೆಸಿಟಿ ಇರೋದಿಲ್ಲ. ಕೆಲವೊಬ್ರು ತುಂಬಾ ಸುಮ್ಮನೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣ್ತಿರ್ತಾರೆ. ಅಂದ್ರೆ ತುಂಬಾ ಯಂಗ್ ಫೋಟೋಗ್ರಾಫರ್ಸ್ಗೆ ದೇ ವಿಲ್ ನಾಟ್ ಹ್ಯಾವ್ ಸೆನ್ಸ್ ಆಫ್ ಕೊರಿಯೋಗ್ರಫಿ, ಬಿಕಾಸ್ ಅಟ್ ದ ಎಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಯಾಕಂದ್ರೆ ಇಮೇಜಸ್ ಅದನ್ನ ರಿಫ್ಲೆಕ್ಟ್ ಮಾಡಿದ್ರೆ ಇನ್ನ ಚೆನ್ನಾಗಿ ನಿಮ್ದು ಮೋರ್ ಇಂಟು references will show Again, them. I would say And like again, kind of second that, but then reference ಅನ್ನೋದು ಜಸ್ಟ್ ಒಂದು ಐಡಿಯಾ. ನೀವು ಅಲ್ಲಿ but ಅದು ಎಲ್ಲರಿಗೂ ಸೂಟ್ ಆಗೋದಿಲ್ಲ. Pinterest ಓಪನ್ ಮಾಡಿದ್ರೆ ನಿಮ್ಗೆ 1000 ತೋರಿಸುತ್ತೆ. ಕರೆಕ್ಟ್. ಟುಡೇ ಯು ಕ್ಯಾನ್ ಜಸ್ಟ್ ಟೇಕ್ ಅ ಪಿಕ್ಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಅಂಡ್ ಸರ್ಚ್ ಸಿಮಿಲರ್ ಸೆಟಪ್ ಹೇಗೆ ಮಾಡ್ಬೋದು Pinterest ಅಲ್ಲಿ ತೆಗಿಬೋದು. Or you can put it onto AI and say ChatGPT ಗೆ ಹಾಕ್ಬಿಟ್ಟು ಇದನ್ನೊಂದು ಹೌ ಕ್ಯಾನ್ ಐ ಆಡ್ ಅಪ್ ಥಿಂಗ್ಸ್ ಅಂತಂದ್ರೆ ಅದು ತೋರಿಸುತ್ತೆ ನಿಮಗೆ. ಬಟ್ ಎಂಡ್ ಆಫ್ ದಿ ಡೇ ವಾಟ್ ಸೂಟ್ಸ್ ದ ಅದರ್ ಪರ್ಸನ್. ಅಂಡ್ ಇನ್ನೊಂದೇನು ಗೊತ್ತಾ, ಇಟ್ಸ್ ನಾಟ್ ಅಬೌಟ್ ಪೋಸಿಂಗ್, ಅದಿದಲ್ಲ, ಇಟ್ಸ್ ಅಬೌಟ್ ಯುವರ್ ಕಾನ್ಫಿಡೆನ್ಸ್. ಯು ನೀಡ್ ಟು ಬಿ ಕಾನ್ಫಿಡೆಂಟ್ ಅಂಡ್ ಥಿಂಕ್ ಐ ಕ್ಯಾನ್ ಪುಲ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆಫ್ ಅಂತ. ಸುಮ್ಮನೆ ಅಲ್ಲೊಂದು ಕಡೆ ತೋರಿಸ್ಬಿಟ್ಟು ಓ ಸೂಪರ್ ಆಗಿದೆ, ಇದು ಮೋನೋಲೈಟ್ ಮಾಡಿದ್ದಾರೆ, ಹಿಂಗಿದೆ ಹಾಗಿದೆ, ನಾನು ಟ್ರೈ ಮಾಡ್ತೀನಿ ಅಂದರೆ ಆ ಬಾಡಿ ಬೇರೆ ಈ ಬಾಡಿ ಬೇರೆ, ಆ ಮೈಂಡ್ ಸೆಟ್ ಬೇರೆ ಈ ಮೈಂಡ್ ಸೆಟ್ ಬೇರೆ, ಆ ಎನ್ವೈರನ್ಮೆಂಟ್ ಬೇರೆ ಈ ಎನ್ವೈರನ್ಮೆಂಟ್ ಬೇರೆ. ಸೊ ಯು ಗಾಟ್ ಟು ಟ್ಯೂನ್ ಇಟ್. ಅಟ್ ದ ಸೇಮ್ ಟೈಮ್ ಆಸ್ ಅ ಫೋಟೋಗ್ರಫರ್ ಇಟ್ಸ್ ಅಗೇನ್ ಅ ಕೊಲಾಬ್ರೇಟಿವ್ ವರ್ಕ್. ನೀವು ಅರ್ಥ ಮಾಡ್ಕೋಬೇಕು. ಈಗ ಅವ್ರಿಗೆ ಕೆಲವರು ಹೇಳ್ತಾರೆ ಇಲ್ಲ ಇದು ಇದೆ ಚೆನ್ನಾಗಿದೆ, ಇದು ಇದ್ದಾರೆ. ಫಾರ್ ಇನ್ಸ್ಟೆನ್ಸ್ ದೇರ್ ಇಸ್ ಅನ್ ಎಕ್ಸ್ ಆಕ್ಟ್ರೆಸ್ ಹೂಸ್ ಶಾರ್ಟ್ ರೀಸೆಂಟ್ಲಿ ಲೈಕ್ ದಿಸ್, ಐ ವಾಂಟ್ ಟು ಟ್ರೈ ಸಮಥಿಂಗ್ ಸಿಮಿಲರ್ ಅಂತಾರೆ. ಬಟ್ ಅಗೇನ್ ಹೌ ಕಾನ್ಫಿಡೆಂಟ್ ಆರ್ ಯು, ಬಿಕಾಸ್ ದೇ ಆರ್ ಡಿಫ್ರೆಂಟ್. ವಾಟ್ ಸೂಟ್ಸ್ ಯು ಇಸ್ ವಾಟ್ ಸೂಟ್ಸ್ ಯು. ಅಂಡ್ ಇನ್ನೊಂದು ಬೇಸಿಕಲಿ ಅವ್ರಿಗೆ ಪರ್ಸನಲ್ ಇಂಟ್ರೆಸ್ಟ್ ಇರಬೇಕು ಮೇನ್. ಇಫ್ ದೇ ಹ್ಯಾವ್ ಮೋಸ್ಟ್ ಆಫ್ ದ ಈ ಕಪಲ್ ಶೂಟ್ಗೆ ಎಲ್ಲರೂ ಒಂದು ಡೆಸ್ಟಿನೇಷನ್ ಹೋಗಿ ಶೂಟ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವ್ರಿಗೆ ದೇ ಹ್ಯಾವ್ ದೇರ್ ಓನ್ ಪರ್ಸನಲ್ ಇಂಟ್ರೆಸ್ಟ್. ಅಂಡ್ ಇವನ್ ಅವರು ಕೂಡ ಪ್ರಿಪೇರ್ ಆಗಿ ಬಂದಿರ್ತಾರೆ. ಇಟ್ ವಿಲ್ ಮೇಕ್ ವರ್ಕ್ ಈಸಿಯರ್ ಫಾರ್ ಅಸ್ ಆಲ್ಸೋ. ಅಂಡ್ ಇವನ್ ಬಿಫೋರ್ ಗೋಯಿಂಗ್ ಆಲ್ಸೋ ವಿ ವಿಲ್ ಟೆಲ್ ದೆಮ್ ಸೊ ಹಿಂಗಿದೆ ಇನ್ ಟರ್ಮ್ಸ್ ಆಫ್ ಔಟ್ಫಿಟ್ ಆಲ್ಸೋ. ಈಗ ನಾವು ಕೆಲವೊಂದು ಟೈಮು ವಿತೌಟ್ ಪ್ಲಾನ್ ಅವರೇ ಏನೋ ಹಾಕೊಂಬಂದ್ರು ತೆಗಿ ಅಂದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಕರೆಕ್ಟ್. ರೈಟ್. ಈಗ ಯು ಮೆನ್ಷನ್ ChatGPT. ವಾಟ್ ಆರ್ ದ ಥಿಂಗ್ಸ್ ಅಂದ್ರೆ AI is doing ಫೋಟೋಗ್ರಫಿಲಿ? See, I'm always for the side of technology. Okay, I believe technology should help you in whatever you're doing. Yes. It should make our life simpler, Yes. not complicated. ಇಲ್ಲ AI ಬಂದ್ಬಿಟ್ಟಿದೆ, ಕಿತ್ತೋಗುತ್ತೆ, ಅದೋಗುತ್ತೆ, ಅದಾಗೋಗುತ್ತೆ ಅಂತ ಹೇಳಿದ್ರು. ಇಟ್ಸ್ ದ ಸೇಮ್ ಥಿಂಗ್ ಲೈಕ್ ವಾಟ್ ಪೀಪಲ್ ಸೆಡ್ DSLR ಬಂದಾಗ ಫಿಲ್ಮ್ ಕ್ಯಾಮ್ರಾ ಸತ್ತೋಗುತ್ತೆ ಅಂತ ಹೇಳಿದ್ರು. ಟುಡೇ ಪೀಪಲ್ ಸ್ಟಿಲ್ ಲವ್ ಟು ಕ್ಲಿಕ್ ಫಿಲ್ಮ್ಸ್. ಎಸ್. ಅಂಡ್ ಇಟ್ಸ್ ಬೇಸಿಕ್ಸ್ ಅದು. ಆಮೇಲೆ DSLR ಬಂದ ತಕ್ಷಣ, ಮಿರರ್ಲೆಸ್ ಬಂದ ತಕ್ಷಣ DSLR ಎಲ್ಲ ವೇಸ್ಟು ಅಂತಾರೆ. I know many photographers who love still clicking with the DSLR because that's a different feel altogether. ಸೊ ಈಗ ಮಿರರ್ಲೆಸ್ ಇಂದ ಈಗ ನಿಂಗೆ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟ್ ಗ್ಲೋಬಲ್ ಶಟರ್ ಬಂತು. ಗ್ಲೋಬಲ್ ಶಟರ್ ಬಂದರೆ ಗ್ಲೋಬಲ್ ಶಟರ್ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಮಿರರ್ಲೆಸ್ ಎಲ್ಲ ವೇಸ್ಟು ಅಂತ ಹಂಗೆ ಹೇಳೋಕ್ಕಾಗಲ್ಲ. ಅದೇ ಥರ ChatGPT ಬಂದ್ಬಿಡ್ತು, ಎಲ್ಲ ತೊಗೊಂಡು ನೋ ಇಟ್ ವಿಲ್ ಓನ್ಲಿ ಎನ್ಹಾನ್ಸ್ ಯುವರ್ ವರ್ಕ್. ಎಕ್ಸಾಕ್ಟ್ಲಿ. ಲೈಕ್ ಫಾರ್ ಇನ್ಸ್ಟೆನ್ಸ್ ಅಡೋಬ್ ಯೂಸ್ ಟು ಗಿವ್ ಅಸ್ ಕ್ರಿಯೇಟಿವ್ ಇಮೇಜಿಂಗ್ ಆಗಲಿ, ಇಲ್ಲ ನೀವು ಎಡಿಟ್ ಮಾಡಬೇಕಾದ್ರೆ ಅವ್ರು ಎಕ್ಸ್ಟ್ರಾ AI ಕೊಡ್ತಿದ್ರು ನಿಮಗೆ ಅಡೋಬ್. ಇವಾಗ ಟುಡೇ ದೇ ಆರ್ ಚಾರ್ಜಿಂಗ್ ಇಟ್. ಜಸ್ಟ್ ಫ್ರಮ್ ಲಾಸ್ಟ್ ಮಂತ್ ಅರ್ಲಿಯರ್ ಎಷ್ಟು ಬೇಕಂದ್ರೆ ಕ್ರಿಯೇಟಿವ್ ಫೀಲ್ ಮಾಡ್ಕೋಬೋದಾಗಿತ್ತು ನಾವು. ಇವಾಗ ಹೋಗಿ ನೋಡಿ, ಇವಾಗ ದೇ ಓನ್ಲಿ ಗಿವ್ ಲೈಕ್ 20 points or 200 points ಕೊಡ್ತಾರೆ. ಆದ್ಮೇಲೆ ಯು ಹ್ಯಾವ್ ಟು ಬೈ ಇಟ್. So they're making you addicted to it, and then that's a business model. Online, At the same time, don't get addicted to it, no? Because if you're addicted to it, then you're what are you then? Right. ಅಲ್ವಾ? ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡು, ಅಲ್ಲಲ್ಸ್ ಯು ಹ್ಯಾವ್ ಅ ಡೀಪ್ ಪಾಕೆಟ್, ಐ ಕ್ಯಾನ್ ಸ್ಪೆಂಡ್ ಅಂಡ್ ಐ ಕ್ಯಾನ್ ಮಾಡ್ಬೋದು, ನನ್ನ ಹತ್ರ ದುಡ್ಡಿದೆ ಅಂದರೆ ಮಾಡಿ.
ತೊಂದರೆ ಇಲ್ಲ. ಬಟ್ ಡೋಂಟ್ ಬಿ ಟೂ ಮಚ್ ಟೆಕ್ನಾಲಜಿ ಮೇಕ್ ಇಟ್ ಕಂಫರ್ಟಬಲ್. ನಾನು ಇದು ಮಾಡ್ತೀನಿ ಅಂತ ನನಗಿದೆ, ನನ್ನ ಕಾರಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇದೆ ಅಂದ್ರೆ ಎಲ್ಲಾನು ಯೂಸ್ ಮಾಡ್ಕೊಳಕ್ಕಾಗಲ್ವಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ. ಅಲ್ಲಲ್ಲ ನಾನ್ ಕೇಳಿದ್ದು ಏನೇನ್ ಯೂಸ್ ಮಾಡ್ಕೋಬಹುದು ಫಾರ್ ದ ಫೋಟೋಗ್ರಾಫರ್ಸ್. ಎವ್ರಿಥಿಂಗ್. I mean AI is endless. ಮೂಡ್ That's what I'm ಬೋರ್ಡ್ saying. ಮಾಡ್ಕೊಂತ. ಮೊನ್ನೆನೋ when I'm shooting nowadays I'm using it. ಹ್ಮ್. ಸಡನ್ ಆಗಿ ಒಂದು ಫ್ರೇಮ್ ನೋಡ್ತೀನಿ, I'll just make someone stand randomly and just ಇದೆಲ್ಲ ಏನೇನು ಆಪ್ಷನ್, ಗಿವ್ ಮಿ ಸಮ್ ಆಪ್ಷನ್ಸ್ ಕ್ರಿಯೇಟಿವ್. ಸಡನ್ ಆಗಿ ಕೇಳ್ತೀನಿ ನಾನು, when I'm kind of blank ಪ್ಲೇನ್ ಇದೆ, ಏನೇನ್ ಮಾಡ್ಬೋದು ಇವಾಗ, ಇಲ್ಲಿ ಹಿಂಗ್ ಡೆಕೋರೇಟ್ ಮಾಡ್ಬೋದು ಅಂತ. ಇದಕ್ಕೆ ಮುಂಚೆ Pinterest ಅಲ್ಲಿ ಮಾಡ್ತಿದ್ದೆ ನಾನು. Pinterest ಅಲ್ಲಿ ಆಪ್ಷನ್ ಇದೆ ನಿಮಗೆ. ಫಾರ್ ಇನ್ಸ್ಟೆನ್ಸ್ ನೀವು ಶೂಟಿಂಗ್ ಯಾರನ್ನ ಅಂದ್ರೆ ಆ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಪಿಕ್ಚರ್ ತಗೊಂಡು ಸರ್ಚ್ ಹೋಗ್ಬಿಟ್ಟು ರೆಗ್ಯುಲರ್ ಅಲ್ಲಿ ಕ್ಯಾಮ್ರಾ ಆಪ್ಷನ್ ಇರ್ತದೆ, ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಥ್ರೋ ಯು ಆಲ್ ದಿ ಇಮೇಜರಿ ವಿತ್ ಸಿಮಿಲರ್ ಕೈಂಡ್ ಆಫ್ ಅ ಥಿಂಗ್. ಚಾಟ್ GPT ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಕಸ್ಟಮೈಸ್ ಟು ಯು. ಸೊ ಅದೊಂದಿದೆ, ಅದನ್ನ ಮಾಡ್ಕೋಬಹುದು ನೀವು. ಓಕೆ. ಅಂಡ್ ವೆಡ್ಡಿಂಗ್ ಅಲ್ಲಿ ಸ್ವಲ್ಪ ಎ ಟೆಕ್ನಾಲಜಿ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ. ಲೈಕ್ ಸೊ ಮೋರ್ ಇಂಟು ಇವಾಗ ಒಂದು ವೆಡ್ಡಿಂಗ್ ಅಲ್ಲಿ ಮಿನಿಮಮ್ ಯು ವಿಲ್ ಗೆಟ್ 20,000 30,000 ಪಿಕ್ಚರ್ಸ್. ಹಾ. ಸೊ ಇನ್ ದಟ್ ಕೇಸ್ ಎ ಹೆಲ್ಪ್ಸ್ ಯು ಟು take your only one pictures, just scan face, you'll get entire your pictures. ಇಲ್ಲ ಅದೆಲ್ಲ ಸೂಪರ್ ಆಗಿದೆ. ಸೊ ಇಟ್ So wedding ಅಲ್ಲಿ like even culling process ಆಗಿರ್ಬೋದು. Culling is nothing but a selection of pictures. ಓಕೆ. ಕೆಲವೊಂದೆಲ್ಲ ರಿಪಿಟೇಟಿವ್ ಇರುತ್ತೆ, ಕೆಲವೊಬ್ರು ಐ ಕ್ಲೋಸ್ ಇರುತ್ತೆ. ಸೊ ಎ ಅಲ್ಲಿ ಇಟ್ ವಿಲ್ ಹೆಲ್ಪ್ ವಾಟ್ ಎಕ್ಸಾಕ್ಟ್ಲಿ ಯು ನೀಡ್. ಯು ನೀಡ್ ಟು ಸಿಟ್ ಅಂಡ್ ಸೆಲೆಕ್ಟ್, ಯು ನೀಡ್ ಟು ಸಿಟ್ ಅಂಡ್ ಇದು ಕರೆಕ್ಟ್ ಇದೆನಾ ಕರೆಕ್ಟ್ ಇಲ್ಲ ಅಷ್ಟೊಂದೆಲ್ಲ ಮಾಡೋ ನೆಸಿಟಿ ಇಲ್ಲ. ಅಂಡ್ ಎಷ್ಟೋ ಯು ಕ್ಯಾನ್ ಫೋಕಸ್ ಆನ್ ಅದರ್ ಕ್ರಿಯೇಟಿವ್ ವರ್ಕ್ಸ್. ಓಕೆ. ಅಲ್ಲ ಈಗ ಬೇಕಾದ್ರೆ ಕಣ್ಣು ಮುಚ್ಚಿದ್ರುನು ಹಾ. AI ಯೂಸ್ ಮಾಡಿ ಕಣ್ಣು So ಓಪನ್ multiple ಮಾಡೋದನ್ನ pictures ಮಾಡ್ಬೋದು. ಇರುತ್ತೆ. ನೀವು ಮಾಡ್ಬೋದು ಬ್ರೋ, ಬಟ್ ಅಗೇನ್ ಕಣ್ಣು is something very personal. Yeah. As me, if you ask me as a photographer, ಕಣ್ಣು is very personal for me. Eyes is something which defines an image. Correct. So if you're trying to do it with AI, then rather do the entire image with AI. No, good that you ಏನೋ ಆ ಪಾಯಿಂಟ್ ತಗೊಂಡಿದ್ದು. ಈಗ ಎಲ್ಲ ಫೋಟೋಜೆನಿಕ್ ಫೇಸ್ ಅಂತಾರೆ, ಇಲ್ಲ ಲೈಕ್ ವೆರಿ ಗುಡ್ ಎಸ್ಥೆಟಿಕ್ ಬಾಡಿ ಫಾರ್ ಫೋಟೋ ಅಂತ ಅಂತಾರೆ. ವಾಟ್ ಯು ಥಿಂಕ್ ಫೋಟೋಜೆನಿಕ್ ಫೇಸಸ್? See, there is again it is individual ಇದು ಪಾಯಿಂಟ್. ನನಗೆ ಎಷ್ಟೋ ಸರಿ ಆಧಾರ ಆಗಿದೆ ನಿಜವಲ್ಲೂ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಐ ಹ್ಯಾವ್ ಸ್ಟ್ರಗಲ್ ಟು ಕ್ಲಿಕ್ ದೆಮ್. Someone who's like looks normal but the moment you can get into the lens it's like wow, ಇವರೇನ. ಸೊ ಐ ಆಮ್ ಫೇಸ್ ದಟ್. ಸೊ ಕೆಲವು ಸರಿ ಇದಾಗ್ಬಿಡುತ್ತೆ, ಏನು ಮಾಡೋಕ್ಕಲ್ಲ, ತುಂಬಾ ಚೆನ್ನಾಗಿರ್ತಾರೆ ಬಟ್ ಮೇ ಬಿ ಐ ಮೇ ಫೇಲ್ ಟು ಕ್ಯಾಪ್ಚರ್ ದರ್ ಬ್ಯೂಟಿ. ಸಮನ್ ಸಡನ್ ಆಗಿ ಅವ್ರು ನೋಡಿರ್ತೀರ, ಅವ್ರು ಮೇಕಪ್ ಹಾಕೊಂಡು ಬರ್ತಾರಲ್ಲ, ಜಸ್ಟ್ ಲೈಕ್ ಯು ರ್ಯಾಂಡಮ್ಲಿ ಕ್ಲಿಕ್ ಎನ್ ಇಮೇಜ್ ಅಂಡ್ ಇನ್ ಎನ್ ಇಮೇಜ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅಗೇನ್ ಎಂಡ್ ಆಫ್ ದಿ ಡೇ ಇಟ್ಸ್ ಲೈಕ್ ಅಂಡ್ ಅಗೇನ್ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ. ಏನಕ್ಕಂದ್ರೆ ಕೆಲವೊಬ್ರಿಗೆ ನಾನು ಫೇಸ್ ಮಾಡಿರೋದು, ನನ್ನ ದೀಪಕ್ ವಿಜಯ್ ಕೊಟ್ಬಿಟ್ರೆ ಏನೋ ವಂಡರ್ಫುಲ್ ಆಗ್ಬಿಡುತ್ತೆ. ಅದೇನಿರುತ್ತೋ ಅದನ್ನೇ ಕೊಡ್ಬೋದು, ಎಕ್ಸ್ಟ್ರಾರ್ಡಿನರಿ ಏನು ಮಾಡಕ್ಕಾಗಲ್ಲ. ಬಟ್ ಬೋತ್ ಆಫ್ ಯು ಆರ್ ಎಕ್ಸ್ಟ್ರಾರ್ಡಿನರಿ. No, basically I'm like a human. Basically we are all like a mirror. ಓಕೆನಾ? ನಾನು ಅದನ್ನೇ ಜನರಲಿ ಹೇಳ್ತಿದ್ದೀನಿ. ಲೈಕ್ ನಿಮಗೆ ಕನ್ನಡಿ ನೋಡ್ಕೊಂಡು ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀರೋ ಅಷ್ಟು ರಿಫ್ಲೆಕ್ಟ್ ನಾನು ಮಾಡ್ಬೋದು. ಐ ಕ್ಯಾನ್ ಓನ್ಲಿ ಎನ್ಹಾನ್ಸ್ ಸ್ಲೈಟ್ಲಿ. ಓಕೆನಾ? ಅದು ಬಿಟ್ರೆ ಯು ವಾಂಟ್ ರೀಕ್ರಿಯೇಟ್ ಕಂಪ್ಲೀಟ್ಲಿ ಎವ್ರಿಥಿಂಗ್ ಅಂದ್ರೆ ದೆನ್ ಇವಾಗ ನೀವೇ ಆಂಬಿಯಂಟ್ ಲೈಟ್ ಅಲ್ಲೇ ತುಂಬಾ ಶೂಟ್ ಮಾಡ್ತೀರಾ. ಹೌದು. ಅಂಡ್ ಸಂದೀಪ್ ಮೋಸ್ಟ್ಲಿ ಯು I do everything bro, but I use light in every shots. ಕರೆಕ್ಟ್. ಸೊ ಚೈತ್ರಾಚಾರ್ ಜೊತೆ ಪಾಡ್ಕಾಸ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನನ್ನ ಸ್ಕಿನ್ ಟೋನು ಅಂಡ್ ನನ್ನ ಫೇಸ್ ಸ್ಟ್ರಕ್ಚರು ಕ್ಯಾಮ್ರಾಮನ್ಗೆ ಡ್ರೀಮು ಅಂತ. ಬಿಕಾಸ್ ದ ಡಸ್ಕಿ ಸ್ಕಿನ್ ಲೈಟ್ ಚೆನ್ನಾಗಿ ತಗೊಳುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು ಅಂತ. ಸೊ ನಿಮ್ ಪ್ರಕಾರ ವಾಟ್ ಇಸ್ ದಟ್ ಸ್ಕಿನ್ ಟೋನ್ ದಟ್ ಯು ವುಡ್ ಲೈಕ್ ಟು ವರ್ಕ್? ಗುರು ಸಖತ್ತಾಗಿದೆ, ಅದು ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗಿದೆ, ಚೆನ್ನಾಗಿದೆ, ಮಜಾ ಬರ್ತದೆ ಅಂದ್ರೆ ಯಾವ ಸ್ಕಿನ್ ಟೋನ್ ಅದು? ಡಿಪೆಂಡ್ಸ್. ಆ ತರ ಡಿಸ್ಕ್ರಿಮಿನೇಟ್ ನಾವ್ ಯಾವ ರೇಸಿಸಮ್ ಮಾಡ್ತಾ ಇಲ್ಲ, ಬಟ್ ಹೇಳ್ತಾ ಇದೀವಿ ಅಷ್ಟೇ ಜನರಲ್ ಆಗಿ. ಸೊ ಡಿಪೆಂಡ್ಸ್ ಆನ್ ದ ಲೊಕೇಶನ್ ಮ್ಯಾಟರ್ ಆಗುತ್ತೆ, ಲೈಟ್ ಮ್ಯಾಟರ್ ಆಗುತ್ತೆ. ಸೊ ಆಂಬಿಯಂಟ್ ಲೈಟ್ ಇಸ್ ನಥಿಂಗ್ ಬಟ್ ಈಗ ಹಂಗಂತ ಮಧ್ಯಾಹ್ನದೆಲ್ಲ ತೆಗಿಯಕ್ ಹೋಗೋದಿಲ್ಲ. ಅಂಡ್ ಇವನ್ ಆಸ್ ಯು ಟೋಲ್ಡ್ ಐ ಲೈಕ್ ಡಸ್ಕಿ. ಸೊ ಫೇಶಿಯಲ್ ಸ್ಟ್ರಕ್ಚರ್ ಅಂಡ್ ಆ ಒಂದು ಕಾಂಟ್ರಾಸ್ಟ್ ನನಗೆ ಇಷ್ಟ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಎವ್ರಿಥಿಂಗ್ ಫ್ಲಾಟ್. ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನಿದೆ ಅಂದ್ರೆ ಕಾಂಟ್ರಾಸ್ಟ್ ಇರೋದಿಲ್ಲ. ಸೊ ನ್ಯೂಟ್ರಲ್ ಅಂಡ್ ಫ್ಲಾಟ್ ಇಮೇಜಸ್ ಜಾಸ್ತಿ ಇಷ್ಟಪಡ್ತಾ ಇದಾರೆ ಎಲ್ಲರೂ. ಬಟ್ ಐ ಲೈಕ್ ಕಾಂಟ್ರಾಸ್ಟ್. ಡಸ್ಕಿ ಇದ್ದಷ್ಟು ಯು ಕ್ಯಾನ್ ಫೇಶಿಯಲ್ ಸ್ಟ್ರಕ್ಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಹೋಗುತ್ತೆ. ಸ್ವಲ್ಪ ಫೇರ್ ಇದ್ರೆ ಅವ್ರದ್ದು ಚೆನ್ನಾಗಿ ಬರುತ್ತೆ. ಏನಾದ್ರೆ ಡೆಫಿನೇಷನ್ ಲೈಟ್ ಆಗಿ ಕಾಣಿಸೋದಿಲ್ಲ. ಯು ಗಾಟ್ ಮೈ ಪಾಯಿಂಟ್ ರೈಟ್. ಹಂಗಂತ ಅವ್ರು ಚೆನ್ನಾಗಿ ಬರಲ್ಲ ಅಂತನೂ ಇಲ್ಲ. ಅವಾಗ ಅದು ಬೇರೆ ತರ ಲೈಟಿಂಗ್ ಅಲ್ಲಿ ನಾವು ಪ್ಲೇ ಮಾಡ್ಬೇಕಾಗತ್ತೆ. ಓಕೆ. ಸೊ ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಯಾರೋ ಡಾರ್ಕ್ ಇದಾರೆ ಅಂತ ಟ್ರೋಲ್ ಮಾಡಿದೀರಾ? ಮದುವೆ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ಹಂಗೇನಿಲ್ಲ. ಸಿ ಫಾರ್ ಮೀ ಐ ಆಮ್ ಹಂಗ್ರಿ ಫಾರ್ ಕ್ರಿಯೇಟಿವ್ ಇಮೇಜಸ್ ಅಂಡ್ ಐ ಆಮ್ ಓಪನ್ ಫಾರ್ ಚಾಲೆಂಜಸ್. ಅದೆರಡನ್ನ ಮೈಂಡಲ್ಲಿ ಯಾವಾಗ ಇಟ್ಕೊಂಡಿರ್ತೀನಿ. ಈ ಸ್ಕಿನ್ ಟೋನೆ ಆ ಸ್ಕಿನ್ ಟೋನೆ ಅಂತೇನಿಲ್ಲ. Because you shot with many foreign models also. There is everything. There is all texture, skin tone and things and all. So
end of the day you need to understand and play with lights ಅಷ್ಟೇ. It could be natural light also. You can cut the light and create a light here. ಕರೆಕ್ಟ್. ಇವಾಗ ಇಲ್ಲಿ ಲೈಟ್ ಶಾಡೋ ಇದೆ ಅಂದ್ರೆ ನಾನು ಥರ್ಮೋಕೋಲ್ ಇಟ್ಟರೆ ಅಲ್ಲಿ ಅವ್ರು ವೈಟ್ ವೈಟ್ ಆಗ್ತಾರೆ. ಕರೆಕ್ಟ್. ಇವಾಗ ನಾನು ಅವ್ರು ಕಟ್ ಮಾಡ್ಬೇಕಂದ್ರೆ ಒಂದು ಬ್ಲ್ಯಾಕ್ ಇಮೇಜ್ ಇಡ್ತೀನಿ, ಬ್ಲ್ಯಾಕ್ ಶೀಟ್ ಇಟ್ಟು ಮುಗೀತು. ಸೊ ಇಟ್ಸ್ ಜಸ್ಟ್ ಲೈಕ್ ಹೌ ಯು ಟ್ಯೂನ್ ಯುವರ್ ಐಸ್ ಅಂಡ್ ಮೈಂಡ್ ಟು ಮೇಕ್ ದೆಮ್ ಲುಕ್ ದ ವೇ ಯು ವಾಂಟ್ ಟು ಸಿ ದೆಮ್. ಅವ್ರು ತುಂಬಾ ಬೆಳಗಿದ್ದಾರೆ ಬರಲ್ಲ ಅಂತಲ್ಲ, ಬೆಳಗಿದ್ರು ದಟ್ಸ್ ವೇರ್ ಯು ಹ್ಯಾವ್ ಯುವರ್ ಟೂಲ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಗೇರ್ ಅಲ್ಲೇ ನಿಮ್ ಕೈಯಲ್ಲೇ ಇದೆ, ಇಲ್ಲೇ ಹಿಂಗ್ ತೆಗೆದು ಮಾಡೋದ್ರಲ್ಲ ಹಿಂಗೆ ಆಗೋಗುತ್ತಲ್ಲ. ಇಫ್ ಯು ನೋ ಯರ್ ಗೇರ್ ಯು ಜಸ್ಟ್ ವಿತಿನ್ ಫ್ಯೂ ಸೆಕೆಂಡ್ಸ್ ಯು ವಿಲ್ ಫಿಕ್ಸ್ ದಟ್ ಲೈಟ್ ಫಾರ್ ಹಿಮ್. ಕರೆಕ್ಟ್. ಇಲ್ಲ ಅದು ನಿಮ್ಗೆ ಎಕ್ಸ್ಟರ್ನಲ್ ಲೈಟ್ ಬೇಕು ಅಂತ ದೆನ್ ಶೇಪ್ ಇಟ್ ಅಕಾರ್ಡಿಂಗ್ ಟು ಇಟ್. ಸೊ ನಾನು ಆಗ್ಲೇ ಏನ್ ಕೇಳಕ್ ಬಂದೆ ಅಂತಂದ್ರೆ ಯು ಆರ್ ಶೂಟಿಂಗ್, ಐ ಮೀನ್ ಯು ಹವ್ ಶಾಟ್ ಮೆನಿ ನೂಡ್ ಅಂಡ್ ಸೆಮಿ ನೂಡ್ ಎಲ್ಲ. ಹೌ ಡು ಯು ಪ್ರಿಪೇರ್ ಫಾರ್ ದಿಸ್? ಬಿಕಾಸ್ ಆಸ್ ಅ ಕ್ಯಾಮ್ರಾಮನ್ ನಿಮಗೂ ಒಂದು ಕಾನ್ಫಿಡೆನ್ಸ್ ಬೇಕು, ಗುರು ನಾನು ಪುಲ್ ಆಫ್ ಮಾಡ್ತೀನಿ ಅಂತ. ಆಸ್ ಅ ಮಾಡೆಲ್ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬೇಕು. ಈ ಮಿಡಲ್ ಪಾಯಿಂಟ್ ಹೆಂಗ್ ಬರುತ್ತೆ? ಸಿ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಇಟ್ಸ್ ಆಲ್ ಅಬೌಟ್ ಕಮ್ಯುನಿಕೇಶನ್. ಇವಾಗ ನಾನು ನೀವು ಕುತ್ಕೊಂಡು ಮಾತಾಡ್ಬೇಕು ಇಲ್ಲಿ ಕುತ್ಕೊಂಡು ಏನ್ ಬೇಕು ಇಮೇಜ್ ಅಲ್ಲಿ ಅಂತ. ಅಂಡ್ ದ ಫಸ್ಟ್ ಥಿಂಗ್ ಐ ಟೋಲ್ಡ್ ಯು ಲಾಂಗ್ ಬ್ಯಾಕ್, ಇಟ್ಸ್ ವಿತ್ ಎವ್ರಿ ಒನ್. ಇಟ್ ಕುಡ್ ಬಿ ಎನಿ ಒನ್, ಇವನ್ ಇಫ್ ಯು ಶೂಟಿಂಗ್ ಅ ಸ್ಮಾಲ್ ಪಪಿ ಇಟ್ ಶುಡ್ ಟ್ರಸ್ಟ್ ಯು ಟು ಲುಕ್ ಅಟ್ ಯು. ಕರೆಕ್ಟ್ ಅಲ್ವಾ? ಸೊ ಈಗ ಚಿಕ್ಕ ಮಗು, ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಅದೇ ತರ ಎಲ್ಲರೂ ಅಷ್ಟೇ, ಇವನ್ ಇಫ್ ಸಮನ್ ಇಸ್ come to you for such kind of shoots andre, that means first thing is they understand and they like your work, first thing is. Correct. And the second thing is, on top of the priority is they trust you. I just won't randomly call saying that, see, I am so and so photographer, I only create sensual, would you like to model for me? No, you can approach it that way also, that's not wrong. But again, if the other person is not comfortable in that particular pose, then why create something like that? Because then you start creating vulgar images. Correct. So there is a thin line between sensual, classy and vulgar. You shouldn't cross that line. So adakke it's like this, you need to reciprocate to what the other person is. Once ಅವರು ಸ್ವಲ್ಪ comfortable ಆಗಿ okay I can, end of the day, see, you it's a communication and trust between both of us alva. So you still have an option called delete and don't use. Correct. There are images which has been clicked ages ago and then they've used it once they're comfortable posting it online. ಅದು ನಿಮಗೆ ಬಿಟ್ಟು. Right. ಸೊ ನಾನು ತೆಗ್ದಿದ್ದೀನಿ, ನಾನು ಹಾಕ್ಬಿಡ್ತೀನಿ, ನನ್ನ ಇಷ್ಟ ಇದು, ನಾನು ಫೋಟೋ. That's what I'm saying, that EGO has to be kept aside. You're creating it, even if you have, it's a paid collaboration with you, when people are paying you for it also, at the end of the day, today in a social media generation, you need to keep things very much comfortable to the other person, because the person in front of the camera is more important than what you are. You can post it and delete it. But today if you post one image online, it never dies. Correct. ಸೊ ಅದು ಅವ್ರಿಗೆ ಬಿಟ್ಬಿಡಿ ಆಪ್ಷನ್, ಅವ್ರು ಕಂಫರ್ಟಬಲ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ಬಟ್ ನಿಮ್ಮ ಹತ್ರ ಶೂಟ್ ಮಾಡಿದ್ದಾರೆ ಅಂದ್ರೆ ಕೆಲವರು ಪರ್ಸನಲಿ ಶೂಟ್ ಮಾಡಿಸ್ಕೋತಾರೆ. ಐ ಲೈಕ್ ಮೈ ಬಾಡಿ, ಐ ವಾಂಟ್ ಸೆಲೆಬ್ರೇಟ್ ಮೈ ಬಾಡಿ, ಶೂಟ್. ಸೊ ಆ ಮೂಮೆಂಟ್ ಬಂದಾಗ ಮಾತಾಡ್ಬೇಕು ನಾವು. ಇಟ್ಸ್ ಲೈಕ್ ಹೌ ಡು ಯು ಪ್ರಿಪೇರ್ ಫಾರ್ ಆಸ್ ಅ ಫೋಟೋಗ್ರಫರ್ ಅಂದ್ರೆ, ಇಟ್ಸ್ ಲೈಕ್ ಫಾರ್ ಇನ್ಸ್ಟೆನ್ಸ್ ಇಫ್ ಯು ಆಸ್ಕ್ ಫುಡ್ ಫೋಟೋಗ್ರಫರ್, ಅಲ್ಲಿ ಬಂದಿರೋ ಸಬ್ಜೆಕ್ಟ್ ನಿಮ್ಗೆ ಫುಡ್ ಚೆನ್ನಾಗಿ ತಿಂದ್ಬಿಡ್ತೀರಾ? ತಿಂದ್ಬಿಡ್ತೀರಾ ನೀವು? ಇಲ್ಲ ಅಲ್ಲ. ಸೊ ಬಿ ಎ ಪ್ರೊಫೆಷನಲ್ ಅಲ್ವಾ? ದಟ್ಸ್ ವೇರ್ ಯು ಸಿ ಎಂಡ್ ಆಫ್ ದಿ ಡೇ ಯು ಬಿಕಮ್ ಯಾರು ನಿಮ್ಮ ಹತ್ರ ಪದೇ ಪದೇ ಬರ್ತಾರೆ? ಇಲ್ಲ, ವೈ ಡು ಯುವರ್ ವರ್ಕ್ ಗೆಟ್ಸ್ ಸ್ಪೋಕನ್ ಅಬೌಟ್? ಬಿಕಾಸ್ ಯು ನೋ ನಾಳೆ ಹೋಗ್ಬಿಟ್ಟು ಇಲ್ಲ ಗುರು ಅವ್ನಿಗೆ ನನಗೆ ಐ ಹ್ಯಾಡ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ವಾಟ್ ಆರ್ ಯು? ಸೊ ಪ್ರೊಫೆಷನಲಿಸಮ್ ಮತ್ತೆ ಸೋಷಿಯಲ್ ಮೀಡಿಯಾ ಅನ್ನೋ ಥ್ರೆಡ್ ನ ದೀಪಕ್ ಅವ್ರಿಗೆ ಥ್ರೋ ಮಾಡೋಣ. ಇವಾಗ ಏನಾಗ್ಬಿಟ್ಟಿದೆ, ವೆನ್ ಯು ಸ್ಟಾರ್ಟೆಡ್ ಆಫ್ ಇಷ್ಟು ಅವೆನ್ಯೂಸ್ ಇರ್ತಿರ್ಲಿಲ್ಲ ರೀಚ್ ಔಟ್ ಮಾಡೋದಕ್ಕೆ, ಮಾಡೆಲ್ಸ್ಗೆ ಆಗಿರ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ಚೆನ್ನಾಗಿರೋ ಹುಡುಗಿರಿಗೆ ಮೆಸೇಜ್ ಹಾಕ್ಬಿಡ್ತಾರೆ, ಇಂಟ್ರೆಸ್ಟೆಡ್ ಇನ್ ಫೋಟೋ ಶೂಟ್, DME, ಅಂಡ್ ನಿಮಗೆ ಯಾವ್ದು ರಿಯಲ್ಲು ಯಾವ್ದು ಫೇಕು ಅಂತ ಗೊತ್ತೇ ಆಗಲ್ಲ. ಹೌ ಕ್ಯಾನ್ ಸಮ್ ಒನ್ ಚೆಕ್ ದ ಅಥೆಂಟಿಸಿಟಿ ಆಫ್ ಅ ಪೇಜ್? ತುಂಬಾ ಏಜೆನ್ಸೀಸು ಇರುತ್ತೆ ಈ ತರ ಮೆಸೇಜ್ ಮಾಡಿ ನಿಮ್ಮ ಫೋಟೋ ಶೂಟ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಟ್ರಸ್ಟ್ ಮಾಡ್ಬೋದೇ ಇಲ್ವಾ ಅಂತ ಗೊತ್ತಾಗಲ್ಲ. ತುಂಬಾ ಜನ ಸಫರ್ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ನನಗೂ ಕೇಳಿದ್ದಾರೆ. ಸೊ ಹೌ ಡು ಯು ಡಿಫ್ರೆನ್ಶಿಯೇಟ್ ಯಾವುದು ರಿಲಯಬಲ್ ಏಜೆನ್ಸೀಸು, ರಾಂಗು, ರೈಟು, ಮತ್ತೆ ಈ ತರ ರ್ಯಾಂಡಮ್ ಆಗಿ ಅನ್ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡೋರ್ಗೆ ಏನ್ ಹೇಳ್ತೀರಾ? Sir, I would say that's what I'm saying. You meet them in person. Pick up a call them, talk to them. Without talking, you never Go understand what ಒಳ್ಳೆ ಬಿಡಿ exactly. ಯಾರನ್ನೂ. Yeah. Because ನನಗೆ ಯಾರೇ ಬಂದು ಅಪ್ರೋಚ್ ಮಾಡಿದ್ರು, the first thing I want to, I mean, what I've kind of started doing for quite some time is, I would rather try to meet them. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, DMs ಅಲ್ಲಿ, WhatsApps ಅಲ್ಲಿ, you can talk everything under the sun. And you'll get to know their real, the level of interest. ಕರೆಕ್ಟ್. ಇಂಟೆನ್ಷನ್ಸ್ ಇನ್ನೊಂದು ಏನು ಗೊತ್ತಾ, ಫಾರ್ ಇನ್ಸ್ಟೆನ್ಸ್ ನಂಗೆ ಪೋರ್ಟ್ಫೋಲಿಯೋ ಮಾಡಬೇಕು ಅಂತ ಯಾರನ್ನ ಕೇಳಿದ್ರೆ, ಐ ವುಡ್ ಲೈಕ್ ರಾದರ್ ಟು ಮೀಟ್ ದೆಮ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರಿಕ್ವೈರ್ಮೆಂಟ್, ಅನ್ಲೆಸ್ ಅಂಟಿಲ್ ದೇ ಆರ್ ನಾಟ್ ಇನ್ ದ ಸೇಮ್ ಸಿಟಿ. ಕರೆಕ್ಟ್. ಓಕೆನಾ? ಸೊ ಅವಾಗ ಇವನ್ ಐ ರಾದರ್ ಐ ವುಡ್ ಹ್ಯಾವ್ ಅ ವಿಡಿಯೋ ಕಾಲ್ ಆಲ್ಸೋ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಬಟ್ ವೆನ್ ಯು ಮೀಟ್ ದೆಮ್ ಫಿಸಿಕಲಿ ಅಂಡ್ ದೆನ್ ಟಾಕ್ ಅಲ್ವಾ, ಸೊ ಬ್ರೇಕಿಂಗ್ ದಟ್ ಬ್ಯಾರಿಯರ್ ಬಿಟ್ವೀನ್ ದ ಪರ್ಸನ್ ಹೂ ವಾಂಟ್ಸ್ ಟು ಗೆಟ್ ಶಾರ್ಟ್ ಫಸ್ಟ್
ಅಂಡ್ ಅದೊಂದು ಒಂದು ಬ್ಯಾರಿಯರ್ ಇರುತ್ತೆ. ಅದನ್ನ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅವ್ರ ಬಾಡಿ ಲ್ಯಾಂಗ್ವೇಜ್. ಆಮೇಲೆ ಕುತ್ಕೊಳ್ಳಿ, ಮೂಡ್ ಬೋರ್ಡ್ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಮೂಡ್ ಬೋರ್ಡ್ ಫಸ್ಟ್ ಅವ್ರನ್ನ ಕೇಳಿ, ಅವ್ರ ಮೈಂಡಲ್ಲಿ ಏನಿದೆ. ಬಿಕಾಸ್ ಅವರು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಸ್ಕಾಲ್ ಮಾಡ್ಬೇಕಾದ್ರೆ XYZ ಆಕ್ಟರ್ಸ್ ನೋಡ್ಬಿಟ್ಟು ನಾನು ಇದರ ತುಂಬಾ ಜನ ಹೇಳ್ತಾರೆ, ನೀನ್ ಇವ್ರ ತರ ಕಾಣ್ತೀಯ, ನೀನ್ ಅವ್ರ ತರ ಕಾಣ್ತೀಯ, ಯು ಲುಕ್ ಲೈಕ್ ದಿಸ್ ಆಕ್ಟರ್. ಬ್ರೋ, ಎವ್ರಿ ಒನ್ ಇಸ್ ಇಂಡಿವಿಜುವಲ್. ಯು ಮೇ ಹ್ಯಾವ್ ಅ ಸಿಮಿಲಾರಿಟಿ ಬಿಕಾಸ್ ನೀವು ಎಂಡ್ ಆಫ್ ದ ಡೇ ಅದೇ ತರ ಇರುತ್ತೆ. ಹೌದು. ಬಟ್ I would say you be the number one rather than be the copy of another person ಅಲ್ವಾ. ಇನ್ನೊಬ್ರು ಕಾಪಿ ತರ ಇದೆಯಾ ಅಂತ ಹೇಳೋದು ಬೇಡವೇ ಬೇಡ. ಕರೆಕ್ಟ್. ಬಟ್ ನಿಮ್ ಫೀಚರ್ಸ್ ನಿಮ್ಗೆ ಅದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಓಕೆ ನಿಂಗೆ ಹಂಗೆ ಹೇಳ್ಬಿಟ್ಟೆ ಅಂತ ಅವ್ರ ಇಮೇಜಸ್ ತೊಗೊಂಬರ್ಬೇಡಿ, ನಿಮ್ ಬಾಡಿಗೆ ಏನ್ ಸೂಟ್ ಆಗುತ್ತೆ. ಸೊ ಈ ಕಾನ್ವರ್ಸೇಷನ್ ಆದಾಗ ಏನಾಗುತ್ತೆ, ಅವ್ರಿಗೂ ಅರ್ಥ ಆಗುತ್ತೆ, ಓಕೆ ಐ ಆಮ್ ಟಾಕಿಂಗ್ ಟು ಅ ಪರ್ಸನ್ ಹೂ ನೋಸ್ ದ ವರ್ಕ್. ಇವಾಗ ಸಡನ್ ಆಗಿ ನೀವ್ ಹೇಳಿದ್ದೇನಂದ್ರೆ, ಐ ನೋ ಹುಡುಗರು ಮಾಡ್ತಾರೆ, ಅಂದ್ರೆ ಸೋ ಬ್ಯೂಟಿಫುಲ್, ನಾನು ನಿಮ್ ಫೋಟೋ ಶೂಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ. ಅಂದ್ರೆ ಈ ಕ್ವಶನ್ ನಾನು ಯಾಕೆ ಕೇಳಿದ್ರೆ, ನಂಗೆ ಗೊತ್ತಿರೋ ಒಬ್ರು 18 year old ಡಾಟರ್, ಶಿ ಇಸ್ ಗುಡ್ ಲುಕಿಂಗ್ ಅಂಡ್ ಆಲ್. ಅವ್ರಿಗೆ ಯಾವ್ದೋ ಏಜೆನ್ಸಿಯಿಂದ ಹಿಂಗೆ ರಿಕ್ವೆಸ್ಟ್ ಬಂದಿದೆ. ತುಂಬಾ ಜನ ಏನ್ ಮಾಡ್ತಾರೆ, ಫ್ರೀ ಫೋಟೋ ಶೂಟ್ ಅಂತ ಕರೆಸಿ ಚಾರ್ಜ್ ಮಾಡ್ತಾರೆ. And this many people don't know because they want to get into the industry. But anyways, you on topic side gana, we'll come back to photography. ಫೋಟೋಗ್ರಫಿ ನಾನು ಅದೇ ಈ ತರ ಒಂದು ಅಂತಂದ್ರೆ ಇನ್ನೊಂದೇನಾಗುತ್ತೆ ಅಂದ್ರೆ, ಈಗ ನಿಮ್ ಜೊತೆ ಸೇರ್ತಾರೆ ಅಂಡ್ ದೆನ್ ದೇ ವಿಲ್ ಲರ್ನ್ ಎವ್ರಿಥಿಂಗ್ ಅಂಡ್ ಒಂದಿನ ದೇ ಲೀವ್ ಯು. ಅಂದ್ರೆ ವೆಡ್ಡಿಂಗ್ ಫೋಟೋಗ್ರಫಿಲಿ ಬಿಕಾಸ್ ಈಸಿ ಇದೇನಂದ್ರೆ ಏನು ಕಲೆವರೆಗೂ ಬ್ರಹ್ಮವಿದ್ಯೆ ಆಮೇಲೆ ಕೋತಿ ವಿದ್ಯೆ ತರ ಅಂತ ಹೇಳ್ದಂಗೆ ಇದು. ಸೊ ಹೌ ಡು ಯು ಹ್ಯಾಂಡಲ್ ದಟ್ ಪ್ರೆಷರ್? ಬಿಕಾಸ್ ಯಾವ್ದೋ ಒಂದು ವೆಡ್ಡಿಂಗ್ ಒಪ್ಕೊಂಡ್ಬಿಟ್ಟಿರ್ತಾರ, ಇವನ್ ಬಂದಿಲ್ಲ ಅಂದ್ರೆ ಆಸ್ ಅ ವೆಡ್ಡಿಂಗ್ ಫೋಟೋಗ್ರಫಿ ಏನು ಇದು ಟೀಮ್, ಹೌ ಡು ಯು ಹ್ಯಾಂಡಲ್ ದಿಸ್? So, What is as your you told, plan B? usually if they are really into profession, ಹ್ಮ್. ಅವರು ಪ್ರೊಫೆಷನಲ್ ಗ್ರೋತ್ ಆಗ್ಬೇಕಂತ ಇರೋರು ಯೂಶಲಿ ಆತರ ಮಾಡೋದಿಲ್ಲ. ಹ್ಮ್. ಮೇನ್ಲಿ ಇಂಟು they'll have the kind of professional ethics. In case ಬಿಟ್ಟು ಹೋಗೋರಿದ್ರು ಕೂಡ they'll inform us before. And ಹಾಗೆ we can't ಕಂಟ್ರೋಲ್. ಏನಂದ್ರೆ ತುಂಬಾ ಜನ ಕಲಿಯಕಂದ ಬಂದಿರ್ತಾರೆ, ಅಂಡ್ ಇವನ್ ಮೋರ್ ದೆನ್ ಲರ್ನಿಂಗ್ ದೇ ನೀಡ್ ಟು ಲರ್ನ್ ದ ಇಂಟ್ರೆಸ್ಟ್ ಆಫ್ ಲರ್ನಿಂಗ್ ಹೌ ಟು ರನ್ ದ ಬಿಸ್ನೆಸ್. ಕರೆಕ್ಟ್. ಅದಕ್ಕಂತ ತುಂಬಾ ಜಾಸ್ತಿ ಜನ ಬರ್ತಾರೆ, ಅಂಡ್ ಸುಮಾರು ಜನ ಬಿಟ್ಟು ಹೋಗಿದ್ದಾರೆ. ಅದ್ ನಾವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಲ್ಲ, ಯಾಕಂದ್ರೆ ನಾನೇನು ಕೇಳ್ತೀನಿ ಅಂದ್ರೆ, ಈಗ ಕಾರ್ಪೊರೇಟ್ಸ್ ಅಂತ ಅಂದ್ರೆ 1 month ಏನೋ ಯು ನೀಡ್ ಟು ಗಿವ್ ಏನು ಮೇಲ್ ಹಾಕ್ಬೇಕು, ಗುರು ನಾನು ಬಿಡ್ತಾ ಇದ್ದೀನಿ ಅದು ಇದು ಅಂತ. ಇಲ್ಲಿ ನಾಳೆ ದಿನ ಫೋನ್ ಎತ್ತಿಲ್ಲ ಅಂದ್ರೆ ಮುಗೀತು, ಯು ಕಾಂಟ್ ಏನು. ಇಲ್ಲ, ಆತರ ಒಂದೆರಡು ಆಗಿದೆ ನಮ್ಗೆ. ಓಕೆ. ಬಟ್ ಅವ್ರ ಪರ್ಸನಲ್ ಗ್ರೋತ್ ಇರೋದಿಲ್ಲ ಅವಾಗ, ಅಂಡ್ ಇವನ್ ಇಟ್ ವಿಲ್ ಸ್ಪ್ರೆಡ್ ಈಸಿಲಿ. ಸೊ ಅದಕ್ಕೆ ಹೆದರಿಕೆ ಇದೆ ಒಂದಿಷ್ಟು ಜನಕ್ಕೆ, ಅಂಡ್ ಯೂಶಲಿ ಆತರ ಮಾಡೋದಿಲ್ಲ ನನ್ಗನ್ಸ್ದಂಗೆ. ಸೊ ಇಟ್ಸ್ ಮೋರ್ ಇಂಟು ಇದರಲ್ಲಿ ವಿತ್ ಟೀಮ್ ಮೇಟ್ಸ್ ಅಂತ ನಾವು ಹೇಳ್ತಿಲ್ಲ, ಜಾಸ್ತಿ ಟ್ರಸ್ಟ್ ಅಲ್ಲಿ ನಡೆಯುತ್ತೆ. ಮೋರ್ ದೆನ್ ಲೈಕ್ ಈಗ ಎಷ್ಟೋ ಜನ ಏನಾಗುತ್ತೆ ಅಂದ್ರೆ, ಅವತ್ತಿನ ದಿವಸ ಫಸ್ಟ್ ಟೈಮ್ ಅವ್ರ ಹತ್ರ ವರ್ಕ್ ಮಾಡ್ತಿರ್ತೀವಿ, ಬಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಇದ್ದಾರೆ ಅಂಡ್ ದೇರ್ ಸ್ಟೈಲ್ ಆಫ್ ವರ್ಕ್. ಸೊ ಯೂಶಲಿ ಆ ಥರ ಒಂದು ಆಗಿಲ್ಲ. 100% ಅಲ್ಲಿ ಮೈಟ್ ಬಿ 5% ಅಲ್ಲಿ ಮಧ್ಯ ವಾಲಂಟಿಯರ್ ಕೇಳ್ಕೊಂಡು, ನಾನು ಐ ವಾಂಟ್ ಟು ವಾಕ್ ವಿತ್ ಯು ಒಂದು ವರ್ಕ್ ಮಾಡಿರ್ತಾರೆ, ಸೆಕೆಂಡ್ ವರ್ಕ್ ಎತ್ತೋದಿಲ್ಲ ಕಾಲ್, ಆ ಥರ ಆಗಿದೆ. ಅದೇ ಅದೇ ಆ್ಯಂಡ್ ಇವನ್ ಮೋರ್ ಇಂಟು ಈ ಹ್ಯಾಬಿಟ್ಸ್ ಅಲ್ಲಿ ಮ್ಯಾಟ್ರ್ ಆಗುತ್ತೆ, ಎಸ್ಪೆಷಲಿ ಇದು ಸ್ಟಫ್ ಹೊಡೆದ್ಬಿಟ್ರೆ ಎತ್ತೋದಿಲ್ಲ. ಸೊ ಈ ಒಂದು ಕೆಟಗರಿಲಿ ತುಂಬಾ ಜನ ಇದ್ದಾರೆ ಅಂತೀರಾ. ಅಂಡ್ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈ ಒಂದು 20-25 ಮಿಡ್ ಅಲ್ಲಿ ಇರ್ತಾರಲ್ಲ, ಈಗ ಏನಾದಂದ್ರೆ ವೆಡ್ಡಿಂಗ್ ಈ ಒಂದ್ರಲ್ಲಿ ಸ್ವಲ್ಪ ಅಮೌಂಟ್ ಅವ್ರಿಗೆ ತುಂಬಾ ಜಾಸ್ತಿ ಅನ್ಸಿರುತ್ತೆ, ಅದನ್ನ ಸಿಕ್ಕಾಪಡೆ ಮಿಸ್ಯೂಸ್ ಮಾಡ್ಕೊಂತಾರೆ. ಮೋರ್ ದೆನ್ ಫ್ಯಾಮಿಲಿ ಈ ತರ ಇರಬೇಕು, ಫೈನಾನ್ಷಿಯಲಿ ಈ ತರ ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಅದಕ್ಕಿಂತ ಜಾಸ್ತಿ ಕೈಗೆ ದುಡ್ಡು ಸಿಗ್ತಾ ತಗೋ ಖರ್ಚು ಮಾಡ್ಬಿಡೋದು, ಏನೋ ಹಿಡ್ಕೊಂಡ್ಬಿಡೋದು, ಅಂಡ್ ಇನ್ನೊಂದು ಯಾವುದೋ ಒಂದು ಬೇರೆ ಒಂದು ಇದಕ್ಕೆ ಅಡಿಕ್ಟ್ ಆಗೋದು. ಅವಾಗ ಇಟ್ ವಿಲ್ ಎಫೆಕ್ಟ್ ಟು ದ ವರ್ಕ್ ಗ್ರೋತ್, ಅಂಡ್ ಯಾರಿಗೆ ಕಮಿಟ್ ಆಗಿರ್ತಲ್ಲ ಅವ್ರಿಗೂ ಪ್ರಾಬ್ಲಮ್. ಎವ್ರಿ ಇಯರ್ ವಾರಣಾಸಿ ಹೋಗ್ತೀರಾ ಅಲ್ವಾ? ಸೊ ಅಂಡ್ ದೆನ್ ಯಾವಾಗ ಇದಾಗುತ್ತೆ, ಸಂಗಮ್ ಕುಂಭಮೇಳ ಎವ್ರಿ ಕುಂಭಮೇಳ ಯು ಹ್ಯಾವ್ ಗಾನ್ ಅಂದ್ರೆ? No, this year I was not able to because I had to go through some surgery and things and all. I was like cursing myself why this ಈ ವರ್ಷ ಹೋಗ್ಲಿಲ್ಲ. Okay, but I mean, yeah, but still you have gone to, you know, yeah, that's my personal side. every year. Oh, that is I cut off from everything. Exactly, I know I cut off know from that everything and ನಿಮಗೆ ಗೊತ್ತಿದೆ ಅದು. Yes, I ನಾನು know. and I enjoy that. Exactly. I am a solo traveler. ನೀವು ನಂಬೋದಿಲ್ಲ, like last year I went on Panchabhutas on a solo drive. I just want to go to ತಿರುವಣ್ಣಾಮಲೆಗೆ ಹೋಗ್ಬೇಕು ಅಂತಿತ್ತು. ಅದ್ ಹೇಳ್ತಾರ ದೇವ್ರ ಕರೆದ್ರೆ ಹೋಗ್ಬೇಕು ಅಂತ. ಸೊ ಅಲ್ಲಿ ಹೋದ್ಮೇಲೆ then I thought ತಿರುವಣ್ಣಾಮಲೆಯಿಂದ then I thought ಕುತ್ಕೊಂಡಿದ್ದೆ ಸುಮ್ಮನೆ ಹಂಗೆ ಪಂಚಭೂತ ಅಂತ ಏನೋ ಬಂತು, ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಪಂಚಭೂತಸ್ ಅಲ್ವಾ, ಅಗ್ನಿಲಿಂಗ ಅಲ್ವಾ. ಸೊ ಅಲ್ಲಿ ನನ್ಗೆ ಯಾವ್ದೊಂದು ರೀಲ್ ಬಂತು. ಸೊ ಅಲ್ಲೇ ಡಿಸೈಡ್ ಮಾಡಿದೆ, ಓಕೆ ಐ ಟೇಕ್ ಅ ಬ್ರೇಕ್ ಫ್ರಮ್ ಎವ್ರಿಥಿಂಗ್, ಐ ಟ್ರಾವೆಲ್ ಅಂತ. ಅಂಡ್ ಐ ಜಸ್ಟ್ ಟ್ರಾವೆಲ್ಡ್ ಆಲ್ ದ ಪಂಚಭೂತಸ್. ಐ ವೆಂಟ್ ಆಲ್ ದ ವೇ ಟಿಲ್ ರಾಮೇಶ್ವರಂ,
ಫಿನಿಶ್ ದಟ್ ಮಧುರೈಯಲ್ಲಿ ಇಲ್ಲಿ ಹೋಗಿ ಕೊನೆಗೆ ಫಿನಿಶ್ ದ ಪಂಚಭೂತ. ದಿಸ್ ಇಯರ್ ಐ ಡಿಡ್ ಇದು ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗ ಎಲ್ಲ Because I had gone through surgery. I was like almost bedridden for 2.5-3 months. ಓ I mean, like, I was like, I'm not that person who can be like put in one corner and live it. So I went, ಮನೇಲೂ ಬೈದ್ರು, ಡಾಕ್ಟರ್ ಬೈದ್ರು, ಎಲ್ಲ ಬೈದ್ರು. ಜಸ್ಟ್ ರಿಕವರ್ ಆಗಿದ್ರೆ ಆಗ್ಲೇ ಹೋಗ್ಕೊಂಡಿದ್ರೆ ಐ ಜಸ್ಟ್ ಸೋಲೋ ಹೋದೆ ನಾನು. I went with from here till I went to Omkar and then I came back. ಯು ಡ್ರೋವ್. I drove. Okay. 9 ಜ್ಯೋತಿರ್ಲಿಂಗ. 9 ಇದೆ ಆಲ್ಮೋಸ್ಟ್ ಆಲ್ ಎಲ್ಲ ನೋಡಿದ್ದೀನಿ. ಹಾ. ಬಟ್ ಅದೇ ನನ್ಗೆ ಸಡನ್ ಆಗಿ ಹೋಗ್ಬೇಕು ಅಂತ ಓಂಕಾರ ಎಲ್ಲ ಹೋಗಿರ್ಲಿಲ್ಲ ನಾನು. ಐ ಸ್ಟಿಲ್ ನೀಡ್ ಟು ಎಕ್ಸ್ಪ್ಲೋರ್ ದ ಗುಜರಾತ್ ಸೈಡ್ ಆಫ್ ಇಟ್. ಸೊ ಹಾಗೆ ಐ ಆಲ್ಸೋ ಗೋ ಟು ಕಾಮಾಖ್ಯ. ದಟ್ಸ್ another thing I go. So I mean, not because everyone's going it, I'm going from last 2-3 years there. Yeah. So just because it's become a celebrity trend anteniಲ್ಲ, but I kind of find peace in Shiva and Shakti. That's the way I look at it. I'm talking too much religious now. Cut me if I'm ಇಲ್ಲ ಇಲ್ಲ go on, because go on. I believe I'm more religious spiritual person and I enjoy that because it shows me what you are. When you go to Varanasi alva, I don't go and stay in luxury. I look for a 300-400 rupees room. ನನ್ಗೆ ರೂಮ್ ರಾತ್ರಿ ಬಂದು ಮಲಗೋದಕ್ಕೆ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆರಾಮ್ಸೆ ಅಡ್ಡಾಡ್ತೀನಿ. ಐ ಗೋ ಟು ಮಣಿಕರ್ಣಿಕಾ, I sit in Manikarnika for hours together, man. There saw too many things which comes to you there. It's personal, how you relate antara. So that is, I mean, I'm not saying it is antara, because it's your personal choice. Correct. So I also go the same way. So ಕೆಲವರಿಗೆ ಕಾಡಿಗೆ ಹೋದಾಗ ಅನ್ಸುತ್ತೆ, ಕೆಲವರಿಗೆ ಟ್ರಾವೆಲ್ ಮಾಡಿದಾಗ ಅನ್ಸುತ್ತೆ, ಕೆಲವರಿಗೆ ಇನ್ನೊಂದು ಇರ್ಬೋದು. For me, I've lived all the other lives which I want only, but I feel peace there. And ನನ್ಗೆ ಅಲ್ಲಿಂದ ಬಂದ ತಕ್ಷಣ I will be like heavy hearted. It's like ಸ್ಕೂಲ್ ವೆಕೇಶನ್ ಇಂದ ಮತ್ತೆ ಸ್ಕೂಲ್ಗೆ ಹೋಗೋ ಥರ ಅನ್ಸುತ್ತೆ. Even though I'm doing what I'm love doing, capturing things and all, ವಾರಣಾಸಿಯಿಂದ ಬಂದ ತಕ್ಷಣ 1-2 days ನನಗೆ ಅದನ್ನ ಅದೇ ಗುಂಗಲ್ಲಿ ಇರ್ತೀನಿ ನಾನು. So if you see, like, there is another page of mine which is my personal travel and things. That is me. Completely. Yeah, that's me, because you need to cut off from what you do, because how much of ದಿನ ಬಿರಿಯಾನಿ ತಿನ್ಕೊಂಡಿರ್ತೀರ, ದಿನ ಐಸ್ ಕ್ರೀಮ್ ತಿನ್ಕೊಂಡಿರ್ತೀರ, ದಿನ ತಿಂತೀರ. ಕೆಲಸರಿ go have rasam saru, go have masrana, go have avlakki. It's okay. It's like I'm just trying to, because I'm a foodie and I travel for food. ನೀವು ವಾರಣಾಸಿಗೆ ಹೋದಾಗ ಜಸ್ಟ್ ಕಾಲ್ ಮಿ ಬ್ರೋ. ಇದೇನು ಅಂದ್ರೆ ನಾನು ಎಲ್ಲಿ ಪರ್ಫೆಕ್ಟ್ ಆಗಿ ಇಡ್ಲಿ ಚಟ್ನಿ ಸಿಗೋ ಜಾಗ ಹೇಳ್ತೀನಿ ನಿಮ್ಗೆ. ಸೊ ಹಾಗೆ ಲೈಕ್ ಐ ಟ್ರಾವೆಲ್ ಫಾರ್ ಫುಡ್. ಫಸ್ಟ್ ಥಿಂಗ್ ಇಸ್ ದರ್, ಅಂಡ್ ಸೆಕೆಂಡ್ ಥಿಂಗ್ ಇಸ್ ಐ ಎಂಜಾಯ್ ದಟ್. ಬಟ್ ಆಫ್ ಲೈಟ್ ಏನಾಗುತ್ತೆ ಅಂದ್ರೆ ಇಟ್ಸ್ ಎವ್ರಿಥಿಂಗ್ ಇಸ್ ಬಿಕಮ್ ಮೋರ್ ಕಮರ್ಷಿಯಲ್. ಸೊ ಐ ಬ್ರೇಕ್ ದಟ್ ಆಫ್. ಇಫ್ ಸಮಥಿಂಗ್ ಇಸ್ ಬಿಕಮಿಂಗ್ ಟು ಕಮರ್ಷಿಯಲ್, ಐ ಆಮ್ ಅವೇ ಫ್ರಮ್ ದ ಕ್ರೌಡ್ ಝೋನ್. ನಂಗೆ ಕ್ರೌಡ್ ಇಷ್ಟ, ಬಟ್ ಕ್ರೌಡಲ್ಲಿ ಒಂದಾಗೋದಕ್ಕೆ ಇಷ್ಟ ಇಲ್ಲ. ಫೋರ್ಸ್ ಕ್ರೌಡ್ ಆಗೋದಕ್ಕೆ ಬೇಕಾ. ಫಾರ್ ಇನ್ಸ್ಟೆನ್ಸ್ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಲೈಕ್ ಲಾಸ್ಟ್ 2 years I've been like from 2012 ಇಂದ I've been going to Varanasi every year. I've seen Varanasi in the way people were talking earlier to wow, Varanasi ಇದು ನೋಡಿದ್ದೀನಿ. But I prefer the mid of that, where because there is, when you keep going frequently to one location ಅಲ್ಲ, you connect with it. ಈ ವರ್ಷ ಏನು ಹೋಗೋಕ್ಕಾಗಿಲ್ಲ because of my surgery, so I don't know whenever the calling comes I'll pack and go. There is no limit. I mean, sorry, don't go to that zone, because I'll become a different person, because it's too close and religious ways, and I feel peace there. Correct. As every creator, you need to find that space for you where it re-energizes you. Right? These are places which re-energizes me. This one and Kamakya especially, and Tirupati obviously ಮನೆ ದೇವರು ಹೋಗ್ತೀನಿ ನಾನು. ಈಗ ಕ್ರಿಯೇಟ್ ಅಂದ್ರೆ ಈ ಟಾಪಿಕ್ ಇಸ್ ಮೋರ್ ರಿಲೇಟೆಡ್ ಟು ಕ್ರಿಯೇಟಿವ್ ಬ್ಲಾಕ್ ಅಂತ ಅನ್ಕೋಬಹುದು. ಈಗ ಯಾವಾಗಾರ ಅನ್ಸಿದ್ಯಾ ಫೋಟೋಸ್ ತೆಗಿತಾ ಗುರು ಒಂದೇ ತರ ತೆಗಿತಾ ಇದೀನಿ, ಏನಕ್ಕೆ ಎಕ್ಸ್ಪ್ಲೋರ್ ಮಾಡಕ್ ಆಗ್ತಿಲ್ಲ ಅಂದಾಗ ವಾಟ್ ಯು ಡೂ? That's what these plays. I also go shoot there. Sometimes I take one camera, one lens. Sometimes I just go with cell phone. One sari ಹೋಗ್ಬಿಟ್ಟು I only took film camera. So I decide, okay, ನಾನು ಏನೋ ಒಂಥರ I want to explore this. ಒಂದ್ಸರಿ ಬೇರೆ ಫಿಲ್ಮ್ ಕ್ಯಾಮ್ರಾ ತೊಗೊಂಡೋಗಿದ್ದೆ, 4-5 ರೀಲ್ಸ್ ತೊಗೊಂಡು ಮೀಡಿಯಂ ಫಾರ್ಮ್ಯಾಟ್ ಫಿಲ್ಮ್ ಕ್ಯಾಮ್ರಾ ತೊಗೊಂಡೋಗಿದ್ದೆ ಅಲ್ಲಿಗೆ. ಕೆಲವು ಸರಿ I just say, ಈ ಸರಿ I just only want to use my cell phone. Sometimes I just like, I don't want to use anything. I just want to go experience it, observe it ಅಂತ. So ನಿಮ್ಗೆ ಬಿಕಾಸ್ ತುಂಬಾ ಅನ್ಸಿದೆ, ಲೈಕ್ ಮೊನೋಟನಸ್ ಅಂತ ತುಂಬಾನೇ ಅನ್ಸಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಸೇಮ್ ವೆನ್ಯೂ ಇರುತ್ತೆ, ಸೇಮ್ ಕೈಂಡ್ ಆಫ್ ಡೆಕೋರ್, ನೆಕ್ಸ್ಟ್ ಡೇನು ಅದೇ ಇರುತ್ತೆ, ಅಂಡ್ ಇವನ್ ಇನ್ಕ್ಲೂಡಿಂಗ್ the wearing the outfit same color and only the person faces are different ಅನ್ಸುತ್ತೆ. ಬಿಟ್ರೆ ಎಲ್ಲದು ಒಂದೇ ಇರುತ್ತೆ. ಆ ಥರ ತುಂಬಾ ಆಗಿದೆ. ಅಂಡ್ ಅವಾಗ ಏನ್ ಮಾಡ್ತೀವಿ ಅಂದ್ರೆ ವಿ ಟ್ರೈಂಗ್ ಟು ಪ್ಲೇ ವಿತ್ ಲೈಟ್ಸ್ ಆಗಿರ್ಬೋದು, ಸಮ್ ಕ್ರಿಯೇಟಿವ್ ಸೈಡಲ್ಲಿ ಆಪರ್ಚುನಿಟಿ ಹುಡುಕಕ್ಕೆ ಟ್ರೈ ಮಾಡ್ತಿರ್ತೀವಿ. ಬಟ್ ಅದೇ ತುಂಬ ಮೊನೋಟನಸ್ ಅನಿಸಿದೆ, ಎಸ್ಪೆಷಲಿ ಚೌಟ್ರೀಸ್ ವೆಡ್ಡಿಂಗ್. ಪ್ಯಾಲೇಸ್ ಅಲ್ಲಿ ಜಾಸ್ತಿ ಮಾಡಿದಿರ ಶೂಟ್ ಅನ್ಸುತ್ತೆ ನೀವು. ಭಾಳ
ಆ್ಯಂಡ್ ಒಂದು ಸೇಮ್ ಡೆಕೋರ್ ನೆಕ್ಸ್ಟ್ ಡೇ ಅದೇ ಇರುತ್ತೆ. ಹ್ಮ್. ಒನ್ ಟೈಮ್ ಇನ್ಕ್ಲೂಡಿಂಗ್ ದ ಲೆಹಂಗಾ ಆಫ್ ಬ್ರೈಡ್ ಆಲ್ಸೋ ಸೇಮ್ ಇರುತ್ತೆ, ಸೇಮ್ ಬ್ರ್ಯಾಂಡೇ ಇರುತ್ತೆ, ಸೇಮ್ ಲೇಬಲ್ ಇರುತ್ತೆ. ಹಾ. ಆ್ಯಂಡ್ ಇವನ್ ಫೇಸ್ ಅಷ್ಟೇ ಬೇರೆ ಇರುತ್ತೆ ಅಷ್ಟೇ. ಓಕೆ. ಓಕೆ. ಅದರ ತುಂಬ ಆಗಿದೆ. ಅವಾಗ ಏನು ಮಾಡಿದಂದ್ರೆ ಮತ್ತೆ ಅದು ನಾವು ವಿ ಕಾಂಟ್ ಪೋಸ್ಟ್ ವಿ ಕಾಂಟ್ ಏನಂತಾರೆ ರಿಪೀಟ್ ಅಂತ ನಮಗೆ ಅನಿಸುತ್ತೆ. ಅವಾಗ ವಿ ಟ್ರೈ ಟು ಎಕ್ಸ್ಪ್ಲೋರ್ ಕ್ರಿಯೇಟಿವ್ ಸೈಡ್, ಲೈಟಿಂಗ್ ಎಸ್ಪೆಷಲ್ ಲೈಟಿಂಗ್ಸ್ ಆಗಿರ್ಬೋದು, ಬೇರೆ ಏನೇನು ಆಪರ್ಚುನಿಟಿ ವಿಲ್ ಸ್ಟಾರ್ಟ್ ಸರ್ಚಿಂಗ್ ಆಪರ್ಚುನಿಟೀಸ್, Okay. ಏನು ಅಚೀವ್ ಮಾಡ್ಬೋದು. ಹ್ಮ್. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ನೀಡ್ ಟು ಸ್ಪೆಂಡ್ ಗುಡ್ ಟೈಮ್ ವಿತ್ ಅಸ್. ಹ್ಮ್. ಈಗ ಪ್ಯಾಲೇಸ್ ಗ್ರೌಂಡ್ಸ್ ಅಂತ ಅಂದ್ರು. ಪ್ಯಾಲೇಸ್ ಗ್ರೌಂಡ್ಸ್ ಅಂತ ನಾನು ಬಂದಾಗ ಯು ಹ್ಯಾವ್ ಶಾಟ್ ನಿಖಿಲ್ ಕುಮಾರಸ್ವಾಮಿ's ವೆಡ್ಡಿಂಗ್. ಓಕೆ. ಓಕೆ. ಸೊ ಆ ಒಂದು ಕಾಂಟ್ರಾಕ್ಟ್ ಹೆಂಗ್ ಬಂತು? ಹೌ ಡಿಡ್ ದಟ್ ಕಮ್? ಐ ಥಿಂಕ್ ಇಲ್ ಬಿ ಅದೇ ಮೇಕ್ ಆರ್ ಅದೇ ಇದ್ರ ತರ ಒಂಥರ ಬ್ರೇಕ್ ತರ ನಿಮ್ಗೆ ಅದು. ಅಂದ್ರೆ ಹೊಸ ಮಾರ್ಕೆಟ್ಗೆ ಒಂದು ಓಪನಿಂಗ್ ತರ ಆಯ್ತಾ ಅದು? So, No, my, ಅವ್ರದ್ದು ಹೌದು. family my questioning weddings- to him was like he shot during COVID. That wedding happened during COVID. if I'm Right. not wrong, And ಅಲ್ವಾ? ಅವ್ರದ್ದೇ ಫಾರ್ಮ್ ಹೌಸ್ ಅಲ್ಲಿ ಆಗಿದ್ದು ವೆಡ್ಡಿಂಗ್ ಹ್ಮ್, ಅದು. ಹ್ಮ್. ಆ್ಯಂಡ್ ಇಟ್ಸ್ ವೆರಿ ಪ್ರೈವೇಟ್ ಇನ್ ಇಂಟಿಮೇಟ್ ವೆಡ್ಡಿಂಗ್ ಓನ್ಲಿ. ಬಟ್ ಆದರೆ ಶೋಕೇಸ್ ಆಗಿದ್ದು ಬೇರೆ ಥರ ಆಗಿದೆ ಅಷ್ಟೇ. ಓಕೆ. ಸೊ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್, ಎಸ್ಪೆಷಲಿ ಅವ್ರ ಫ್ಯಾಮಿಲಿನೇ ದೊಡ್ಡ ಫ್ಯಾಮಿಲಿ. ಕರೆಕ್ಟ್. ಆಬ್ವಿಯಸ್ಲಿ ವೆಡ್ಡಿಂಗ್ ಅಂದ್ರೆ ಸೇರ್ತಾರೆ. ಅಲ್ಲ ಹೆಂಗ್ ಕ್ರ್ಯಾಕ್ ಮಾಡಿದ್ರಿ ಅಂದ್ರೆ? ಕ್ರ್ಯಾಕ್ ಅಂದ್ರೆ ಲೈಕ್ ಅವ್ರದ್ದು ರಿಲೇಷನ್ಸ್ ವೆಡ್ಡಿಂಗ್ ತುಂಬಾ ಮಾಡಿದೀವಿ ನಾವು. ಓಕೆ. ಸೊ ಆ್ಯಂಡ್ ಬಿಕಮ್ ಕುಮಾರಸ್ವಾಮಿ ಅವರ ಸಿಸ್ಟರ್ ಶೈಲಾ ಮ್ಯಾಮ್ ಅಂತಾರ, ಅವ್ರು ನಂಗೆ ತುಂಬ ಕ್ಲೋಸ್ ಇದ್ರು. ಓಕೆ. ಆ್ಯಂಡ್ ಅಗೈನ್ ಇವ್ರದ್ದು ವೆಡ್ಡಿಂಗ್ ಆಗ್ತಿದೆ ಅಂತ ಬಂದಾಗ ಜಸ್ಟ್ ಕೇಳಿದ ಕೂಡಲೇ ಜಸ್ಟ್ ಅಫ್ಕೋರ್ಸ್ ಅವ್ರೇನೇ ಹೇಳಿಲ್ಲ, ಲೈಕ್ ಇವನ್ ಕನ್ಫರ್ಮ್ ದ ವರ್ಕ್, ದಟ್ಸ್ ಇಟ್. ಓಕೆ. ರಿಸರ್ಚ್ ಮಾಡೋದಾಗ್ಲಿ ಆ ಥರ ಏನಿಲ್ಲ. ಆ್ಯಂಡ್ ಆ ಒಂದು ಥ್ರೆಡ್ ಇತ್ತು, ಲೈಕ್ ಕೈಂಡ್ ಆಫ್ ಪ್ರೀವಿಯಸ್ ವರ್ಕ್ ಹಿಸ್ಟ್ರಿ ಇತ್ತು. ಆ್ಯಂಡ್ ದೇ ನೋಸ್ ಅಸ್ ವೆರಿ ಕ್ಲೋಸ್ಲಿ. ಓಕೆ. And even that in terms of deliverables also. I would kind of second him and say it's like wedding photography, you become that one particular person is through word of mouth. Okay. One wedding, for instance, if it's a big fat wedding, ಒಂದು ಶೂಟ್ ಮಾಡಿದ್ರೆ and if that particular person whom wedding ಯಾರು ಮಾಡಿದ್ದೀರಾ ಆ ಫ್ಯಾಮಿಲಿಗೆ ನೀವು ಇಷ್ಟ ಆಗಿದ್ರೆ ಅಂದ್ರೆ trust me you'll become their family wedding photographer. And even ಅವ್ರದ್ದು ನಾಮಕರಣನೂ ಆಗಿತ್ತು. ಹಾ, ಅದಾದ್ಮೇಲೆ ಅದನ್ನು ಅವ್ರ ಫ್ಯಾಮಿಲಿದು Correct. ಫಸ್ಟ್ ಇಯರ್ ನಂಗೆ ಅದ್ ಬಂದ್ಬಿಡುತ್ತೆ. See, ಏನಾಗುತ್ತೆ ಹಂಗೆ ಅಂದ್ರೆ continue ಅದು still ನಾನು ಅದನ್ನೇ if there is an ಹೇಳಿದ್ದೀನಿ. event, we'll get it. ಏನಕ್ಕೆ Correct. ಕೆಲವರು ಬಂದು ನಿಮ್ಮ ಹತ್ರ ಶೂಟ್ ಮಾಡ್ತಾರೆ ರಿಪೀಟೆಡ್ಲಿ ಅಂದ್ರೆ ಬಿಕಾಸ್ ಇಟ್ಸ್ ಅ ಕಂಫರ್ಟ್ ಝೋನ್, ಯು ಅಂಡರ್ಸ್ಟ್ಯಾಂಡ್. ಅಂಡ್ ಏನಾಗುತ್ತೆ ಅಂತ ಇಸ್ ಅನ್ ಈಕ್ವೇಷನ್ ಅಲ್ವಾ, ಅವ್ರಿಗೆ ಹೌದು. ಗೊತ್ತು ದೀಪಕ್ ವಿಜಯ್ ನಾನು ಏನು ಹೇಳ್ಬೇಕಾಗಿಲ್ಲ. ದೀಪಕ್ Yeah. ಇದು ನಡೀತಿದಪ್ಪ ಬಂದು ಶೂಟ್ ಮಾಡಪ್ಪ ಅಂದ್ರೆ ಹಿ ನೋಸ್ ಹೂ ಇಸ್ ದ ಫ್ಯಾಮಿಲಿ, ಏನ್ ಇಂಪಾರ್ಟೆಂಟು, ಯಾವ ತರ ಇಮೇಜಸ್ ಅವ್ರಿಗೆ ಬೇಕು ಎಲ್ಲ ಗೊತ್ತಿರೋದ್ರಿಂದ And even they last particular teammates ಅವರೇ ಅವ್ರೇ ಕಳಿಸಿ. ಕರಿ. ಇವನ್ ಇನ್ ಕೇಸ್ ನಾನು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ದ ಪರ್ಸನ್ ಯಾರಿದಾರಲ್ಲ ಐ ನೀಡ್ ದಿಸ್ ಗೈ ಓನ್ಲಿ. ಸೊ ದಟ್ಸ್ ವೇರ್ ವಾಟ್ So, ಆ ಹ್ಯಾಪನ್ಸ್ ಥರ- ಇಸ್ ಯು ಟ್ಯೂನ್ ಇಟ್. ಓಕೆ. ಸೊ ಆ ವೆಡ್ಡಿಂಗ್ ಇಂದ ಮತ್ತೆ ಯಾವ್ಯಾವ್ದು ಸಿಕ್ತು ನಿಮಗೆ ಬಿಗ್ ಪ್ರೊಫೈಲ್ ವೆಡ್ಡಿಂಗ್ಸ್ ಅಂತ ತುಂಬಾ ವೆಡ್ಡಿಂಗ್ಸ್ಗಳು ಮಾಡಿದೀವಿ. ಓಕೆ. ಅಲ್ಲ ನಾನು ದೀಪಕ್ ಇದೇ ತಡಲ್ಲಿ ಕೇಳ್ತೀನಿ, ಇಂತಿಂತ ಫೋಟೋಗ್ರಾಫರೇ ಬರಬೇಕು ಅಂತ ಅವ್ರು ಕೇಳ್ತಾರಂದ್ರಲ್ಲ, ಹಾ. ಇನ್ನೊಂದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಎಲ್ಲ ಫೋಟೋಗ್ರಾಫರ್ಸ್ಗೆ, ಮೇ ಬಿ ನೀವು ಇಲ್ಲದೆ ಇದ್ರು ನಿಮ್ಮ ಟೀಮ್ ಅವ್ರು ಇರ್ತಾರೆ, ಹಾ. ಸ್ಟೇಜ್ ಹತ್ರ ಫೋಟೋ ಹೊಡಿತಾ ಇರ್ತಾರೆ, ಓಕೆ. ಎಲ್ಲರೂ ಬಂದು ಫೋನ್ ಕೊಡ್ತಾರೆ, ಫೋನಲ್ಲಿ ಹೊಡಿರಿ, ನಾವ್ ಫೋನ್ ಇಸ್ಕೊಳೋದಿಲ್ಲ. ಎಷ್ಟು ಇರಿಟೇಟ್ ಆಗುತ್ತೆ ಮತ್ತೆ ಇವರಿಗೆ ಜನರಿಗೆ ಏನ್ ಹೇಳ್ತೀರಿ ಅದನ್ನ ಮಾಡೋದು? ನಾವೇನ್ ಮಾಡ್ತೀವಿ ಅಂದ್ರೆ ಅದು ಆಕ್ಚುಲಿ ನ್ಯಾಚುರಲ್ ಆಗಿ ಬರ್ತಾರೆ. ಹಾ. ವಾಟ್ ವಿ ಡೂ ಇಸ್ ಇಫ್ ಯು ವಾಂಟ್ ಪಿಕ್ಚರ್ ಬೇಕಾದ್ರೆ ನಾನು ಕ್ಯಾಮ್ರಾದಲ್ಲಿ 100 ಅಲ್ಲ 1000 ತೆಕ್ಕೊಡ್ತೀನಿ, ಫೋನಲ್ಲಿ ತೆಗಿಯಲ್ಲ. ನೈಸ್. ಹ್ಮ್. ನೋ ರೀಸೆಂಟ್ಲಿ this ಆಡ್ is ಬಿನ್ ಟು my- ವೆಡ್ಡಿಂಗ್ ದೀಪಕ್. ಇದೇನಾಯ್ತು ಅಂದ್ರೆ ಅವರು ದೇ ಹ್ಯಾಡ್ ಕೆಪ್ಟ್ ಕಪಲ್ ಆಫ್ ಪೀಪಲ್ ಓನ್ಲಿ ಟು ಡೂ ದಟ್. ಒಂದು ಹುಡುಗಿ ಒಂದು ಹುಡುಗ Yeah. ಹೌದು, ಅವ್ರು ಅದಕ್ಕೆ ಅಂತ ಇಟ್ಟಿದ್ರು. ಒಳ್ಳೆ ಬಿಸ್ನೆಸ್ ಫೋನ್ ತಗೊಳ್ಳೋದು ಹೊಡೆದು. ಐ ಥಿಂಕ್ ದೇ ಚಾರ್ಜಿಂಗ್ ದ ಕ್ಲೈಂಟ್ ಫಾರ್ ದಟ್. ಆಫ್ ಕೋರ್ಸ್. ಸೊ ಅವ್ರೇನು ನಾ ತೆಗಿತೀನಿ ಕೊಡಿ, ಡೋಂಟ್ ಡಿಸ್ಟರ್ಬ್ ಮೈ ಫೋಟೋಗ್ರಾಫರ್, ಹಿ ಈಸ್ ಡೂಯಿಂಗ್ ಹಿಸ್ ಜಾಬ್, ಅದಕ್ಕೆ ಅಂತಾನೆ ಇಬ್ರು ಇರ್ತಾರೆ. ಓಕೆ. ಹೌದು. ಅಲ್ಲ ಹಿಸ್ ಬಿಸ್ನೆಸ್ No, ಅದು no, actually ಒಳ್ಳೆ right now. ಬಿಸ್ನೆಸ್ ಮಾಡಲ್ಲ ಅದು. ನೋಡಿ ಹಾ, ಅದು ಹೌದು. ನಾವಿಬ್ರು ಫ್ರೀ ಇದ್ದಾಗ ಹೇಳ್ತೀವಿ. ಸರ್ ನಾನು ಅದನ್ನು ಹೇಳ್ತೀನಿ. ನನಗೆ ನನಗೆ ನಾನ್ ತುಂಬಾ ಜನ ಕೆಡ್ದಾಗ ತೆಗಿತೀನಪ್ಪ ನನಗೆ ತುಂಬಾ ಜನ photos. ವೆಡ್ಡಿಂಗ್ ಅಲ್ಲಿ ಇಲ್ಲ ಇವಾಗ ಅದೇನದ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅಂತ ಅದಕ್ಕೆ ಒಂದು ಹಾ. ಸಬ್ಜೆಕ್ಟ್ ಹೌದು, ಅಲ್ಲ, ಕಮ್ ವಿತ್ ಫೋನ್ ಓನ್ಲಿ. ನಂಗೆ ನನ್ನ ಫ್ರೆಂಡ್ ಮದ್ವೆಲಿ ಇದು ಗೊತ್ತಾಗಿದ್ದು ಏನು ಅಂತಂದ್ರೆ, ಬೆಳಗ್ಗೆ ಅರ್ಶನ ಆಯ್ತು, ಸಾಯಂಕಾಲ ಆಲ್ರೆಡಿ ರೀಲ್ ಹಿ ಪೋಸ್ಟೆಡ್ ಇಟ್. ಹೆಂಗೆ ಅಂದ್ರೆ, ಇಲ್ಲ ಅದು ಇಟ್ಸ್ ಅ ಪಾರ್ಟ್ ಆಫ್ ಡೆಲಿವರಬಲ್ ಅಂತ. ಹೌದು. ಸಾಯಂಕಾಲ ಏನೋ ಇದು ಪೋಸ್ಟೆಡ್, ಮೆಹಂದಿ ಪೋಸ್ಟೆಡ್, ಎಲ್ಲ ಪೋಸ್ಟೆಡ್. ಅದನ್ನ ಹೇಳ್ತೀನಲ್ಲ, ಅದು ಯಾರು ಮಾಡಿದಾರೋ ಅವ್ರಿಗೆ, ಸೊ ದೇ ವಿಲ್ ಹ್ಯಾವ್ ಎ ಬ್ರಿಲಿಯಂಟ್ ಟೀಮ್ ಅಂಡ್ ಅ ವೆರಿ ಗುಡ್ ಟೀಮ್ ಟು ರೆಸ್ಪಾಂಡ್. ಎಸ್. ಬಟ್ ದೇರ್ name and brand will live forever if they maintain the same consistency across weddings. ಬಟ್ ಇವ್ರು ಹೇಳ್ತಿದ್ರು ಏನ್ ಗೊತ್ತಾ, ಆ ತರ ಮಾಡಿ ಇಸ್ಕೊಂಡವರು ಫುಲ್ ವಿಡಿಯೋ ಕೇಳೇ ದೇ ಇಲ್ಲ. ಸ್ಟಾಪ್ ಲೂಸಿಂಗ್ ಇಂಟ್ರೆಸ್ಟ್ ಟೇಕಿಂಗ್ ದ ಫೈನಲ್ ಡೆಲಿವರಬಲ್ಸ್. ಹ್ಮ್. ಅವ್ರಿಗೆ ಸಾಕದು ಕಂಟೆಂಟ್ ಸಿಗ್ತಾ ಅವ್ರಿಗೆ ಬೇರೆ ಇಂಟ್ರೆಸ್ಟ್ ಹೊಡೋಗ್ಬಿಡುತ್ತೆ. ಅಂಡ್ ಇವನ್ ವಾಟ್ ಇಸ್ ದ ಪರ್ಪಸ್ ಆಫ್ ಹೈರಿಂಗ್, ವೈ ದೇ ಪೇ ಇಂಟ್ರೆಸ್ಟ್ ಫೋಟೋಸ್ ಅಲ್ಲ ಅಲ್ಲ ವೆಡ್ಡಿಂಗ್ ಅಲ್ಲೇನಾ? ವೆಡ್ಡಿಂಗ್ ಅಲ್ಲಿ ಸ್ವಲ್ಪ ಕಂಟೆಂಟ್ ದೇ ವಿಲ್ ಬಿ ಹ್ಯಾಪಿ, ದೇ ಡೋಂಟ್ ಬಾದರ್ ಆಗಿದೆ ಇದು ನಾನು ನೋಡಿ ಫುಲ್ ಲೆಂತ್ ವಿಡಿಯೋ. ಲೈಕ್ ಇವನ್ ನಾವೇನ್ ಅಷ್ಟು ಟೈಮ್ ಅಂಡ್ ಎಫರ್ಟ್ ಹಾಕಿ ಒಂದು ಬೇರೆ ತರ ನ್ಯಾರೇಷನ್ ತಗೊಂಡೋಗ್ತೀವಲ್ಲ, ಅದನ್ನ ನೋಡೋಕೆ ಇಂಟ್ರೆಸ್ಟೇ ತೋರಿಸೋದಿಲ್ಲ.
ಇಲ್ಲ, ನಾ ಹೇಳ್ತೀನಲ್ಲ, ಬೇಸಿಕಲಿ ನಮ್ಮ ಇದ್ರಲ್ಲೂ ನಾನು ಅದನ್ನೇ ಹೇಳ್ತೀನಿ. ವೆನೆವರ್ ಐ ಆಮ್ ಶೂಟಿಂಗ್, ವೆನ್ ದೆರ್ ಆರ್ ಲೈಕ್ ಸ್ಟೈಲಿಸ್ಟ್ ಅಂಡ್ ಮೇಕಪ್ ಆರ್ಟಿಸ್ಟ್, ದ ಫಸ್ಟ್ ಥಿಂಗ್ ಐ ಟೆಲ್ ದೆಮ್, ಐ ಥಿಂಕ್ ಮೋಸ್ಟ್ ಆಫ್ ದಮ್ ಹೂ ವರ್ಕ್ ವಿತ್ ಮೀ, ನನಗೆ ಗೊತ್ತು, ಅವ್ರು ಹೇಳ್ತೀನಿ, ನೀವು ಏನೇ ಸ್ಟೋರಿ ಹಾಕೋದು ಬ್ಲ್ಯಾಕ್ ಅಂಡ್ ವೈಟ್ ಹೋಗ್ಲಿ ಅಂತಾನೆ, ಆರ್ ಕಲರ್ ಹಾಕ್ಲೇಬೇಡಿ ಅಂತ. ದೆನ್ ಅದ್ರ ಬದಲು ನೀವೇ ಶೂಟ್ ಮಾಡ್ಬೋದಲ್ಲ. ದ ಹೋಲ್ ಪಾಯಿಂಟ್ ಐ ಜನರಲಿ ಟೆಲ್, ಬಿಕಾಸ್ ಯು ಕ್ಯಾನ್ ಅವಾಯ್ಡ್ ಇಟ್, ಎವ್ರಿ ಒನ್ ವಾಂಟ್ಸ್ ಟು ಕ್ರಿಯೇಟ್ ಸಮಥಿಂಗ್ ಫಾರ್ ದೆಮ್. ನಾ ಹೇಳ್ತೀನಿ, ಅದೊಂದ್ಸರಿ ಇಮೇಜ್ ಬಂದಮೇಲೆ ನೀವು ನಿಮ್ಮ ಕಂಟೆಂಟ್ ನೀವು ಮಾಡ್ಕೊಡಿ, ನಾನು ಮಾಡ್ತೀನಿ, ನಾನು ಬಿಹೈಂಡ್ ದ ಸೀನ್ಸ್ ಮೋಸ್ಟ್ ಆಫ್ ದ ಟೈಮ್ ಹಾಕ್ತೀನಿ ನಾನು. ಸೊ ಬಟ್ ಅದು ನನ್ನ ಕಂಟೆಂಟ್ ಅವ್ರು ಹಾಕಿದ್ಮೇಲೆ ನಾನು ಮಾಡ್ತೀನಿ. ಫಾರ್ ಇನ್ಸ್ಟೆನ್ಸ್, ನೆಕ್ಸ್ಟ್ ಆ್ಯಕ್ಟರ್ ಶಾರ್ಟ್, ಅವ್ರ ಇಮೇಜ್ ನಾನು ಮೊದಲೇನು ಮಾಡ್ತಿದ್ವಿ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಸೇಮ್ ಆ ಥರ ಇರೋದು. ಸಂಜೆ ವೆನ್ ವಿ ಯೂಸ್ ಟು ಶೂಟ್ ಫ್ಯಾಷನ್ ವೀಕ್, ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇದು ಕಂಪ್ಲೀಟ್ ಇರೋದು ಫೋನಲ್ಲಿ ತೋರಿಸ್ಬಿಡ್ತಿದ್ವಿ. ಗ್ರೋ ಹಿಂಗೆ ಬಂದಿದೆ ನೋಡಿ, ಹಿಂಗೆ ಬಂದಿದೆ ನೋಡಿ. ನೀವು ಕೇಳ್ತಾರಲ್ಲ ಯಾಕೆ ಶೂಟ್ ಮಾಡಿದ್ರಿ ರಾಲಿಂದ, ನೋಡಿ ರಾಲ್ ಇದೆಲ್ಲ ಮಾಡಿದ್ದೀನಿ. ಅಷ್ಟು ಆ ಥರದಲ್ಲಿ ರಾತ್ರಿ ಎಲ್ಲ ನಿದ್ದೆಗೆಟ್ಟೆಲ್ಲ ಎಡಿಟ್ ಮಾಡಿಬಿಟ್ಟಿರ್ತೀವಿ. ಸೊ ಅದು ಆ ಥರ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಈಗ ಅಂದರೆ, ನೌ ಐ ಕಮ್ ಟು ಅ ಫೇಸ್ ಲೈಕ್ ವೆನ್ ಐ ಶೂಟ್ ವಿತ್ ದೆಮ್, ಐ ಆಸ್ಕ್ ದೆಮ್ ಓನ್ಲಿ ಟು ಸೆಲೆಕ್ಟ್ ದ ಇಮೇಜ್, ಬಿಕಾಸ್ ದಟ್ಸ್ ಐ ಆರ್ ಟಾಕಿಂಗ್ ಅಬೌಟ್ ಏಸ್ಥೆಟಿಕ್ಸ್ ಅಲ್ಲ. ಸೊ ಆಫ್ಟರ್ ದಟ್ ಐ ವಿಲ್ ಎಡಿಟ್ ದೆಮ್. ಸಂಜೆ ಒಳಗೆ ಸಿಗುತ್ತಾ, ನಾಳೆ ಒಳಗೆ ಸಿಗುತ್ತಾ ಅಂತ ಕೇಳ್ತಾರೆ, ಐ ವಿಲ್ ಎಡಿಟ್. ಇಟ್ಸ್ ಮೈ ಕಮಿಟ್ಮೆಂಟ್. ಇಫ್ ಐಮ್ ಸೇಯಿಂಗ್ ಎಸ್ ಟು ಇಟ್, ಐ ವಿಲ್ ಸ್ಟಿಕ್ ಟು ಇಟ್. ಅಂಡ್ ಅದನ್ನ ಎಡಿಟ್ ಮಾಡ್ಬೇಕಾಗುತ್ತೆ, ನಂದು ಇನ್ನೊಂದು ಅಷ್ಟು ಸೇರಿಸ್ಕೊತೀನಿ, ಕಳಿಸ್ತೀನಿ ಅವ್ರಿಗೆ, ಅವ್ರು ಪೋಸ್ಟ್ ಮಾಡ್ತಾರೆ. ಅವ್ರಿಗೆ ಯಾವ್ದು ಬೇಕೋ ಅದನ್ನು 20 ಇಮೇಜ್ ಕಳಿಸಿದ್ರೆ, ಅವ್ರು 20 ಕರೋಸಲಲ್ಲಿ ಹಾಕ್ತಾರಲ್ಲ, ಹಿಂಗಾದ್ರೂ ಹಾಕೊಳ್ಳಿ. ಕೆಲವು ಐ ವಿಲ್ ಚೆಕ್ ವಿತ್ ದಮ್, ಇಫ್ ಕ್ಯಾನ್ ಐ ಪೋಸ್ಟ್ ದಿಸ್, ಐ ಚೆಕ್ ವಿತ್ ದಮ್ ಫಸ್ಟ್ ಓನ್ಲಿ. ಸೊ ದೆನ್, ಬಿಕಾಸ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಮ್ಯೂಚುವಲ್ ಟ್ರಸ್ಟ್. ಸುಮ್ಮನೆ ನಮ್ಗೆ ಇಷ್ಟ ಆಯ್ತು ಅಂತ ನಾನೇನೋ ಹಾಕ್ಬಾರ್ದಲ್ವಾ. ಸೊ ಹಂಗೆ, ಸೊ ಓವರ್ ಆಲ್ ದಿಸ್ ಶುಡ್ ವರ್ಕ್ ಅಟ್ ವೇಸ್. ಅಂಡ್ ವಿತ್ ರಿಗಾರ್ಡ್ಸ್ ಟು ದೇರ್ ಬಿಸ್ನೆಸ್ ಮಾಡಲ್, ಒಂದು ವೆಡ್ಡಿಂಗ್ಸ್ ನಾನು ಎಷ್ಟೋ ಜನ ಕೇಳ್ತಿದ್ದೀನಿ. ಆಸ್ ಅ ವೆಡ್ಡಿಂಗ್ ಫೋಟೋಗ್ರಫರ್ ನಂಗೆ ಇದಾಗಿದೆ, ವೆಡ್ಡಿಂಗ್ ಆಗಿ ಒಂದು ವರ್ಷ ಆದ್ಮೇಲೆ ನನ್ಗೆ ಒಂದು ಇಮೇಜ್ ಬೇಕು ಅಂತ ಕೇಳ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಇಮೇಜ್ ಬೇಕು ಅಂತ ಹೇಳ್ತಾರೆ. ಐ ಮೀನ್, ಹೌ ಡು ಯು ಹ್ಯಾಂಡಲ್ ದಟ್? For entire data, once the payment clear, everything will give. Artist And again, we'll have a kind of agreement. So we'll ಬ್ರೋ, maintain data. ನಾನು ಮಾಡ್ತಿದ್ದೆ, ಹಾರ್ಡ್ ಡ್ರೈವ್ ಕೊಡ್ತಿದ್ದೆ, ಸರ್ ನಾನು ಹಾರ್ಡ್ ಡ್ರೈವ್ ಕಳೆದೋಗಿ ನಂಗೆ ಇಮೇಜ್ ಬೇಕು ಅಂತಾರೆ. ಇವಾಗ ಏನ್ ಮಾಡ್ತೀರಾ? So in that case, Because they're not professionals to handle this. once we done, we'll send the mail or it's delivered. And again, we are about to delete the data. We'll inform before removing the data. ಸೊ ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿ. ಸೊ ಎಷ್ಟೋ ಸತಿ ಏನಾಗತ್ತಂದರೆ, ಮುಂಚೆ ಎಲ್ಲ ಹೆಂಗಿದ್ರು ಇಷ್ಟೇ ಪ್ಯಾಕೇಜಲ್ಲಿ ಮಾಡಿದ್ದೀರಾ, ಹಾರ್ಡ್ ಡಿಸ್ಕ್ ಫ್ರೀ ಆಗಿ ಕೊಟ್ಬಿಡಿ. ಇಲ್ಲ, ನಾನು ಕೊಡ್ತೀನಿ. ಸಿ, ವೆನ್ ಐ ಆಮ್ ಶೂಟಿಂಗ್, ಇಫ್ ಐಮ್ ಶೂಟಿಂಗ್ ಫಾರ್ ಎನಿ ಕೈಂಡ್ ಆಫ್ ಅ ಬ್ರ್ಯಾಂಡ್ ಅಂಡ್ ದರ್ ಇಸ್ ರಿಕ್ವೈರ್ಮೆಂಟ್ ಫಾರ್ ಸಮ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಇಲ್ಲಾಂದರೆ ಸಮ್ ಬ್ರ್ಯಾಂಡ್ ಶೂಟ್ಸ್ ಲೈಕ್ ಇಫ್ ಐಮ್ ಡೂಯಿಂಗ್ ಎ ಕ್ಯಾಂಪೇನ್ ಕೈಂಡ್ ಆಫ್ ಅ ಥಿಂಗ್, ಇಫ್ ದೇ ವಾಂಟ್ ಐ ವುಡ್ ಡೆಲಿವರ್ ಇಟ್. ಆ ಕೇಸಲ್ಲಿ ಏನಂತಂದ್ರೆ, ಅವರು ದೇ ಆರ್ ವೆರಿ ಸೀರಿಯಸ್ ಅಬೌಟ್ ವಾಟ್ ದೇ What they ಆರ್. have. ಅದು ಮಾಡ್ತೀನಿ. ಇಲ್ಲಿ ನಮ್ದ್ರಲ್ಲಿ ಏನಾಗತ್ತೆ ಅಂದ್ರೆ, ಈಗ 8 ಕ್ಲೈಂಟ್ ನೀವಿರ್ತೀರಾ, ಬುಕ್ ನೀವು ಮಾಡಿರ್ತೀರ, ನಿಮಗೆ ಆ ಇಂಟ್ರೆಸ್ಟ್ ಇರುತ್ತೆ. ಆ ಹಾರ್ಡ್ ಡಿಸ್ಕ್ನ ಹೆಂಗೋ ಕನೆಕ್ಟ್ ಮಾಡೋದು, ವಿತೌಟ್ ರನ್ನಿಂಗ್ ಎರರ್ ಇಜೆಕ್ಟ್ ಮಾಡೋದು. ಸೊ ಲೂಸ್ ದ ಡಾಟಾ ಆಫ್ಟರ್ ಸಮ್ ಟೈಮ್. ಕರೆಕ್ಟ್. ಸೊ ಅವಾಗ ಏನ್ ಮಾಡ್ತೀರ ಅಂದ್ರೆ, ಅದು ಅವ್ರಿಗೂ ಗೊತ್ತಿರಲ್ಲ, ಕಳ್ದಾಕೊಂಡ್ಬಿಟ್ಟಿರ್ತಾರೆ. ಸೊ 2 years ವರ್ಗು ನಾವು ಹಿಡ್ಕೋತೀವಿ ಡಾಟಾ. 1 year, 1.5 ಅಂಟಿಲ್ ಪ್ರಾಜೆಕ್ಟ್ ಮುಗಿಯೋ ತನಕ. ಪ್ರಾಜೆಕ್ಟ್ ಮುಗ್ದಿಲ್ಲ ಅಂದ್ರೆ ಇನ್ನು 5 ವರ್ಷ ಆದ್ರೂ ಇಟ್ಕೊಳ್ಬೇಕಾಗತ್ತೆ. ಸೊ ನನಗೆ ಕ್ವಶನ್ ಹಿಂಗೆ ಕೇಳಿದ್ರು ರ್ಯಾಂಡಮ್ ಆಗಿ, ಲೈಕ್ ಇನ್ ಒನ್ ಆಫ್ ದ ವೆಡ್ಡಿಂಗ್ಸ್ ಅಲ್ಲಿ, ಜಸ್ಟ್ ಲೈಕ್ ಫೋಟೋಗ್ರಾಫರ್ಸ್ ವಿರ್ ಆಲ್ ಕ್ಯಾಚಿಂಗ್ ಅಪ್ ಸಮಥಿಂಗ್. ಅದು ಕೇಳಿದಾಗ ನಾ ಹೇಳ್ತಿದ್ದೆ, ದೇರ್ ಇಸ್ ಅ ಪ್ರಪೋಸಲ್ ಹಿಯರ್, ದೇರ್ ಇಸ್ ಅ ಬಿಸ್ನೆಸ್ ಐಡಿಯಾ ಹಿಯರ್. ವಾಟ್ ಐ ಸಜೆಸ್ಟೆಡ್ ದಮ್ ಇಸ್, you asked me, like I told you, I have the data from 2007 till yesterday. Okay, I have all the images. All the weddings I've shot also is there with me, except unless until where someone has hired me and given their memory card. Weddings anatra illa. As a photographer, I do that. I mean, if I'm hiring someone, I'll give my memory card. Adu vapas nange barutte. Wedding shoot adme kodi anta. But images anatra illa. But ನಾನು shoot ಮಾಡಿರೋದು ಎಲ್ಲ ಇದೆ. But I did it for my kind of personal thing. ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಮಾಡಿದ್ದೆ. But something which is an idea which struck me when during this group discussions or just like random chats with my friends is like, you charge them. After 2 years, after your entire deliverable is done, if a client comes back to you after 2 years saying that I lost the hard drive, I lost the image, I lost this got corrupted, if you have a backup, you can leave it as a one particular small asterisk and extra charge you. I take from the client only. It's not a matter of amount, money. ನಾವೇ ಹೊಸದು ಪರ್ಚೇಸ್ ಮಾಡಿ ಕೊಡೋದು ಮ್ಯಾಟ್ರ್ ಅಲ್ವೇ ಅಲ್ಲ. ದ ಮೇನ್ ಥಿಂಗ್ ಏನಾದ್ರೆ ಅವ್ರು ಹಾಳು ಮಾಡ್ಕೊಟ್ರು ಅಂದ್ರೆ ನೀವು ಕೊಟ್ಟಿದ್ದು ಸರಿ ಇಲ್ಲ. ನಾ ಹೇಳ್ತೀನಿ ಏನ್ ಗೊತ್ತಾ ದೀಪಕ್, ಈಗ ನನ್ನ ಹತ್ರ ಈಗ ಒಂದು 10 ವೆಡ್ಡಿಂಗ್ ಶೂಟ್ ಮಾಡಿದ್ದೀನಿ ಅನ್ಕೊಳ್ಳಿ, 10ರದ್ದು ನಾನು ಇನ್ನೊಂದು 10 ವರ್ಷ ಆದ್ರೂ ನನ್ನ ಸಾಯೋರ್ಗು ನನ್ನ ಹತ್ರ ಇರುತ್ತದೆ ಇಮೇಜಸ್. ಈಗ ಸಡನ್ ಆಗಿ ಬಂದ್ಬಿಟ್ಟು ನಂಗೆ ಇಮೇಜ್ ಬೇಕು ಗುರು, ನಮ್ಮ ಯಾರೋ ಒಬ್ರು ಫ್ಯಾಮಿಲಿ ಏನೋ ಆಯ್ತು, ನನ್ಗೆ ಅವ್ರ ಇಮೇಜ್ ಇದ್ರಲ್ಲಿ ಚೆನ್ನಾಗಿ ಬಂದಿದೆ, ನನ್ನ ಹತ್ರ ಇಲ್ಲ ಈಗ ಕೊಡು ಅಂದ್ರೆ, ಐ ವುಡ್ ರಾದರ್ ಚಾರ್ಜ್ ಇಟ್ ಟು ದೆಮ್ ಬಿಕಾಸ್ ಐ ಆಮ್ ಸ್ಟೋರಿಂಗ್ ಇಟ್ ಫಾರ್ ದೆಮ್. ಸೊ ಮೇಕ್ ಇಟ್ ಅ ಬಿಸ್ನೆಸ್ ಪ್ಲಾನ್, ಚಾರ್ಜ್ ಮಾಡಿ ಒಂದು ಬಿಸ್ನೆಸ್ ಮೇಕ್ ಇಟ್ ಅ ಬಿಸ್ನೆಸ್ ಪ್ಲಾನ್, ಬಿಕಾಸ್ ಐ ಮೀನ್ ಇರುತ್ತೆ, ಬಟ್ ಇಟ್ ವಿಲ್ ಕಮ್ ಅಟ್ ಅನ್ ಚಾರ್ಜ್.
ಸೊ ಸ್ಪೀಕಿಂಗ್ ಅಬೌಟ್ ಬಿಸ್ನೆಸ್ ಅಂಡ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಇವಾಗ ಸ್ವಲ್ಪ ಸೀನಿಯರ್ ಫೋಟೋಗ್ರಾಫರ್ಸ್ಗೆ ಇರೋದೇನಂದ್ರೆ ಸೋಷಿಯಲ್ ಮೀಡಿಯಾ ಬಂದು ಬೇರೆ ಥರ ಫಾಲೋಯಿಂಗ್ಗೆ, ಬೇರೆ ಥರ ಕಾಂಟೆಂಟ್ಗೆ ಇವಾಗ ರೀಚ್ ಜಾಸ್ತಿ. ಪುಟ್ ಇಟ್ ಇನ್ ಸಿಂಪಲ್ ಟರ್ಮ್ಸ್ ಅಂತ ಹೇಳ್ಬೇಕಂದ್ರೆ ಇವಾಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಚೆನ್ನಾಗಿರೋ ಹುಡುಗಿರ ಹತ್ರ ಹೋಗಿ ಜಸ್ಟ್ ಲೈಕ್ ವಿ ಆರ್ ಟಾಕಿಂಗ್, ಹಾಯ್ ಯು ಲುಕಿಂಗ್ ಕ್ಯೂಟ್, ಕ್ಯಾನ್ ಐ ಟೇಕ್ ಪಿಕ್ಚರ್ಸ್ ಆಫ್ ಯು ಅಂತ ತಗೊಂಡು ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಬಿಲ್ಡ್ ಮಾಡಿ ಇವರೇ ಕ್ರೆಡಿಬಲ್ ಅಂತ ಹೇಳುವಂಥ ಒಂದು ಇಮೇಜ್ ಕ್ರಿಯೇಷನ್ ನಡೀತಾ ಇದೆ. ಆಸ್ ಮೆನ್ ಓಕೆ ವಿ ಅಗ್ರಿ, ಎಲ್ಲರಿಗೂ ಚೆನ್ನಾಗಿರೋ simple bro. You need to get, I mean I'm talking about church street photography. In Bangalore I'll call it church street photography. You just need to get ready. ನೀವು ಒಂದು ಪಂಚೆ ಧೋತಿ ಟೇಟ ಇಟ್ಕೊಂಡು ನಿಮ್ಮ ವೆಡ್ಡಿಂಗ್ ಅಲ್ಲೇ ಮುಗಿಸ್ಕೊಟ್ಬಿಡ್ತಾರೆ. ಸಿಂಪಲ್, ಯು ಲುಕಿಂಗ್ ಗುಡ್ ಅಷ್ಟೇ ಅಲ್ವಾ? ಅಲ್ಲ, ಬಟ್ ಆಸ್ ಫೋಟೋಗ್ರಾಫರ್ಸ್ ಹೂ ಹ್ಯಾವ್ ಸೋ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಓವರ್ಟೇಕ್ ಮಾಡ್ತಾ ಇದಾರ ಅಥವಾ ಆ ಒಂದು ಫಿಯರ್ ಆಫ್ ಇದು ಫೋಮೋ ಏನಾದ್ರು ಇದೆಯಾ? FOMO ಅಂತೇನಿಲ್ಲ. whole point here is I am looking at it from a different perspective. I don't know whether how many people have spoken about it ಅಂತ. For instance, ಅಭಿ ಬಂದ್ಬಿಟ್ಟು ಶೂಟ್ ಮಾಡ್ತಿದ್ದಾರೆ, ನಾನು ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಗ್ತಾ ಇದ್ದೀನಿ, ಐ ಆಮ್ ಜಸ್ಟ್ ದೇರ್ ವಿತ್ ಮೈ ಫ್ರೆಂಡ್ಸ್, ರ್ಯಾಂಡಮ್, ಐ ಜಸ್ಟ್ ವಾಂಟ್ ಟು ಎಂಜಾಯ್ ಮೈ ಟೈಮ್. ಸಡನ್ಲಿ he says, bro I like your attire, or someone with who's there along tagging along with me, hey girl you're looking beautiful, can I take some images ಅಂತ ಹೇಳ್ತಾರೆ, and they're doing a video of it as also at the same time, and they're posting it across on YouTube and social media channels, and they're earning money, right? You're making those images and stuff and all. Completely fine. You are free to do it. It's a free country. You can do whatever it is, as long as the other person is also fine with you and giving you consent to use those images. My simple question is, the person who's putting it online, you as a photographer or a creator or content creator on YouTube, you're earning money, right? You're earning money. For instance, you ಒಂದು ಅದೊಂದು viral reel ಆಯ್ತು, it's got like 10 million views on YouTube. So there is a money which is coming to your account, right? Correct. Are you sharing that with the person who shot with you? No. It's a serious question, bro. ಇಟ್ ಇಸ್ ಅ serious question, but it's a win-win ಅಲ್ಲ. ಅಕಸ್ಮಾತ್ No, ನಾನು I ಮ್ಯೂಸ್ would ಆಗಿ say, ನನಗೂ see, publicity I'm telling ಸಿಗ್ತದೆ. you, like, we did this content because on a consent, saying that you're Correct. looking beautiful. I'm making images of yours. ನಾನು ನಿಮ್ದು ಇಮೇಜ್ ಮಾಡ್ತಿದ್ದೀನಿ, ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ನಿಮಗೆ ಇಮೇಜ್ ಕೊಡ್ತೀನಿ. ಇಮೇಜ್ ಕೊಡ್ತಿದ್ದೀನಿ ಅಂದ್ರೆ ನಾನು ನಿಮ್ಗೆ ಕನ್ಸೆಂಟ್ ಕೊಟ್ಟಿರೋದಕ್ಕೆ ನಾನು ಇಮೇಜ್ ನೀವು ಯೂಸ್ ಮಾಡ್ತಿದ್ದೀರಾ. ಇಫ್ ಯು ಆರ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್, ವೈ isn't you sharing with it? Forget about them Right. charging or not charging. You being a professional, ethically you're supposed to share that money ಅಲ್ವಾ? ಬಟ್ ಇವಾಗ 100 ರೂಪಾಯಿ ಬಂದ್ರೆ ನೀವು ಪಾರ್ಟಿ ಇದೀರಿ ತಗೊಳ್ಳಿ ಅಂತ ಹೇಳ್ಬೋದಲ್ವಾ? ಕರೆಕ್ಟ್, ಇದು ಮ್ಯೂಸ್ ಇಂದ ಬರಬೇಕು. ಫಾರ್ ಎಕ್ಸಾಂಪಲ್ ಮ್ಯೂಸ್ ಇಂದಲ್ಲ, that's what I'm saying. See, ethically is what I'm talking about here, and professionally I'm talking about. ಇವಾಗ ನಾನು ಮಾಡಿದ್ದೀನಿ ಕಂಟೆಂಟ್, ನನಗೊಂದು 1000 ರೂಪಾಯಿ ಬಂತು ಅದರಿಂದ ಅಂದ್ರೆ ನಾನು ನಿಮ್ಗೊಂದು I have that. See, it's very clear. They know their Instagram ID, they know their contact numbers and everything. It's just, bro or dude, bro, I got this money, so I think you are also equally part of that, because of you only I got this number of views and stuff. Not for the person's face. Our photographer face hakadre ashtu kodalla 10 million views, right? So as a content creator I should share it alva, because it's a mutual consent alva. So just because I have 10 million followers, 100 million followers on YouTubes and Instagrams, and I'm making tons of money, you should share it, right? ಕರೆಕ್ಟ್. ಅದು ದಟ್ ಇಸ್ ಅ ಪರ್ಸನಲ್ ಎಥಿಕ್ಸ್. Personal ಅಲ್ಲ, it should become kind of a cult now, because randomly you're stopping someone on the street and doing those imagery, right? Okay. So the only consent which they give you is to use that imagery for that particular thing. But if you're making a single penny out of it, share it. ಸೊ ನೀವು ಯಾವ್ದಾದ್ರು I'm being very serious on this front, because it needs to be done. if you shoot any model and you monetize it, do you share your profits with the models? Okay. See, there is two ways of it. One is, if I'm already paid, for instance, monetize ಎಲ್ಲಿ ಹೋಗುತ್ತೆ ಅಂದ್ರೆ there's a purpose. ಈಗ ಬ್ರ್ಯಾಂಡ್ ಶೂಟ್ ಮಾಡ್ತಿದ್ದೀನಿ ಅಂದ್ರೆ the brand is paying her for that. ಅದು ಬ್ರ್ಯಾಂಡ್ ಬಿಟ್ಬಿಡ್ತೀನಿ. So brand is going to use that image to do something. I'm not selling it on Getty Images or 500px or something else to make money here. If I'm doing that, then I will share. If a landscape image, for instance, a Charminar image of me on Flickr, which I've put it across, which is kind of linked to Getty Images, till date has given me around $4,000. With percentage, they only, Getty Images gives you only around 5 to 10% of the image sale. Or ಏನು 100% ಕೊಡಲ್ಲ. ಹೌದಾ? 500px gives you 50%. ಬಿಕಾಸ್ ಏನಕ್ಕೆ ಅಂತಂದ್ರೆ ಸ್ಪೋರ್ಟ್ಸ್ 5% ಅಲ್ಲೇನೆ ಒಂದು ಚಾರ್ಮಿನಾರ್ನ ಒಂದು ಯಾವುದೋ ಒಂದು ಒಸ್ಮಾನಿ ಹಾಸ್ಪಿಟಲ್ ಮೇಲಿಂದ ಒಂದು ಟಾಪ್ ಆಂಗಲ್ ಅಲ್ಲಿ ಶೂಟ್ ಮಾಡಿದ್ದೀನಿ, ಬ್ಯೂಟಿಫುಲ್ ಬ್ಲೂ ಸ್ಕೈ. ಆ ಇಮೇಜ್ ಇವತ್ತವರೆಗೂ ನಾನು ಫ್ರಮ್ 2009 ಅಲ್ಲಿ ಶೂಟ್ ಮಾಡಿದ್ದೀನಿ, $4,000 ಕೊಟ್ಟಿದೆ. ಅಂದ್ರೆ ಯಾವಾಗ ಒಂದ್ಸರಿ ರ್ಯಾಂಡಮ್ ಆಗಿ ಒಂದು ಮೆಸೇಜ್ ಬರುತ್ತೆ ಪೇಪಾಲ್ ಇಂದ, ಗೆಟ್ ಇಮೇಜಸ್ ಟ್ರಾನ್ಸ್ಫರ್ಡ್ ಯು ದಿಸ್. ಮೊನ್ನೆ ಬಂತು 2,000 ಯಾವ್ದೊಂದು ಇಮೇಜ್ ಬಂತು, ಎಲ್ಲ ಓವರ್ ಆಲ್ ಇಟ್ಸ್ ಅ ಪರ್ಸೆಂಟೇಜ್ ಓನ್ಲಿ ದೇ ಗಿವ್ ಯು. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಯು ಸೆಲ್ಲಿಂಗ್ ಇಟ್ ಅಂದ್ರೆ ಎಲ್ಲ ಹೊರಗಡೆ ಹಾಕ್ತಿದ್ದೀರಾ ಅಂದ್ರೆ ನಾನು ಹಾಕ್ತೀನಿ. ಚಾರ್ಮಿನಾರ್ ನಾನು ಯಾರಿಗೂ ಕೊಡ್ಲಿ ದುಡ್ಡನ್ನ. ಹೌದು. If it's a human, then if I know the person, then I would rather share with them, no? ಇಲ್ಲ, ಇದನ್ನ ಹೇಳಿದ್ರೆ ಆಮೇಲೆ
ತೆಲಂಗಾಣ ಗೌರ್ಮೆಂಟ್ ಬಂದ್ಬಿಡುತ್ತೆ ತೊಂದ್ರೆ ಇಲ್ಲ. ಕಳ್ಸಿಬಿಡಿ ದುಡ್ಡು ಅಂತ. ತೊಂದ್ರೆ ಇಲ್ಲ ಸರ್. ಈ I think ತರ- they're not so. I ಅಲ್ಲ, think governments are not so. ಬಟ್ ದೀಪಕ್ ಅವ್ರಿಗೆ ಅವ್ರ ಅಲ್ಲ, ಪರ್ಸ್ಪೆಕ್ಟಿವ್ ಒಂದ್ ಕೇಳೋಣ second, ಇದ್ರ ಒಂದ್ ಬಗ್ಗೆ. second, ಒಂದ್ ಮುಗಿಸ್ಬಿಡಿ ಈ ತರ ಯಾವ್ಯಾವ್ದು ಒಂದು ಏನು ಅವೆನ್ಯೂಸ್ ಇದೆ ವೇರ್ ಫೋಟೋಗ್ರಾಫರ್ಸ್ ಕ್ಯಾನ್ ಮೇಕ್ ಮನಿ, ಲೈಕ್ ಗೆಟ್ ಇಮೇಜ್ ಕ್ಯಾನ್ ಬಿ ಒನ್. ಅದು ಬಿಟ್ಟು 500 px is there. 500 px pays you around 40 to 50% on the imagery. ಅದಿದೆ. And ಫ್ಲಿಕ್ಕರ್ಸ್ huh? ಫ್ಲಿಕ್ಕರ್ಸ್ Flickr ಅಲ್ಲಿ ಮೊದಲಿತ್ತು ಸುಬ್ರು. ಅದೇ Yes. Flickr ನೇ ಗೆಟ್ ಇಮೇಜಸ್. They got ತಗೊಂಡು. married to each other to get this generation. No, that's the way they work. But there used to be an office called as Visage ಅಂದ್ಬಿಟ್ಟು. Visage Images ಅಂದ್ಬಿಟ್ಟು. There used to be a link between Getty Images and Flickr in India. ನೈಸ್. So through them is when I got it linked. It's from 2007, long back. That's what I'm saying, right? ಅವಾಗ ಯಾವಾಗ ಒಂದ್ಸರಿ ಐ ಜಸ್ಟ್ ಗಾಟ್ ಲೈಕ್ ಕೈಂಡ್ ಆಫ್ ಮ್ಯಾರಿಡ್ ಟು ದಮ್ ಅಂಡ್ ದೆನ್ ಲೆಫ್ಟ್ ಇಟ್ ದೇರ್. ನಾನು ಅದ್ರ ಮೇಲೆ ತುಂಬಾ ಏನು ಇಮೇಜಸ್ ಏನು ಹಾಕಿಲ್ಲ. ಯಾವಾಗೋ ಹಾಕಿರೋ ಇಮೇಜಸ್ ನಂಗೆ ಇವತ್ತಿಗೂ ದುಡ್ಡು ಕೊಡ್ತಿದೆ. ಒನ್ಸ್ ಇನ್ ಅ ವೈಲ್ ಇಟ್ ಕಮ್ಸ್ ಔಟ್. ಸೊ ಅದು ಓಕೆ, ಅದಿದೆ, ಅದು ಮಾಡ್ಬೋದು. ದೆನ್ ಸೋಷಿಯಲ್ ಮೀಡಿಯಾ ಎನಿವೇಸ್ ಯು ಕೊಲಾಬ್ರೇಟ್ ಅಂಡ್ ಯು ಮೇಕ್ ಮನಿ ಔಟ್ ಆಫ್ ಇಟ್. ಬಟ್ ಆಸ್ ವಾಟ್ ಐಮ್ ಸೇಯಿಂಗ್, ನೋ ಅಫೆನ್ಸ್, ಬಟ್ ಅಗೇನ್ ಇಫ್ ಯು ಮೇಕಿಂಗ್ ಮನಿ ಔಟ್ ಆಫ್ ಸಮಥಿಂಗ್ ಅಲ್ವಾ, ನೀವು ಅದು ಶೇರ್ ಮಾಡ್ಕೊಳ್ಳಿ, ತೊಂದರೆ ಇಲ್ವಲ್ಲ. ಸಮಟೈಮ್ಸ್ ಮ್ಯೂಸಿಕ್ಗೆ ಅಷ್ಟೊಂದು ವ್ಯೂ ಬಂದಿದೆಯಲ್ಲ, ಅಲ್ಲ ಅದಕ್ಕೆ ಅಷ್ಟಲ್ಲೇ ಖುಷಿ ಕೊಡ್ಬೇಕಲ್ವಾ? ಆಗ್ಬಿಟ್ಟಿರ್ತಾರೆ. ಅವ್ರಿಗದು ವ್ಯಾಲಿಡೇಷನ್ ಮತ್ತೆ ಅಟೆನ್ಷನ್ ಸಿಕ್ಕಿರುತ್ತಲ್ಲ, ಅದೇ ಪೇಮೆಂಟ್ ಮೋರ್ ದೆನ್ ಮನಿ. ಅಲ್ಲ ಇರ್ಬೋದು, ಬಟ್ ಅಗೇನ್ ಸಿ, ನಾನು ಹೇಳ್ತಿರೋದಂದ್ರೆ people are opposing it. Make it serious because your image has been kind of used for monetization with someone else. I'm looking from the other perspective. ಯಾಕಂದ್ರೆ ನಾಳೆ, ಯಾಕಂದ್ರೆ ಇವಾಗ ಯಂಗ್ ಇದ್ದಾರೆ. ಓಕೆ, ನಾಳೆ ಸಹ ಐ ಹ್ಯಾವ್ ಸೀನ್ ಪೀಪಲ್ ಹೂ ಶೂಟಿಂಗ್ 17, ಸಡನ್ ಓಕೆ ಹೇಳ್ತಾರೆ ಎಷ್ಟು ಅಂತ, 17, ಯು ಲುಕ್ 20 ಅಂತಾರೆ. ಬ್ರೋ, ಯು ನಾಟ್ ಇವನ್ ಸಪೋಸ್ ಟು ಶೂಟ್ ಅ 17-year-old kid without their parents' consent. ಹೌದು, ಏನು ಮಾಡಂಗಿಲ್ಲ. ಇಲ್ಲಪ್ಪ, ನಾನು ಮೊನ್ನೆ ಒಂದು ಯಾವ್ದೋ ಪೋರ್ಟ್ಫೋಲಿಯೋ ಮಾಡಿದೆ, ಹುಡುಗಿಗೆ 17 ವರ್ಷ ಆಯ್ತು. ಲೈಕ್ ಲಾಸ್ಟ್ ವೀಕ್ ಶಿ ಟರ್ನ್ಡ್ 18, ಬಟ್ ಐ ಹ್ಯಾಡ್ ದೇರ್ ಪೇರೆಂಟ್ಸ್ ಆನ್ ದ ಶೂಟ್. ಬೋತ್ ಮದರ್ ಅಂಡ್ ಫಾದರ್ ವರ್ ದೇರ್. ಐ ರಿಮೆಂಬರ್ 12 years ಶೂಟ್ ಮಾಡಿ ತುಂಬಾ ವೈರಲ್ ಆಗಿತ್ತು. She says she is 12 or 14 something. ಅದೊಂದು ಸೋಷಿಯಲ್ ಮೀಡಿಯಾ ಹುಕ್ ಸರ್. 22 years or 14 years ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಕಮೆಂಟ್ಸ್ ಅಲ್ಲಿ ನೋ ವೇ ಚಾನ್ಸ್ ಇಲ್ಲ. There is always that hook and things and all whatever we say, but again there are certain things when I'm telling all these small things which needs to be kind of somewhere put into, because today we have a camera, we just randomly go click make images and make money antilwala. Correct. See, one image can take you anywhere. Yeah, one image can land you anywhere today. yeah. ಬಿಗ್ಗೆಸ್ಟ್ ಎಕ್ಸಾಂಪಲ್ ಇಸ್ ಮೊನಾಲಿಸಾ ಪಾಂಡ ಫ್ರಮ್ ಮಹಾಕುಂಭಮೇಳ. ಒಂದು ಕಣ್ಣದು ಫೋಟೋ ಹೊಡೆದು she became a sensation that time. Film land, she bagged a film. See, that's what I'm saying. See, one image can land you anywhere today. So at the same time, see, do you remember the photographer? ಇಲ್ಲ. No. ಇದೊಂದು ಟಾಪಿಕ್ ಅನ್ಸುತ್ತಾ, ವೆನ್ ದೇ ಆರ್ ಪೇಯಿಂಗ್ ಯು ಮೋರ್, ನಿಮ್ಮನ್ನ ವ್ಯಾಲ್ಯೂ ಜಾಸ್ತಿ ಮಾಡ್ತಾರೆ ಅಂತ. ಇಫ್ ದೇ ಆರ್ ಪೇಯಿಂಗ್ ಲೆಸ್, ಹೋಗು ಬಾ, ಆ ಒಂದು ಇದರಲ್ಲಿ ಆ ಥರ ಇದೆ. ಅದು ಹ್ಯೂಮನ್ ಮೈಂಡ್ ಸೆಟ್. ಡಿಪೆಂಡ್ಸ್, ಅಂದ್ರೆ ನಾಟ್ ಎವ್ರಿವೇರ್. ಸೊ ಈಗ ಸ್ವಲ್ಪ ಈ ಹೈದರಾಬಾದ್ ಆ ಸೈಡ್ ಅಲ್ಲಿ ಆದ್ರೆ, ಇಫ್ ಎ ಪರ್ಸನ್ ಚಾರ್ಜಿಂಗ್ ಲೆಸ್, ಮೋರ್ ದೆನ್ ಅ ವರ್ಕ್, ಮೋರ್ ದೆನ್ ಯುವರ್ ಟ್ಯಾಲೆಂಟ್, ವರ್ಕ್ ಸ್ಟೈಲ್, ಯು ಆರ್ ನಾಟ್ ಕೇಪಬಲ್ ಅಂತ ಬಂದ್ಬಿಡುತ್ತೆ. ಇಷ್ಟಕ್ಕೆ ಮಾಡಿದಿರಾ, ಹೈದರಾಬಾದ್, ಡೆಲ್ಲಿಲಿ ಡಿಪೆಂಡ್ಸ್. ಆದ್ಮೇಲೆ ಲೈಕ್ ಇಷ್ಟೇ ಚಾರ್ಜ್ ಅಂದ್ರೆ, ದಿಸ್ ಗೈ ಇಸ್ ಕೇಪಬಲ್ ಟು ಡೂ my wedding. When I used to shoot weddings, I shot a lot of North Indian in weddings. this perspective. Ali a photographer yahan pe aao, ye karo, wo karo, adirutte. So you see, that's what I'm saying. You accepted a wedding, you as a professional, keep the EGO again aside, and then okay ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಮುಗುತ್ತೆ, ಹೋಗುತ್ತಿಂದ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅದು ಅವ್ರು ಬೇಸಿಕಲಿ ದೇರ್ ಕ್ಯಾರೆಕ್ಟರ್. ಸೊ ಯು ಹ್ಯಾವ್ ಡನ್, ಓಕೆ, ಮುಗಿಸ್ಕೊಂಡು ಹೊರಟ್ಬಿಡಿ ಅಲ್ಲಿಂದ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಟೆಲಿಂಗ್ ಮೇನೆ ಓ ನೀ ಕರ್ತಾ, ಮೇ ವೈಸೆ ವಾಲ ಫೋಟೋಗ್ರಾಫರ್ ನೀವು. ಅಲ್ಲಿ ಇಟ್ಸ್ ಗೋನ್ ಟು ಸ್ಪಾಯ್ಲ್ ಯುವರ್ ಮೂಡ್. ಏನು ಮಹಾ ಅಂದರೆ ಏನು ಕರೆದ್ಬಿಟ್ರೆ ಫೋಟೋ, ಓಕೆ ಐ ಆಮ್ ಫೋಟೋ, ಸೊ ವಾಟ್ ಬ್ರೋ, ಇದು ಬರೀ ಫೋಟೋಗ್ರಫಿ ಅಂತಲ್ಲ, ಎಲ್ಲ ಪ್ರೊಫೆಷನ್. ಇವನ್ ಇನ್ ಹೋಸ್ಟಿಂಗ್ ಆಲ್ಸೋ. ನಾನು ತುಂಬಾ ಕಡಿಮೆ ರೇಟ್ ಹೇಳ್ಬಿಟ್ರೆ ಏನು ಇವನು ಇಷ್ಟೇನಾ ಬೆಲೆ ಇವನ್ಗೆ ಮಾಡಕ್ ಬರಲ್ವಾ? ಸೊ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ವ್ಯಾಲ್ಯೂ ಒಂದು ಪರ್ಸೀವ್ಡ್ ವ್ಯಾಲ್ಯೂ ಅಂತ ಇರುತ್ತಲ್ಲ, ಅದ್ರ ತಕ್ಕಂತಾನೆ ನೀವು ಚಾರ್ಜ್ ಮಾಡ್ತೀರಾ. ದ ಮೊಮೆಂಟ್ ಯು ಪುಟ್ ಯುವರ್ ಸೆಲ್ಫ್ ಲೆಸರ್, ನಿಮ್ಮ ಮೈಂಡ್ ಅಲ್ಲೇ ನೀವು ಕಡಿಮೆ ಆಗ್ಬಿಡ್ನಾ ಅಂತ ಅನ್ಸ್ಬಿಡುತ್ತೆ, ರಾದರ್ ದನ್ ಕ್ಲೈಂಟ್ ಥಿಂಕಿಂಗ್. ಕರೆಕ್ಟ್. ಬಟ್ ಯಾವಾಗ ಅನ್ಸಿದೆ, ಈಗ ಒಂದು ಕೋಟ್ ಕೊಟ್ಟಿರ್ತೀರಾ, ಓಕೆ ಅನ್ಬಿಡ್ತಾರ, ಅಯ್ಯೋ ಇನ್ ಸ್ವಲ್ಪ ಜಾಸ್ತಿ ಕೊಟ್ಟು ನೆಗೋಷಿಯೇಷನ್ ಮಾಡಿರೋದು ಮಾಡ್ಬೋದಿತ್ತು. ಯು ಕ್ಯಾನ್ ಬಿ ಗ್ರೀಡಿ, ಬಟ್ ಅಗೇನ್ ಹೌ ಮಚ್ ಕ್ಯಾನ್ ಯು ಗೋ? Okay. So because see, you set them a money, one number ಹೇಳಿದಿರಾ, that means you felt that money is perfect for you. Okay. Right? ಅವ್ರು ಓಕೆ ಅಂದ್ಬಿಟ್ರು ಅದಕ್ಕೆ ಫಸ್ಟ್ ಶಾಟ್ಗೆ, ನೋ ಬಾರ್ಗೇನಿಂಗ್. You'll be happy for that. You better be happy for it.
ಬಿಕಾಸ್ ಅಯ್ಯೋ ಇನ್ನೊಂದು 10,000 And again, ಜಾಸ್ತಿ it will be ಕೊಟ್ಬಿಟ್ಟಿರಲ್ಲ ಅಂದ್ರೆ ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಕರೆಕ್ಟ್. ರಿಯಲ್ you ಅದರ್ ರೆಸ್ಪಾನ್ಸಿಬಿಲಿಟಿ. ಈ ಒನ್ ಶಾಟ್ ಅಲ್ಲಿ ಕೊಟ್ಟಿದ್ರ ಲೈಕ್ ಇವನ್ ವಿಲ್ ಗೆಟ್ ಇವನ್ ಮೋರ್ ಸ್ಕೇರ್, ಲೈಕ್ ಇವನ್ ಇದನ್ನ ಇನ್ನ ಚೆನ್ನಾಗಿ ಮಾಡ್ಕೊಡ್ಬೇಕು ಅದೊಂದಿರುತ್ತೆ. ಅಂಡ್ ಇವನ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಂಡ್ ಇವನ್ ನಾಟ್ ಇವನ್ ಹಿಂದೆ ಮುಂದೆ ಏನು ನೋಡಿದ್ರೆ ಒನ್ ಶಾಟ್ ಅಲ್ಲಿ ಒಂದು ಪೇಮೆಂಟ್ ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಅಂಡ್ ಇವನ್ ನಾಟ್ ಇವನ್ ಸಿಂಗಲ್ ಬಾರ್ಗೇನ್ ಮಾಡಿರೋದಿಲ್ಲ. ಅವಾಗ ಇಟ್ ವಿಲ್ ಬಿ ಮೋರ್ ಅಂಡ್ ಮೋರ್ ರೆಸ್ಪಾನ್ಸಿಬಿಲಿಟಿ on you ರೈಟ್. to deliver it on time at the best. ಅಂಡ್ well, ವಿ ನೀಡ್ ಟು ಈಕ್ವಲಿ ರೆಸ್ಪೆಕ್ಟ್ ಓಕೆ, For ಕರೆಕ್ಟ್ ಕರೆಕ್ಟ್. ಇನ್ನೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಏನು ಅಂದ್ರೆ ಕೆಲವೊಂದ್ಸರಿ ಪೇಮೆಂಟ್ ಮಾಡಿರಲ್ಲ, ಅಂದ್ರೆ ಒಪ್ಕೊಂಡಿರ್ತಾರೆ ಪೇಮೆಂಟ್ ಮಾಡಲ್ಲ. ಹೌ ಡು ಯು ರಿಕವರ್ ದಟ್? ಹೆಂಗೆ, ಏನ್ ಕತೆ? ಅದು ಒಂದೊಂದು ಟೈಮ್ ಅದು ವೇಸ್ಟೇಜ್ ಲಾಸೇಜ್ ಅಂತ ಬಿಟ್ಬಿಡ್ಬೇಕು. ಅದು ಇವನ್ ಅವರೇ ಸಪ್ರೇಟ್ at ಆಗ್ಬಿಟ್ಟಿರ್ತಾರೆ. a certain point of time, I mean, I've gone through this. ನಾನು ಮುಂಬೈ ವೆಡ್ಡಿಂಗ್ ಅಲ್ಲಿ ಆಗಿತ್ತು ಈ ತರ, ಲೈಕ್ ವೆಡ್ಡಿಂಗ್ಸ್ ಮಾಡ್ತಿದ್ವಿ. ದೆನ್ ಮೀ ಅಂಡ್ ಮೈ ಫ್ರೆಂಡ್ ಡಿಡ್ ಅ ವೆಡ್ಡಿಂಗ್. आफ्टर 4 months we went to deliver an album and they said मेरे को नहीं चाहिए because वो दोनों साथ में नहीं है. ಅರೆ ಯಾರ್. And like क्या करूं मेरा, ಹೌದು. we sometimes you're like ಉಂಡಿಗೆ ಹಾಕ್ದೆ. ಹೌದಾ? ಅಟ್ಲೀಸ್ಟ್ ಅಡ್ವಾನ್ಸ್ ಅಂತೂ ಕಂಪಲ್ಸರಿ ತಗೋತೀರಾ? See, advance is something to confirm a date and block you. ಕರೆಕ್ಟ್. ನೋ, ಬಟ್ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಮಾಡಿದ್ರೆ ಬೆಟರ್? Suppose that particular experience of me and my friends started charging 50 as an advance, Perfect. 25 before the wedding day and 25 after the delivery. ಆವಾಗ So at least we are not. What we did earlier was 25 used to take as an advance and 25 on the shoot day ತರ and 50 later ಅಂತ ಇಟ್ಕೊಂಡಿದ್ವಿ. So that hit us bad. So then we decided no, we'll not do it ಅಂತ. But ತರ ಏನಾಗತ್ತಂದ್ರೆ ಒನ್ಸ್ ದೇ ಗೆಟ್ ಲೈಕ್ ಸಮಥಿಂಗ್ ಈಗ ಸೋಷಿಯಲ್ ಮೀಡಿಯಾ ಟೀಮ್ ಅಂತ ಒಬ್ರು ಹೈರ್ ಮಾಡಿರ್ತಾರೆ. ಸೊ ಬೈ ಫೋನ್ ಪಿಕ್ಚರ್ಸ್ ಇಟ್ ಸೆಲ್ಫ್ ದೇ ವಿಲ್ ಬಿ ಹ್ಯಾಪಿ. ಸೊ ದೇ ಸ್ಟಾರ್ಟ್ ಲೂಸಿಂಗ್ ಟು ಗೆಟ್ ದ ಮೇನ್ ಔಟ್ಪುಟ್. ಅವಾಗ ಪೇಮೆಂಟ್ ಒಪ್ಕೊಂಡಿರ್ತಾರೆ ಅವರೇ, ವಾಲಂಟಿಯರ್ಗೆ ಕೊಡಕ್ ಮನ್ಸು ಬರ್ತಾರಲ್ಲ. ಅಂಡ್ ಅಗೇನ್ ಡಿಲೇ ಆಗ್ತಿರುತ್ತೆ. ಸೊ 50% ಚಾರ್ಜ್ 50%. ಬೆಸ್ಟ್. ಇದು ತುಂಬಾ ದುಡ್ಡಿರೋರ ಹತ್ರನೇ ಜಾಸ್ತಿ ನಡೀತಿದ್ದು. To be very frank, if I'm not wrong. ಓಕೆ. ಅಲ್ಲ ನೀವೀಗ They're happy, the content is fine. ಅಲ್ಲ ನೀವೀಗ ಯಾವತ್ತಾರು ಏನು ವೆಡ್ಡಿಂಗ್ ಮಾಡ್ಬೇಕಾರೆ ಥಿಂಕ್ ಮಾಡ್ತೀರಾ ಗುರು ಯಾಕೋ ಇದು ವರ್ಕ್ ಆಗ್ತಿಲ್ಲ ಅಂತ? ಅಂದ್ರೆ ಕಪಲ್ ನೋಡಿದಾಗ ಯಾಕೋ ಸೆಟ್ ಆಗ್ತಿಲ್ಲ, ಸಪರೇಟ್ ಆಗ್ಬೋದು ಏನೋ ಆತರ ಅನ್ಸಿದೆ. But it's not our forte ಅಲ್ವಾ. They have agreed to marry each other, so it's like ಅಷ್ಟೇ. Let's keep doing it. ಬಟ್ ನಿಮ್ಗೆ ಅನ್ಸಿರುತ್ತಲ್ಲ ಫ್ರೇಮ್ ನೋಡ್ಬೇಕಾರೆ ಅವ್ರ ರಿಯಾಕ್ಷನ್ ನೋಡ್ಬೇಕಾರೆ ಪ್ರೀತಿ ಕಾಣಿಸ್ತಾ ಇಲ್ಲ. I shot a wedding in Coimbatore. ಓಕೆ. Bride was like, bro, beautiful. The guy was from a middle class. I don't know. It was an arranged marriage for a change, and they would have agreed. One other common venue ತರ Coimbatore, those weddings are Tamil style weddings. The bride did not stay in the Chat Mandapa. She went to a 5-star hotel, stayed there the next day. But what we came to know is the same guy called me after 3 years saying that, bro, I want you to shoot my wedding. ಸೆಕೆಂಡ್ ವೆಡ್ಡಿಂಗ್. I said, bro, what? I said, I'm getting married again. The first one didn't work with me. But me and my friend who was shooting it, we knew it. Because the bride is not even staying there because there's that huge level. So ಅದು ಬಂದ್ಬಿಡುತ್ತೆ ಕೆಲವು ಸರಿ. It's happens. It's a personal choice ಅಲ್ವಾ. See, a couple being together or not being together, it's their personal, because they know the music, what they have kind of heard from each other. So it's leave it to that. We're not judging it, but sometimes ನಿಮ್ಗೆ ಅನ್ಸ್ಬೋದು ಅದು. ಬಟ್ ಅಗೇನ್ ನಿನ್ಗೂ ಅದಕ್ಕೆ ಸಂಬಂಧ ಇದೆಯಾ? ಕರೆಕ್ಟ್. ಬಟ್ ದೀಪಕ್ ನಿಮ್ಗೆ ಆಗಿದೆ ಆತರ ಅಂಡ್ ಯು ಫೆಲ್ಟ್ ಬ್ಯಾಡ್, ಅಯ್ಯೋ ಮಾಡದೆ ಶೂಟ್ ಬಟ್ ನೌ ದೇ ಆರ್ ನಾಟ್ ಟುಗೆದರ್ ಅಂತ? See, ಅದು ತುಂಬಾ ಅನ್ಸಿದೆ. ಅಂಡ್ ಪೇಮೆಂಟ್ ಬಂದಿಲ್ಲ ಅಂದ್ರೆ ಇನ್ನೂ ಬೇಜಾರಾಗುತ್ತೆ. ಅಲ್ಲಿ ಬೇಜಾರು ತುಂಬಾ, ಅಲ್ಲಿ ಹರ್ಟ್ ಆಗುತ್ತೆ. ಆತರ ಆಗಿದೆ. ಅಂಡ್ ಇವನ್ ನಥಿಂಗ್ ಟು ಡೂ ವಿತ್ ಕಪಲ್ ಅಲ್ಲೇನಿರಲ್ಲ, ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರುತ್ತೆ, ಸಪರೇಟ್ ಆಗಿರುತ್ತೆ. ದೇರ್ ಇಸ್ ಲಾಟ್ ಆಫ್ ರೀಸನ್. That's what I'm saying. ಅಂತ ಹೇಳಕ್ ಬರೋದಿಲ್ಲ. They know the music which they heard with each other. ಮೋಸ್ಟ್ ಎಕ್ಸ್ಟ್ರೀಮ್ ಕೇಸ್ ಅಂದ್ರೆ ಮದುವೆ ದಿನಾನೇ ಎಷ್ಟೊಂದು ಬ್ರೇಕಪ್ ಆಗ್ಬಿಡುತ್ತೆ. ಅದೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ? ಆತರ ಚೋಟ್ ಆಗದೆ ಇರ್ಲಿ. ನಾನ್ ಮಾಡಿದಾಗ ಆ ಥರದ್ದು ಏನಾಗಿಲ್ಲ, ಟಚ್ ವುಡ್. ಬಟ್ ಬಟ್ ಆಗಿದಾವೆ, ಕೇಳಿದೀವಿ. ಓಡೋಗ್ಬಿಡೋದು, ಎಕ್ಸ್ ಬಾಯ್ ಫ್ರೆಂಡ್ ಕರ್ಕೊಂಡು ಹೋಗೋದು, ಇವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು. ಬಟ್ ನನ್ನ ಪೋರ್ಟ್ಫೋಲಿಯೋಸ್ ಅಲ್ಲಿ ಆ ಥರ ಆಗಿದಾವೆ. ಬಿಕಾಸ್ end of the day, that's what I keep saying, that you have XYZ images in your mind and you're not able to confidently pose and get the similar expressions. And ಕೆಲವರು no, I don't like this image, I expected. So sometimes you go through it, and I've returned them their entire money. ಈ ತರ ಇದೆ. I've literally returned their entire money. I'm not saying no, I spent my time. I'm nagging ಬೇಡ, because at the end of the day I need to have peace of mind. ಸಪರೇಟ್ ಆಗಿರ್ತಾರೆ. ಅಂಡ್ ಸಪರೇಟ್ ಆದ್ಮೇಲೆ ಅಂಡ್ ಅಗೇನ್ ಸೆಕೆಂಡ್ ವೆಡ್ಡಿಂಗ್ ಇಂಡಿವಿಜುವಲ್ ಇಬ್ರದ್ದು ಮಾಡಿದೀವಿ. ವಾವ್, ಆ ತರನು ವಿನ್ ಅಂದ್ರೆ ಡಬಲ್ ಮನಿ, ಟ್ರಿಪಲ್ ಮನಿ. That's 3 months, 3 times. ಓಕೆ, ಇವತ್ತು ನಮ್ ಆಲ್ರೌಂಡರ್ ಶೋ ಅಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ತಂದ್ರಿ, ವಿಚ್ ಇಸ್ ಬಿಕಾಸ್ ನಿಮ್ ವರ್ಕ್ ಇರೋದೇ ಬ್ಯೂಟಿಫೈಯಿಂಗ್ ಪೀಪಲ್ ಅಂಡ್ ದೇರ್ ಲೈಫ್ಸ್.
ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಮತ್ತೆ ದೀಪಕ್. ಥ್ಯಾಂಕ್ ಯು ಸೊ ಮಚ್. ಬಂದಿದ್ಕೆ ತುಂಬಾ ವಿಷಯಗಳು ಹೇಳ್ಕೊಡೋದಕ್ಕೆ. ಐ ನೋ ಇನ್ನ ಸ್ವಲ್ಪ ಟೆಕ್ನಿಕಲ್ ಆಗಿ ಹೋದ್ರೆ ದೊಡ್ಡ ಜಗತ್ತೇ ಇದೆ ಅಂತ. ಬಟ್ ಇವತ್ತು ನಮ್ಮ ಈ ಜಗತ್ತಿಂದ ಎಷ್ಟೋ ಜನರ ಕಣ್ಣುಗಳೆಲ್ಲ ಓಪನ್ ಆಗಿರುತ್ತೆ ಅಂತ ಅನ್ಕೋತಾ ಇದೀನಿ. ಇನ್ ದ ವರ್ಲ್ಡ್ ಆಫ್ ಫೋಟೋಗ್ರಫಿ, ಹೋಪಿಂಗ್ ದಟ್ ಇನ್ನ ಕಮಿಂಗ್ ಡೇಸ್ ಅಲ್ಲಿ ಇನ್ನೊಂದು ಇಫ್ ಪಾಸಿಬಲ್ ಲೆಟ್ ಅಸ್ ಡೂ ಅನದರ್ ಪಾಡ್ಕಾಸ್ಟ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ Definitely. ಕಮಿಂಗ್. Thanks, guys. ಎಷ್ಟೊಂದು ಕಪಲ್ಸ್ ನ ನೀವು ಬ್ಯೂಟಿಫೈ ಮಾಡ್ತೀರಿ, ಎಷ್ಟೊಂದು ಆಕ್ಟ್ರೆಸಸ್ ನ ನೀವು ಬ್ಯೂಟಿಫೈ ಮಾಡಿ ನಮಗ್ ತೋರಿಸ್ತಾರಿ. No, sorry, but yeah, everyone is. I mean, I believe everyone's beautiful. Yeah. That's how it is. ಥ್ಯಾಂಕ್ ಯು ಸೋ ಮಚ್ Thank you so ಗೈಸ್. much. ಹೋಪ್ಫುಲಿ ಒಂದಿನ ಇಫ್ ವಿ ಆಲ್ಸೋ ಗ್ರೋ ನಮ್ದು ಶೂಟ್ ಮಾಡಿ. ಥ್ಯಾಂಕ್ ಯು Yeah. ಥ್ಯಾಂಕ್ ಯು ಸೊ Thanks, ಮಚ್. man. Thanks. ಸೊ ಎಲ್ಲಾ ಟಾಪಿಕ್ನು ಕ್ಲಿಕ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ, ಬಟ್ ದೇರ್ ಆರ್ ಸ್ಟಿಲ್ ಲೆಫ್ಟ್. ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅಂಡ್ ಶೌಟ್ ಔಟ್ ಟು ನಮ್ಮ ಫಿಲ್ಟರ್ ಕಾಫಿ, ನಮ್ಮ ಸ್ಪಾನ್ಸರ್ಸ್. ಇನ್ನ 83% ಜನ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಆ ಚಾನಲ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.